ನನ್ನ ಒಂದು ಇಮಿಡಿಯೇಟ್ ಆಕ್ಟಿವ್ ಅಪ್ಲೈನ್ ನಂಜುನ್ ಸ್ವಾಮಿ ಸರ್. ಹಾಗಾಗಿ ನಿಮ್ಮೆಲ್ಲರ ಒಂದು ಡಿಜಿಟಲ್ ಕ್ಲಾಪ್ ಮುಖೇನ ನಂಜುನ್ ಸ್ವಾಮಿ ಸರ್ನ ಈ ಒಂದು ಝೂಮ್ ಮೀಟ್ಗೆ ಆಟ್ಲಿ ವೆಲ್ಕಮ್ ಮಾಡ್ತಾ ಇದೀನಿ. ಹಾಗೆ ಸುಂದರ್ ಸರ್ ನನ್ನ ಸೆಕೆಂಡ್ ಆಕ್ಟಿವ್ ಅಪ್ಲೈನ್ ಅವ್ರನ್ನು ಕೂಡ ಈ ಒಂದು ಝೂಮ್ ಮೀಟ್ ಅಲ್ಲಿ ಆರ್ಟ್ಲಿ ವೆಲ್ಕಮ್ ಮಾಡ್ತಾ ಇದೀನಿ. ಆರ್ಟ್ಲಿ ವೆಲ್ಕಮ್ ಟು ಝೂಮ್ ಮೀಟ್ ಸುಂದರ್ ಸರ್. ಹಾಗೆ ಇನ್ನೊಂದು, ನನಗೆ ಈ ಬಿಸ್ನೆಸ್ ಅಲ್ಲಿ ಬಂದಾಗಿಂದ ತುಂಬಾ ಸ್ಪೋರ್ಟಿವ್ ಅಂಡ್ ಎನರ್ಜೆಟಿಕ್ ಲೀಡರ್ ಆಗಿ ಕಾಣಿಸ್ಕೊಂಡು ಒಂದು ಒಳ್ಳೆ ಫಾರ್ಮ್ ಮಾಡ್ತಾ ಇರೋಂತ ನಾಗೇಂದ್ರ ಸ್ವಾಮಿ ಸರ್ನು ಕೂಡ ಈ ಒಂದು ಝೂಮ್ ಮೀಟ್ ಅಲ್ಲಿ ಆರ್ಟ್ಲಿ ವೆಲ್ಕಮ್ ಮಾಡ್ಕೋತಾ ಇದ್ದೀನಿ. ಆರ್ಟ್ಲಿ ವೆಲ್ಕಮ್ ಟು ಝೂಮ್ ಮೀಟ್ ನಾಗೇಂದ್ರ ಸ್ವಾಮಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಒಬ್ರೇ ಬಂದಿತ್ತು ಸರ್, ನೀನಿಬ್ರೆ ಯಾಕೋ ಥ್ಯಾಂಕ್ ಯು ಹೇಳಲಿಲ್ಲ ಸರ್. ಬಂದ್ರೆ ಎಲ್ಲ ಗೊತ್ತಾಯ್ತಲ್ಲ. ಇವಾಗ ಅನ್ಮ್ಯೂಟ್ ಆಗಿದೆ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್ ಎಲ್ರಿಗೂ. ಸರ್ ವೆರಿ ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್. ಹೇಳಿ ಸರ್. ಗುಡ್ ಮಾರ್ನಿಂಗ್. ಎಸ್ ಸುಂದರ್ ಸರ್. ಹಲೋ. ಓಕೆ ಇರ್ಲಿ ಸರ್. ಸರ್ ಮಾತನಾಡಿ, ಕೇಳಿಸ್ತಾ ಇದೆ. ಕೇಳಿಸ್ತಾ ಇದೆ. ಸುಂದರ್ ಸರ್ನ ವೆಲ್ಕಮ್ ಮಾಡ್ಕೊತಾ ಇದೆ. ಎಸ್ ಸ್ನೇಹಿತರೆ, ಇವತ್ತಿನ ಒಂದು ಝೂಮ್ ಮೀಟ್ ಅಲ್ಲಿ ಈ ಒಂದು ಇ-ಬ್ಯಾಟೋರಿಯಂ ಬಿಸ್ನೆಸ್ ಕರ್ನಾಟಕದಲ್ಲಿ ಸಕ್ಸಸ್ಫುಲ್ ಆಗಿ ಒಂದು 15-16 ತಿಂಗಳಾಯ್ತು ನಮ್ಮ TBI ಬಿಸ್ನೆಸ್ ಸ್ಟಾರ್ಟ್ ಆಗಿ. ಈ ಒಂದು 15-16 ತಿಂಗಳಲ್ಲಿ ಮೋರ್ ದನ್ 20 lakh ಅರ್ನ್ ಮಾಡಿದಂತ ಒಂದು 4 ನಾವು ಲೀಡರ್ಸ್ ಜೊತೆ ಇವತ್ತೊಂದು ಡಿಸ್ಕಷನ್ ಮಾಡ್ತಾ ಮ್ಯಾಕ್ಸಿಮಮ್ ಈ ಒಂದು ವರ್ಷ ಅಲ್ಲಿ ಈ ಒಂದು ಸಕ್ಸಸ್ ಎಲ್ರಿಗೂ ಸಿಗ್ಲಿ ಅನ್ನೋ ಒಂದು ಆಶಯದೊಂದಿಗೆ ಈ ಒಂದು ಝೂಮ್ ಮೀಟ್ ಅಲ್ಲಿ ಏನು ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗೋದಿಕ್ಕೆ ಈ ಒಂದು 1 year ಎಲ್ಲಾ ಲೀಡರ್ಸ್ ಏನ್ ವರ್ಕ್ ಮಾಡಿದ್ರು ಆ ಒಂದು ಕಾಪಿ ಕ್ಯಾಟ್ ನ ಟೋಟಲ್ ಟೀಮ್ಗೆ ತಲ್ಸೋಣ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಇವತ್ತು ಜಸ್ಟ್ ಔ ಟು ಸಕ್ಸಸ್ ಇನ್ ಇ-ಬ್ಯಾಟೋರಿಯಂ ಅನ್ನೋ ಒಂದು ಕ್ಯಾಪ್ಷನ್ ಒಂದಿಗೆ ಇವತ್ತೊಂದು ಝೂಮ್ ಮೀಟ್ ಅನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಎಲ್ರಿಗೂ ಗೊತ್ತಿರೋ ಹಂಗೆ ಇ-ಬ್ಯಾಟೋರಿಯಂ ಬಿಸ್ನೆಸ್ TBI ಇದು ಬಿಸ್ನೆಸ್ ಸ್ಟಾರ್ಟ್ ಆಗಿ ಒಂದು 16 months, ಅದ್ರಲ್ಲಿ ಆಕ್ಟಿವ್ 1 year TBI ಸಕ್ಸಸ್ಫುಲ್ ಆಗಿ ಬಿಸ್ನೆಸ್ ಮಾಡಿದೆ. ಒಂದು 12-13 ತಿಂಗಳು ಮಧ್ಯ ಆ ಡಿಸ್ಟರ್ಬೆನ್ಸ್ ಒಂದು ಡಿಫ್ರೆನ್ಸ್ ಬಿಟ್ರೆ ಒಂದು 13 ತಿಂಗಳು TBI ಆಕ್ಟಿವ್ ಆಗಿ ಟೀಮ್ ರನ್ ಆದಂತ ಒಂದು ಬಿಸ್ನೆಸ್. ಈ 1 year ಅಲ್ಲಿ ಸುಮಾರು 1 ಲಕ್ಷ, 2 ಲಕ್ಷ, 5 ಲಕ್ಷ, 10 ಲಕ್ಷ, 15, 20, 25 ಈ ತರ 75 ಲಕ್ಷ ಇನ್ಕಮ್ ವರ್ಗು ಟಚ್ ಆಗಿರುವಂತ ಒಂದು ಗ್ರೇಟ್ ಅರ್ನಿಂಗ್ ಟೀಮ್ TBI. ಈ TBI ನಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಆಗಿ ಇವತ್ತು 75 ಲಕ್ಷವರೆಗೂ ಕಡೂರು ಯೋಗೇಶ್ ಸರ್ 75 lakh ಅರ್ನ್ ಮಾಡೋವರೆಗೂ ತುಂಬಾ ಜನ ಇ-ಬ್ಯಾಟೋರಿಯಂ ಬಿಸ್ನೆಸ್ ಅಲ್ಲಿ ಲ್ಯಾಕ್ಸ್ ಗಟ್ಲೆ ದುಡ್ಡು ನೋಡಿರೋಂಥದ್ದು ಇದೆ. ಈ ದುಡ್ಡು ನೋಡ್ಲಿಕ್ಕೆ ಏನು ಹೌ ಟು ಸಕ್ಸಸ್ ಸಿಂಪಲ್. ಅದಕ್ಕೆ ನಾನು ನಿಮ್ ಜೊತೆ ಇವತ್ತು ಸಿಂಪಲ್ ಆದಂತ ಒಂದು ಬಿಸ್ನೆಸ್ ಎಕ್ಸ್ಪ್ಯಾಂಡಿಷನ್ ಪ್ಲಾನ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತೀನಿ. ಅದ್ರಲ್ಲಿ ಬೇಸಿಕ್ ನಾವು ಮಾತಾಡ್ತಾ ಮುಂದೆ ಡಿಸ್ಕಷನ್ ಮಾಡೋಣ ಅಂತ ಹೇಳ್ತಾ, ಸ್ನೇಹಿತರೆ ಯಾರಾದ್ರೂ ಹೊಸದಾಗಿರೋರಿಗೆ ಇ-ಬ್ಯಾಟೋರಿಯಂ ಬಿಸ್ನೆಸ್ ಅಂದ್ರೆ ಏನು ಅನ್ನೋದನ್ನ ಒಂದು ಸಂಕ್ಷಿಪ್ತವಾಗಿ ಸುಲಭವಾಗಿ ಒಂದು 5 minutes ಅಲ್ಲಿ ತಿಳಿಸ್ತಾ ನೆಕ್ಸ್ಟ್ ಈ ಬಿಸ್ನೆಸ್ ಸಕ್ಸಸ್ ಹೆಂಗಾಗ್ಬೇಕು, ಅದಕ್ಕೆ ಏನ್ ಪಾಯಿಂಟ್ಸ್ ಬೇಕು ಅನ್ನೋದನ್ನ ಶೇರ್ ಮಾಡ್ತೀನಿ. ಇ-ಬ್ಯಾಟೋರಿಯಂ ಬಿಸ್ನೆಸ್ ಇಟ್ಸ್ ಆನ್ ಡೈರೆಕ್ಟ್ ಸೆಲ್ಲಿಂಗ್, ನೆಟ್ವರ್ಕ್ ಮಾರ್ಕೆಟಿಂಗ್ ನ ಒಂದು ಬಿಸ್ನೆಸ್. ಈ ಕಂಪನಿಯ ಮೂಲ ಮುಂಬೈನಲ್ಲಿರುವಂತ ಇ-ಬ್ಯಾಟೋರಿಯಂ ಕಂಪ್ನಿ. ಈ ಕಂಪನಿಯ ಫೌಂಡರ್, CEO ಎಲ್ಲಾದು CMD ಎಲ್ಲಾದು ಬಂದ್ಬಿಟ್ಟು ಡಾಕ್ಟರ್ ಸಾಗರ್ ಜೋಶಿ ಸರ್. 1 man army, ಒಬ್ಬರೇ ವ್ಯಕ್ತಿ ಈ ಕಂಪನಿಯನ್ನ ತುಂಬಾ ಬಲಿಷ್ಠವಾಗಿ ಈ ಕಂಪನಿಯನ್ನ ಪ್ರಾರಂಭ ಮಾಡಿಸಿದ್ರು. ಈ ಕಂಪನಿ ಓನ್ ಮ್ಯಾನುಫ್ಯಾಕ್ಚರರ್, ಓನ್ ಇನ್ವೆಂಟರ್, ಓನ್ ಎಕ್ಸ್ಪೋರ್ಟರ್. ಇವರೇ ಸ್ವಂತ ಎಕ್ಸ್ಪೋರ್ಟ್ ಮಾಡ್ತಾರೆ. ಪಯೋನೀರ್ ಮತ್ತೆ ಓನ್ ಸಾಫ್ಟ್ವೇರ್ ಡೆವಲಪರ್, ಇವರೇ ಸ್ವಂತ ಸಾಫ್ಟ್ವೇರ್ ಅನ್ನ ಹೊಂದಿರುವಂತ ಒಂದು ಕಂಪನಿ. ಸುಮಾರು ಇಲ್ಲಿಗೆ ಒಂದು 20 ವರ್ಷದಿಂದ ಮುಂಬೈನಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅನ್ನ ಹೊಂದಿರುವಂತ ಒಂದು ಕಂಪನಿ. ಇ-ಬ್ಯಾಟೋರಿಯಂ ಬಿಸ್ನೆಸ್ ಬಂದ್ಬಿಟ್ಟು ಒಂದು ಬಯೋಮ್ಯಾಗ್ನೆಟಿಕ್ ಪ್ರಾಡಕ್ಟ್. ಬಯೋಮ್ಯಾಗ್ನೆಟ್ ನಿಯೋಡೈಮಿಯಂ ಅನ್ನೋ ಮ್ಯಾಗ್ನೆಟ್ ಅನ್ನ ಬಳಸಿ ಈ ಕಂಪನಿ ಹಲವಾರು ಪ್ರಾಡಕ್ಟ್ ಅನ್ನ ಇವತ್ತು ಇನ್ವೆನ್ಷನ್ ಮಾಡ್ತಾ ಎಸ್ಟಾಬ್ಲಿಷ್ ಮಾಡ್ತಿದೆ. ಈ ನಿಯೋಡೈಮಿಯಂ ಅನ್ನೋ ಮ್ಯಾಗ್ನೆಟ್ ಬಂದ್ಬಿಟ್ಟು ಅರ್ಥ ರೇರ್ ಮ್ಯಾಗ್ನೆಟ್ ಅಂಡ್ ಪರ್ಮನೆಂಟ್ ಮ್ಯಾಗ್ನೆಟ್. ಈ ಮ್ಯಾಗ್ನೆಟ್ ಅನ್ನ ಬಳಸಿ
ಈ ಬ್ಯಾಟೋರಿಯಂ ನಮ್ಮ ಸಂಸ್ಥೆ ಒಂದು ಮ್ಯಾಟ್ರಿಸ್ ಪ್ಯಾಡ್ ವಿತ್ ಪಿಲ್ಲೋ ಪ್ಯಾಡ್ ವಿತ್ ಮ್ಯಾಟ್ರಿಸ್ ಪ್ಯಾಡ್ ಅನ್ನ ಇವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಇದರಲ್ಲಿ 3x6 ಅಡಿ ಇದೆ, 5.5x6 ಅಡಿಯ ಮ್ಯಾಟ್ರಿಸ್ ಪ್ಯಾಡ್ ಸಿಗುತ್ತೆ, ವಾಟರ್ ಎನರ್ಜಿ ಪ್ಯಾಡ್ ಸಿಗುತ್ತೆ, ರಿಸ್ಟ್ ಬ್ಯಾಂಡ್ ಸಿಗುತ್ತೆ, ಮತ್ತೆ ಇವಾಗ ಒಂದು ಬ್ರಾಸ್ಲೈಟ್ ಆಡ್ ಆನ್ ಆಗಿದೆ, ಕೈಗೆ ಕಟ್ಟುವಂತ ಒಂದು ಬ್ರಾಸ್ಲೈಟ್. ಈ ಪ್ರಾಡಕ್ಟ್ ಅನ್ನ ಬಳಸೋದ್ರಿಂದ ಮ್ಯಾಗ್ನೆಟ್ ಏನ್ ಮಾಡುತ್ತೆ, ಐರನ್ ಅನ್ನ ಅಟ್ರಾಕ್ಟ್ ಮಾಡಬೇಕು. ಈ ಎಲ್ಲಾ ಪ್ರಾಡಕ್ಟ್ ಅಲ್ಲೂ ತುಂಬಾ ಪವರ್ಫುಲ್ ಮ್ಯಾಗ್ನೆಟ್ ಅನ್ನ ಬಳಸಿರೋದ್ರಿಂದ ಇದನ್ನ ನಮ್ಮ ದೇಹಕ್ಕೆ ಸ್ಪರ್ಶ ಆಗೋದ್ರಿಂದ ನಮ್ಮ ಬಾಡಿಯಲ್ಲಿ, ನಮ್ಮ ರಕ್ತದಲ್ಲಿರೋ ಕಬ್ಬಿಣದ ಅಂಶವನ್ನ ಅಟ್ರಾಕ್ಟ್ ಮಾಡಿ ಆಕ್ಟಿವೇಟ್ ಮಾಡುತ್ತೆ, ಮತ್ತೆ ಪುಲ್ ಮಾಡಿ ಪುಷ್ ಮಾಡುತ್ತೆ. ಅಂದ್ರೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಇಂಪ್ರೂವ್ ಮಾಡುವಂತ ಪ್ರಾಡಕ್ಟ್ಸ್ ಈ ಬ್ಯಾಟೋರಿಯಂ ಅಲ್ಲಿ ಸಿಗುವಂತ ಪ್ರಾಡಕ್ಟ್. ಈ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾದ್ರೆ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಆಕ್ಸಿಜನ್ ಬ್ಯಾಲೆನ್ಸ್ ಆಗುತ್ತೆ. ಇಟ್ ಎನ್ಹಾನ್ಸ್ ಡಿಫಾಲ್ಟ್ ಆಗಿ ಆಕ್ಸಿಜನ್ ಅನ್ನ ಇದು ಇಂಪ್ರೂವ್ ಮಾಡುತ್ತೆ. ಬ್ಲಡ್ ಅಂಡ್ ಆಕ್ಸಿಜನ್ ಯಾರ ಬಾಡಿಯಲ್ಲಿ ಚೆನ್ನಾಗಿರುತ್ತೋ ಅವ್ರ ಬಾಡಿಯಲ್ಲಿ ಇರೋ ಕೋಟ್ಯಾಂತರ ಸೆಲ್ಸ್ ಚೆನ್ನಾಗಿರುತ್ತೆ. ಸೆಲ್ಸ್ ಚೆನ್ನಾಗಿದ್ರೆ ಟಿಶ್ಯೂ ಚೆನ್ನಾಗಿರುತ್ತೆ, ಟಿಶ್ಯೂ ಚೆನ್ನಾಗಿದ್ರೆ ಆರ್ಗನ್ಸ್ ಚೆನ್ನಾಗಿರುತ್ತೆ. ಇದು ಬ್ಲಡ್ ಸರ್ಕ್ಯುಲೇಷನ್ ಮತ್ತೆ ಆಕ್ಸಿಜನ್ ಲೆವೆಲ್ ಅನ್ನ ಇಂಪ್ರೂವ್ ಮಾಡುವಂತ ಒಂದು ಪ್ರಾಡಕ್ಟ್. ಸಿಂಪಲ್. ಇದರಲ್ಲಿ ಸಿಂಗಲ್ ಮ್ಯಾಟ್ರಿಸ್ ಪ್ಯಾಕೇಜ್ ಇದೆ, ಡಬಲ್ ಮ್ಯಾಟ್ರಿಸ್ ಪ್ಯಾಡ್ ಪ್ಯಾಕೇಜಸ್ ಇದೆ. ಸಿಂಗಲ್ ಪ್ಯಾಕೇಜ್ ಮತ್ತೆ ಡಬಲ್ ಮ್ಯಾಟ್ರಿಸ್ ಪ್ಯಾಕೇಜಸ್ ಇದೆ. ಈ ಯಾವುದೇ ಪ್ಯಾಕೇಜಸ್ ಅನ್ನ ತಗೊಳ್ಳೋದ್ರಿಂದ, ಈ ಯಾವುದೇ ಪ್ಯಾಕೇಜ್ ಅನ್ನ ಬೈ ಮಾಡೋದ್ರಿಂದ ದುಡ್ಡು ಕೊಡ್ತೀವಿ, ಪ್ರಾಡಕ್ಟ್ ಸಿಗುತ್ತೆ. ಈ ಪ್ರಾಡಕ್ಟ್ ತಗೊಳ್ಳುವಾಗ ಆಧಾರ್, ಪ್ಯಾನು, ಬ್ಯಾಂಕ್ ಪಾಸ್ಬುಕ್ ಅನ್ನ ಪ್ರೊವೈಡ್ ಮಾಡಿ KYC ಮಾಡ್ಕೊಂಡ್ರೆ ನಾವ್ ಈ ಕಂಪ್ನಿಯಲ್ಲಿ ಒಬ್ರು ಡಿಸ್ಟ್ರಿಬ್ಯೂಟರ್ ಆಗ್ತೀವಿ. ಡಿಸ್ಟ್ರಿಬ್ಯೂಟರ್ ಆದ್ಮೇಲೆ ಈ ಕಂಪ್ನಿಯಲ್ಲಿ ಡೈಲಿ 2 ಪೇಔಟ್ಸ್ ಇದೆ. midnight 12 ಇಂದ ಆಫ್ಟರ್ನೂನ್ 12, ಆಫ್ಟರ್ನೂನ್ 12 ಇಂದ midnight 12. midnight 12 ಏನ್ ಬಿಸ್ನೆಸ್ ಕ್ಲೋಸ್ ಆಗಿರುತ್ತೆ, ನೆಕ್ಸ್ಟ್ ಡೇ ಮಾರ್ನಿಂಗ್ 4 o'clock ಪೇಮೆಂಟ್ ಸಿಗುತ್ತೆ. ಮಧ್ಯಾಹ್ನ 12ಕ್ಕೆ ಏನ್ ಬಿಸ್ನೆಸ್ ಕ್ಲೋಸ್ ಆಗುತ್ತೆ, ಸಂಜೆ 4 ಗಂಟೆಗೆ ಪೇಮೆಂಟ್ ಆಗುತ್ತೆ. ಅಂದ್ರೆ ಡೈಲಿ 2 ಕಟ್ ಆಫ್, ಡೈಲಿ 2 ಪೇಔಟ್ಸ್. ಇಡೀ ವರ್ಲ್ಡ್ ಅಲ್ಲಿ ಯಾವ್ದಾದ್ರು ಕಂಪನಿ 41 ತಿಂಗಳಿಂದ ಡೈಲಿ 2 ಪೇಔಟ್ ಕೊಟ್ಕೊ ಬಂದಿದೆ ಅಂದ್ರೆ ಅದ್ ಇಡೀ ವರ್ಲ್ಡ್ ಅಲ್ಲಿ ಈ ಬ್ಯಾಟೋರಿಯಂ ಒಂದೇ ಕಂಪನಿ ಅಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. 41 ತಿಂಗಳಿಂದ ಡೈಲಿ 2 ಪೇಔಟ್ ಕೊಟ್ಕೊ ಬಂದಿರೋ ಏಕೈಕ ಕಂಪನಿ. ಹಾಗಿದ್ರೆ ನಾವೆಲ್ಲರೂ ದುಡಿಯೋದಕ್ಕೆ ಬಿಸ್ನೆಸ್ ಬರ್ತೀವಿ ಅನ್ನೋದಾದ್ರೆ ನಮ್ಮ ದುಡಿಮೆ ಆನ್ ಟೈಮ್ ಸಿಗತ್ತೆ ಅಂತ ಆಯ್ತು. ನಮ್ಮ ದುಡಿಮೆ ಆನ್ ಟೈಮ್ ನಮಗ್ ಸಿಕ್ಕಿದ್ರೆ ಅದಕ್ಕಿಂತ ಇನ್ನೊಂದು ದೊಡ್ಡ ಮೋಟಿವೇಶನ್ ಬೇಕಾಗಿರಲ್ಲ ಸ್ನೇಹಿತರೆ. ಆ ಮೋಟಿವೇಶನ್ ಈ ಬ್ಯಾಟೋರಿಯಂ ಅಲ್ಲಿ ಇದೆ. ಹಾಗಿದ್ರೆ ಯಾವ ತರ ಇನ್ಕಮ್ ಬರುತ್ತೆ, ಡೈಲಿ 2 ಕಟ್ ಆಫ್, ಡೈಲಿ 2 ಪೇಔಟ್. ಇಲ್ಲಿ PV ಲೆಕ್ಕದಲ್ಲಿ ಇನ್ಕಮ್ ಕೌಂಟ್ ಆಗತ್ತೆ. ಒಂದು ಪೇರ್ PVಗೆ 10 ರೂಪಾಯಿ. ಇಲ್ಲಿ ಬೇಸಿಕ್ ಒಂದು ಕ್ರೈಟೀರಿಯಾ ಇದೆ. ಸಿಂಗಲ್ ಮ್ಯಾಟ್ರಿಸ್ಗೆ 50 PV, ಡಬಲ್ ಮ್ಯಾಟ್ರಿಸ್ಗೆ 100 PV ಅಂತ ಇರುತ್ತೆ. ಇಲ್ಲಿ ಪ್ರತಿಯೊಬ್ರು 2 ಡೈರೆಕ್ಟ್ ಸ್ಪಾನ್ಸರ್ ಮಾಡ್ಲೇಬೇಕು ಈ ಬಿಸ್ನೆಸ್ ಅಲ್ಲಿ. ಡೈರೆಕ್ಟ್ ಸ್ಪಾನ್ಸರ್ 2 ಮಾಡಿ, 2 ಡೈರೆಕ್ಟ್ ಸ್ಪಾನ್ಸರ್ ಇಂದ, ಒಂದು ಡೈರೆಕ್ಟ್ ಸ್ಪಾನ್ಸರ್ ಇಂದ 50 PV, ಇನ್ನೊಂದು ಡೈರೆಕ್ಟ್ ಸ್ಪಾನ್ಸರ್ ಇಂದ 100 PV ಬಿಸ್ನೆಸ್ ಆದ್ರೆ ಅದನ್ನ ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಹೇಳ್ತಾರೆ. ಎಲಿಜಿಬಿಲಿಟಿ ಕ್ರೈಟೀರಿಯಾ ಮುಗಿದ ಮೇಲಿಂದ ನಾವ್ 2 ಸ್ಪಾನ್ಸರ್ ಮಾಡಿ 50, 100 PV ಆದ್ಮೇಲಿಂದ ಈ ಕಂಪನಿಯಲ್ಲಿ ಹಲವಾರು ಬೆನಿಫಿಟ್ ಸ್ಟಾರ್ಟ್ ಆಗುತ್ತೆ. ಒಂದು ಅವೇರ್ನೆಸ್ ಬೋನಸ್, ಅಂದ್ರೆ ಜನರಲ್ ಆಗಿ ನೆಟ್ವರ್ಕ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ಬೈನರಿ ಇನ್ಕಮ್. ಬೈನರಿ ಬಂದು ಪವರ್ ಲೈನ್ ಕ್ಯಾರಿ ಫಾರ್ವರ್ಡ್ ಇರುತ್ತೆ. ಅಂಡ್ ಕ್ಯಾಶ್ ಮಾಡ್ತಾ ಹೋದ್ರೆ ಡೈಲಿ 2 ಕಟ್ ಆಫ್, 10,000, 10,000 ಒಂದು ಕಟ್ ಆಫ್ಗೆ ಸೀಲಿಂಗ್. ಅಲ್ಲಿಗೆ ದಿನಕ್ಕೆ 2 ಕಟ್ ಆಫ್, ದಿನಕ್ಕೆ 20,000 ಅನ್ ಮಾಡಬಹುದು. ಬೈನರಿಯಲ್ಲಿ ಮುರಳಿ ಸರ್ ವಾಯ್ಸ್ ಬ್ರೇಕ್ ಆಗ್ತದೆ. ಓಕೆ, ಬೈನರಿಯಲ್ಲಿ ದಿನ 10,000, 10,000 ದಿನಕ್ಕೆ, ಒಂದು ದಿನಕ್ಕೆ 20,000 ಸೀಲಿಂಗ್ ಇರುತ್ತೆ. ಒಂದ್ ಸಿಂಗಲ್ ಡೇ ಬರೀ ಅವೇರ್ನೆಸ್ ಬೋನಸ್ ಅನ್ನೋ ಇನ್ಕಮ್ ಬಂದು ದಿನ 20,000 ಇರುತ್ತೆ. ಅದೇ ಕ್ರೈಟೇರಿಯಾ ಮುಗಿದ್ಮೇಲಿಂದ ನಡೆಯುವಂತ ಅದೇ ಬೈನರಿಗೆ, ಅದೇ ನಮ್ಮ ಟೀಮ್ 1, ಟೀಮ್ 2 ಬಿಸ್ನೆಸ್ ಗೆ ಫ್ಯಾಮಿಲಿ ಬೋನಸ್ 2 ಟೀಮ್ ಇಂದ ಫ್ರೆಶ್ ಲಾಗಿನ್ ಆಯ್ತು ಅಂತ ಹೇಳಿದ್ರೆ 100 PVಗೆ 5,000 ರೂಪಾಯಿ ಸೀಲಿಂಗ್ ಇರುತ್ತೆ ಒಂದು ಕಟ್ ಆಫ್ಗೆ. ನನ್ನ ಲೆಫ್ಟ್ ಅಲ್ಲಿ 100, ರೈಟ್ ಅಲ್ಲಿ 100 PV ಒಂದೇ ಕಟ್ ಆಫ್ ಅಲ್ಲಿ ಫ್ರೆಶ್ ಬಿಸ್ನೆಸ್ ಬಂದಿದೆ ಅಂದ್ರೆ ಬೈನರಿ 1,000 ಬಂದ್ರೆ ಫ್ಯಾಮಿಲಿ ಬೋನಸ್ 5,000 ಬರುತ್ತೆ. ಅಲ್ಲಿಗೆ ದಿನಕ್ಕೆ 2 ಕಟ್ ಆಫ್, 5,000, 5,000, 10,000 ಇನ್ಕಮ್ ಬರುತ್ತೆ. ಪರ್ಫಾರ್ಮೆನ್ಸ್ ಬೋನಸ್, ಟೀಮ್ ಅನ್ನ ಲೀಡ್ ಮಾಡೋ ಲೀಡರ್ಸ್ಗೆ ಟೀಮ್ ಪರ್ಫಾರ್ಮೆನ್ಸ್ ಬೋನಸ್ ಅಂತ ಹೇಳ್ಬಿಟ್ಟು ಒಂದೇ ಕಟ್ ಆಫ್ ಅಲ್ಲಿ 2 ಟೀಮ್ ಇಂದ 5 ಲಾಗಿನ್ಸ್, ಫ್ರೆಶ್ ಲಾಗಿನ್ಸ್ ಬಂದಿದೆ ಅಂದ್ರೆ ಬೈನರಿ, ಫ್ಯಾಮಿಲಿ ಬೋನಸ್ ಜೊತೆಗೆ ಟೀಮ್ ಬೋನಸ್ ಅಂತ ಹೇಳ್ಬಿಟ್ಟು ಎಕ್ಸ್ಟ್ರಾ 3,000. ಅಲ್ಲಿಗೆ ಬೆಳಿಗ್ಗೆ 3,000, ಸಂಜೆ 3,000,
ಅಂದ್ರೆ 3 ರೀತಿಯ ಸಿಂಪಲ್ ಪ್ಲಾನ್ ಇಂದ ಒಂದು ದಿನಕ್ಕೆ 36,000 ಅರ್ನ್ ಮಾಡುವಂತ ಒಂದು ಆಪರ್ಚುನಿಟಿ ಈ ಬ್ಯಾಟೋರಿಯಂ ಬಿಸ್ನೆಸ್ ಅಲ್ಲಿ ಇದೆ. ಎಸ್, ಈ ಬಿಸ್ನೆಸ್ ಅಲ್ಲಿ 36,000 ಅರ್ನ್ ಮಾಡೋದಕ್ಕೆ ನಾವ್ ಏನ್ ಮಾಡ್ಬೇಕು, ಹೇಗೆ ನಮ್ಮ ಈ ಬಿಸ್ನೆಸ್ ಅನ್ನ ಡೆವಲಪ್ ಮಾಡ್ಕೋಬೇಕು ಅನ್ನೋದಕ್ಕೆ ಎಸ್, ಮೊದಲನೇದಾಗಿ ನನ್ನ ಆಕ್ಟಿವ್ ಅಪ್ಲೈನ್ ಆದಂತ ನಂಜುಂಡ್ ಸ್ವಾಮಿ ಸರ್ನ ಒಂದು ಝೂಮ್ ಮೀಟ್ ಅಲ್ಲಿ ನಿಮ್ ಜೊತೆ ಎಸ್ ಈ ಒಂದು ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ಅವ್ರ ಕಡೆಯಿಂದ ಒಂದು 2 ಟಿಪ್ಸ್ ಅನ್ನ ತಗೊಳ್ಳೋಣ ಅಂತ ಹೇಳ್ತಾ, ಎಸ್ ನಂಜುಂಡ್ ಸ್ವಾಮಿ ಸರ್ ವೆಲ್ಕಮ್. ಈ ಒಂದು ಬಿಸ್ನೆಸ್ ಪ್ಲಾನ್ ಸಿಂಪಲ್ ಆಗಿ ನಾನು ಒಂದು 5 ನಿಮಿಷದಲ್ಲಿ ಪ್ರೆಸೆಂಟ್ ಮಾಡಿದೆ. ಈ ಒಂದು ಪ್ರೆಸೆಂಟ್ ಮಾಡಿದಂತ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕು, ನೀವೇನ್ ಮಾಡಿದ್ರಿ ಅನ್ನೋದನ್ನ ಇಡೀ ನಮ್ಮ TBIಗೆ ಇವತ್ತು ನೀವು ಶೇರ್ ಮಾಡುವಂತ ಒಂದು ಅದ್ಭುತವಾದಂತ ಅವಕಾಶ. ಎಸ್, ಎಲ್ರು ಅದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳ್ಕೊತೀನಿ. ಎಸ್ ಸರ್, ವೆಲ್ಕಮ್ ಸರ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಬೇಸಿಕ್ ಅದ್ಭುತವಾಗಿ ಮುರಳಿ ಸರ್ ಎಕ್ಸ್ಪ್ಲೈನ್ ಮಾಡ್ತಾ ಬಂದ್ರು. ಈ ಬಯೋಟೋರಿಯಂನ ಸ್ನೇಹಿತರೆ, ನಾನು ಡಿಸೆಂಬರ್ 22ನೇ ತಾರೀಕು ನನ್ನ ಐಡಿನ ರಿಜಿಸ್ಟರ್ ಮಾಡಿದೆ. ಡಿಸೆಂಬರ್ 27ನೇ ತಾರೀಕು ನನ್ನ ಐಡಿ ಆಕ್ಟಿವೇಟ್ ಆಯ್ತು. ಅದಾದ್ಮೇಲೆ ನನ್ನ ಮಕ್ಕಳದು ನ್ಯಾಷನಲ್ ಕಾಂಪಿಟೇಷನ್ಗಳಿತ್ತು, ಖೇಲೋ ಇಂಡಿಯಾ ಮತ್ತೆ ನ್ಯಾಷನಲ್ ಗೇಮ್ಗಳು. ಸೊ 1 or 2 months ಅದರಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಅದಾದ್ಮೇಲೆ ಜನವರಿಯಿಂದ ಫುಲ್ ಪ್ಲೇಟ್ಸ್ ಅಲ್ಲಿ ನಾವು ಬಿಸ್ನೆಸ್ ನ ಶುರು ಮಾಡಿದ್ವಿ ಈ ಸಿಸ್ಟಮ್ ಅಲ್ಲಿ. ಫಸ್ಟ್ ಈ ಒಂದು ಬಿಸ್ನೆಸ್ ಅಲ್ಲಿ ನಾನು ಜಾಯಿನ್ ಆಗ್ಬೇಕಾದ್ರೆ ಸ್ನೇಹಿತರೆ, ಈ ಬಯೋಟೋರಿಯಂ ಅಲ್ಲಿ ನಮ್ಗೆ ಬೇರೆ ಕಡೆಯಿಂದನೂ ತುಂಬಾ ಇತ್ತು ಇನ್ಫಾರ್ಮೇಶನ್. ಇವಾಗ ನಮ್ಮಲ್ಲಿ ಮಿತೇಶ್ ಮೆಹ್ತಾ ಅಂತ 18 ಕೋಟಿ ಅರ್ನ್ ಮಾಡಿದಾರಲ್ವಾ, ಅವರು ನಮ್ಮ ಸೆಮಿ ಡೈರೆಕ್ಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು. ಅವರು ಡಬಲ್ ಡೈಮಂಡ್ ಆಗಿದ್ರು. ಜೇಶ್ ಪಾಟೀಲ್ ಅಂತ ಒಬ್ರು ಇದ್ರು, ಅವ್ರ ಟೀಮ್ ಅಲ್ಲಿ ಮಿತೇಶ್ ಮೆಹ್ತಾ ಅವರು ನಮ್ಮ ಸೆಮಿ ಡೈರೆಕ್ಟ್ ಅಲ್ಲಿ ಇದ್ರು. ಜೇಶ್ ಪಾಟೇಲು, ಕಾಳೆ, ಈ ತರದವ್ರು ತುಂಬಾ ಜನ ನನ್ನನ್ನು ಲಾಗಿನ್ ಆಗೋದಕ್ಕೆ ಈ ಬಯೋಟೋರಿಯಂಗೆ ಇನ್ಫಾರ್ಮೇಶನ್ ಹೇಳಿದ್ರು. ಬಟ್ ಫೈನಲಿ ನಾನು ಥಿಂಕ್ ಮಾಡಿದೆ, ಯಾವುದೋ ಬೇರೆ ಬೇರೆ ಸ್ಟೇಟ್ ಅಲ್ಲಿ ಹೋಗೋದಕ್ಕಿಂತ ಯಾರಾದ್ರೂ ಒಬ್ರು ಕನೆಕ್ಟ್ ಆದ್ರೆ ಸಾಕಲ್ವಾ ಅಂತ ಹೇಳಿ ಸುಂದರ್ ಸರ್ಗೆ ಕಾಲ್ ಮಾಡಿ ನಾನು ಈ ಸಿಸ್ಟಮ್ ಅಲ್ಲಿ ಜಾಯಿನ್ ಆಗ್ತೀನಿ ಅಂತೇಳಿ ನನ್ನ ಡಾಕ್ಯುಮೆಂಟ್ ನ ಕಳಿಸಿ ಆಕ್ಟಿವ್ ಮಾಡ್ಕೊಂಡೆ ನನ್ನ ಐಡಿನ. ಸೊ ನಾನು ವಾಲಂಟ್ರಿಗೆ ಹೋಗಿ, ಇದುವರೆಗೆ ನಾನು ಯಾವ ಕಂಟ್ರಿಲಿ ನಾನು ಅಚೀವ್ಮೆಂಟ್ ಮಾಡ್ತಾ ಬಂದಿದ್ದೀನಿ, ನಾನೇ ವಾಲಂಟ್ರಿಗೆ ಹೋಗಿ ಬಿಸ್ನೆಸ್ ನ ಮಾಡಿರೋ ಅಂಥದ್ದು. ಅದಾದ್ಮೇಲೆ ಈ ಒಂದು ಸುಂದರ್ ಸರ್ ಆಪರ್ಚುನಿಟಿ ಕೊಟ್ಟದಕ್ಕೆ ನಾನು ನನ್ನ ಅಪ್ಲೈನ್ಗೆ ನನ್ನ ಚಿರಋಣಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಅಲ್ಲಿಂದ ನಮ್ದು ಜರ್ನಿ ಸ್ಟಾರ್ಟ್ ಆಯ್ತು ಸ್ನೇಹಿತರೆ. ಸೊ ಮೊದಲನೇದಾಗಿ ಈ ಬಿಸ್ನೆಸ್ ಬಗ್ಗೆ ನಾವು ಶುರು ಮಾಡ್ಬೇಕಾದ್ರೆ, ನಾನು ಯಾವುದೇ ಒಂದು ಪ್ರಾಡಕ್ಟ್ ಬಗ್ಗೆ, ಬಿಸ್ನೆಸ್ ಬಗ್ಗೆ ಕಂಪ್ಲೀಟ್ ಇನ್ವಾಲ್ವ್ ಆಗ್ಬೇಕು ಅಂತಂದ್ರೆ ಫಸ್ಟ್ ಆ ಕಂಪ್ನಿ ಪ್ರೊಫೈಲ್ ಏನಿದೆ ಅಂತ ನಾನು ನೋಡ್ತೀನಿ. ಅದಾದ್ಮೇಲೆ ಆ ಪ್ರಾಡಕ್ಟ್ ನಿಜವಾಗ್ಲೂ ರಿಯಲ್ ಆಗಿ ವರ್ಕ್ ಆಗುತ್ತೆ ಅನ್ನೋದನ್ನ ಕೂಡ ನಾನು ನೋಡ್ತೀನಿ. ಸೊ ಅದರಲ್ಲಿ ಗೂಗಲ್ ಎಲ್ಲ ನೋಡಿದಾಗ ನಿಯೋಡಿಯಂ ಮ್ಯಾಗ್ನೆಟಿನ್, ಯಾಕಂದ್ರೆ ಮ್ಯಾಗ್ನೆಟಿಕ್ ಥೆರಪಿ ಬಗ್ಗೆ ತುಂಬಾ ಕಂಪ್ನಿಗಳನ್ನ ನಾವು ಕೇಳಿದ್ವಿ, ತುಂಬಾ ಪ್ರಾಡಕ್ಟ್ಗಳನ್ನ ನಾವು ಮಾರ್ಕೆಟ್ ಅಲ್ಲಿ ನೋಡಿದ್ವಿ. ಸೊ ಇದೇನ್ ಡಿಫ್ರೆಂಟ್ ಆಗಿದೆ, ಏನ್ ಇನೋವೇಟಿವ್ ಆಗಿದೆ ಅಂತ ಗೊತ್ತಿರ್ಬೇಕಲ್ವ ನಮ್ಗೆ. ಸೊ ಅದನ್ನ ಡೀಟೇಲ್ಸ್ ನ ನೋಡಿದೆ. ಅದಾದ್ಮೇಲೆ ಪ್ರಾಡಕ್ಟ್ ನ ತಗೊಂಡು ಯೂಸ್ ಮಾಡಿದ್ವಿ ನಾವು. ಪ್ರಾಡಕ್ಟ್ ಎಲ್ಲ ಉಪಯೋಗ ಆಗುತ್ತೆ, ಇಲ್ಲ ಡೆಫಿನೆಟ್ಲಿ ಇದರಲ್ಲಿ ಉಪಯೋಗ ಆಗುತ್ತೆ ಪ್ರಾಡಕ್ಟ್ ಅಂತ ಅನ್ಸಿದ ಮೇಲೆ ನಾವು ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ವಿ. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ನಾನು, ಮುರಳಿ ಸರ್, ನಮ್ಮ ಪ್ರಿಯಪಟ್ನ ಯೋಗೇಶ್ ಸರ್ ಎಲ್ಲ ಸೇರಿ ಮೊದಲು ನಾವು ಒಂದು ಮೀಟಿಂಗ್ ಗಳನ್ನ ಶುರು ಮಾಡಕ್ ಮುಂಚೆನೆ ನಾವು 1-to-1 ಪ್ರೆಸೆಂಟೇಶನ್ ನ ಕೊಡ್ತಾ ಇದ್ವಿ. 1-to-1 ಪ್ರೆಸೆಂಟೇಶನ್ ಕೊಡ್ತಾ ಒನ್ ಬೈ ಒನ್ ಒಬ್ಬರನ್ನ ಲಾಗಿನ್ ಮಾಡ್ತಾ ಬಂದ್ವಿ. ಲಾಗಿನ್ ಆದ್ಮೇಲೆ ಫಸ್ಟ್ ಪ್ರೋಗ್ರಾಮ್ ಅಂತ ಮಾಡೋದು ನಾವು ನಮ್ಮ ಅಗ್ರಿ ಕ್ಲಬ್ ಅಲ್ಲಿ ಮಂಡ್ಯದಲ್ಲಿ. ಸೊ ಅಲ್ಲಿಂದ ಮುರಳಿ ಸರ್ ಮತ್ತೆ ಯೋಗೇಶ್ ಸರ್ ಟೀಮ್ ಇಂದ ಕರ್ನಾಟಕದ ಎಲ್ಲಾ ಲೀಡ್ಗಳನ್ನ ಕೂಡ ಕರ್ಸಿದ್ರು ಅವರು. ಅಲ್ಲಿ ನಾವು ಮೊದಲನೇ ಪ್ರೋಗ್ರಾಮ್ ನ ಮಾಡಿದ್ವಿ. ಸೊ ಆ ಒಂದು ಪ್ರೋಗ್ರಾಮ್ ಅಲ್ಲಿ ಒಂದು 38 ಜನ ಬಂದಿದ್ರು ಕರ್ನಾಟಕದ ಎಲ್ಲಾ ಕಡೆಯಿಂದ ಕೂಡ. ಫಸ್ಟ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನೋ, ನೆಟ್ವರ್ಕ್ ಮಾರ್ಕೆಟಿಂಗು ಟ್ರೆಡಿಷನಲ್ ಮಾರ್ಕೆಟ್ಗೂ ಡಿಫ್ರೆನ್ಸ್ ಏನಿರುತ್ತೆ, ಜಾಬ್ಗೂ ನೆಟ್ವರ್ಕ್ ಡಿಫ್ರೆನ್ಸ್ ಏನಿರುತ್ತೆ, ಈ ಎಲ್ಲಾ ಇನ್ಫಾರ್ಮೇಶನ್ಗಳ ಜೊತೆಗೆ ಕಂಪ್ನಿ ಪ್ರಾಡಕ್ಟ್, ಕಂಪ್ನಿ ಪ್ರೊಫೈಲ್ ಬಗ್ಗೆ ನಾವು ಮಾತಾಡಿ ಒಂದು ಒಳ್ಳೆ ಪ್ರತಿಯೊಬ್ಬರಿಗೂ ಆ ಸಿಸ್ಟಮ್ ಇಷ್ಟ ಆಯ್ತು. 2 days ಪ್ರೋಗ್ರಾಮ್ ನ ಮಾಡಿದ್ವಿ. ಅಲ್ಲಿ ಎಲ್ಲ ಆರ್ಗನೈಸ್ ಮಾಡಿದ್ದಂಥದ್ದು ನಮ್ಮ ಮುರಳಿ ಸರ್, ಮತ್ತೆ ಪ್ರಿಯಪಟ್ನ ಯೋಗೇಶ್ ಸರ್, ಮತ್ತೆ ಇನ್ನು ಹಲವಾರು ಲೀಡರ್, ಎಲ್ಲರೂ ಲೀಡರ್ ಇದ್ದೀರಿ. ಪ್ರತಿಯೊಬ್ರು ನಮ್ಮ ಹರೀಶ್ ಸರ್ ಇರ್ಬೋದು, ಬೇರೆಯವರು ಎಲ್ಲರೂ ಇದ್ದೀರಿ. ಯಾಕಂದ್ರೆ ಇದು ಟೀಮ್ ವರ್ಕ್ ಅಲ್ವಾ. ಸೊ ಏನಾದ್ರೂ ಒಂದು ಆರ್ಗನೈಸ್ ಆಗ್ಬೇಕಾದ್ರೆ ಎಲ್ಲ ಇಂಪಾರ್ಟೆಂಟ್, ಎಲ್ಲರೂ ಸಹಕಾರ ಮಾಡಿರ್ತೀವಿ, ಎಲ್ಲರೂ ನಾವು ಮಾಡಿದ್ವಿ. ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯ್ತು ಸರ್ ಈ ಒಂದು ಸಿಸ್ಟಮ್ ಅಲ್ಲಿ. ಬಟ್ ನಾನು ಯಾಕೆ ಈ ಸಿಸ್ಟಮ್ಗೆ ನಾನು ಜಾಯಿನ್ ಆದೆ ಅಂತಂದ್ರೆ, ನಾನು ಯಾವುದೇ ಒಂದು ಕಂಪ್ನಿಗೆ ಜಾಯಿನ್ ಆಗ್ಬೇಕಾದ್ರೆ ಮೊದಲು 4P ನ ನಾನು ತುಂಬಾ ಇಂಪಾರ್ಟೆಂಟ್ ಆಗಿ ನೋಡ್ತೀನಿ. ಒಂದೇನು, ಕಂಪ್ನಿ ಪ್ರೊಫೈಲ್ ಚೆನ್ನಾಗಿದೆ ಅಂತ ನಾವು ನೋಡ್ಬೇಕು. ಸೊ ಕಂಪ್ನಿ ಪ್ರೊಫೈಲ್ ಚೆನ್ನಾಗಿದೆ ಅಂತ ನಮಗ್ ಗೊತ್ತಾದ್ರೆ ನೆಕ್ಸ್ಟ್ ಸ್ಟೆಪ್ ನ ನಾವು ನೋಡ್ಬೋದು. ಈಗ ಕಂಪ್ನಿ ಪ್ರೊಫೈಲ್ ಅಂತ ನಾವು ನೋಡಿದಾಗ ಇಡೀ ಪ್ರಪಂಚಕ್ಕೆ 18 ವರ್ಷದಿಂದ ಈ ಒಂದು ನಿಯೋಡಿಯಂ ಮ್ಯಾಗ್ನೆಟ್ ನ ಮೆಡಿಕಲ್ ಸಂಬಂಧಪಟ್ಟಂಗೆ ನಮ್ಮ
ಸಾಗರ್ ಜೋಶಿ ಅವರು ಇವರೇ ರಿಸರ್ಚ್ ಮಾಡಿ ಇನೋವೇಟಿವ್ ಮಾಡಿ ಪ್ರಾಡಕ್ಟ್ ಅನ್ನ ಕೊಡ್ತಾ ಇದ್ರು. B2B ಬಿಸ್ನೆಸ್ ಅಲ್ಲಿ ಇದ್ರು. ಅದಾದ್ಮೇಲೆ 2020 ಅಕ್ಟೋಬರ್ 9ರಿಂದ ಈ ಒಂದು ಪ್ರಾಡಕ್ಟ್ ಅನ್ನ ಡೈರೆಕ್ಟ್ ಮಾರ್ಕೆಟಿಂಗ್ ಗೆ ಕೊಟ್ಟಿದ್ದಾರೆ. ಜಸ್ಟ್ 3 ವರ್ಷದಲ್ಲಿ ಇಂಡಿಯಾದಲ್ಲಿ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡಿದ್ದಾರೆ. ಯಾಕೆಂತಂದ್ರೆ ಯಾವುದಾದ್ರೂ ಒಂದು ಕಂಪ್ನಿ ಒಂದು ಬೇಸ್ ನಿಲ್ಲೋದಕ್ಕೆ 5 ವರ್ಷ ಬೇಕು. ನೀವು ಯಾವುದು ಟ್ರೆಡಿಷನಲ್ ಮಾರ್ಕೆಟ್ ಇರ್ಬೋದು, ನೆಟ್ವರ್ಕ್ ಮಾರ್ಕೆಟಿಂಗ್ ಇರ್ಬೋದು, ನಿಜವಾಗ್ಲೂ ಈ ಕಂಪ್ನಿ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಳೋದೆ ಅಂತ ಸರಿಯಾದ ರೀತಿ ಗೊತ್ತಾಗದೆ 5 years ಅಲ್ಲಿ. ಸೊ ಆಲ್ರೆಡಿ 3 years ಅಲ್ಲಿ ಇವರು ಆ ಒಂದು ದೊಡ್ಡ ಮಟ್ಟದ ಅಚೀವ್ಮೆಂಟ್ ನ ಮಾಡಿದ್ರು. ಸೊ ಯಾವ ಮಟ್ಟಕ್ಕೆ ಅಚೀವ್ಮೆಂಟ್ ಮಾಡಿದ್ದಾರೆ ಅಂದ್ರೆ 3 years ಅಲ್ಲೇ 9 ಕೋಟಿ 10 ಕೋಟಿ ಅರ್ನ್ ಮಾಡೋಂಥ ಲೀಡರ್ಗಳನ್ನ ಕೂಡ ಕ್ರಿಯೇಟ್ ಮಾಡಿದ್ರು ಕಂಪ್ನಿನಲ್ಲಿ. ಸೊ ಅದೆಲ್ಲ ಡೀಟೇಲ್ಸ್ ನಾವು ನೋಡಿದಾಗ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡಿರ್ತಕ್ಕಂಥ ಒಬ್ರು CMD ನಲ್ಲಿ ಒಂದು ತುಂಬಾ ದೊಡ್ಡ ಅಗಾಧವಾದ ಕನಸಿರ್ಬೇಕು. ಕಂಪ್ನಿ ಎಷ್ಟೇ ದೊಡ್ಡದಿರ್ಬೋದು, ಇಡೀ ಪ್ರಪಂಚದಾದ್ಯಂತ ಇರ್ಬೋದು, ಬಟ್ ಅವರಲ್ಲಿ ಏನೋ ಅಲ್ಪ ಸ್ವಲ್ಪ ಬಿಸ್ನೆಸ್ ಮಾಡ್ಬೇಕು, ಸಮ್ ಇನ್ಕಮ್ ಬರುತ್ತೆ, ಒಂದು ದೊಡ್ಡ ಮಟ್ಟಕ್ಕೆ ನನ್ಗೆ ಇನ್ಕಮ್ ಬಂದಾದ್ಮೇಲೆ ಕಂಪ್ನಿ ನಿಲ್ಸ್ಬೇಕು, ಈ ತರ ಎಲ್ಲ ಭಾವನೆಗಳಿತ್ತು ಅಂತಂದ್ರೆ ಕಂಪ್ನಿ ಸಕ್ಸಸ್ಫುಲ್ ಆಗಿ ರನ್ ಆಗಲ್ಲ. ಬಟ್ ಸಾಗರ್ ಜೋಶಿ ಅವ್ರದ್ದು ಇದುವರೆಗೆ ಯೂಟ್ಯೂಬ್ ಅಲ್ಲಿ ಇರ್ಬೋದು, ಲೈವ್ ಮೀಟಿಂಗ್ ಗಳು ಇರ್ಬೋದು, ನೀವ್ ಏನೆಲ್ಲ ಅವರನ್ನ ನೋಡಿದೀರಾ, ನಿಮ್ ಎದುರುಗಡೆ ಮಾತಾಡೋದನ್ನ ನೋಡಿದೀರಾ, ಅಥವಾ ಯಾವುದೇ ಒಂದು ಸೋಷಿಯಲ್ ಮುಖಾಂತರ ಅವ್ರನ್ನ ಮಾತಾಡೋದ್ ನೋಡಿದೀರಾ, ಎಲ್ಲೇ ಕೂಡ ಇದುವರೆಗೂ ಕೂಡ ಒಂದೇ 1% ಅವ್ರ ಎನರ್ಜಿ ಲಾಸ್ ಆಗಿದೆ, ಎನರ್ಜಿ ಡ್ರಾಪ್ ಆಗಿದೆ ಅನ್ನೋದನ್ನ ನೀವ್ ಯಾರು ನೋಡಿರೋದಕ್ಕೆ ಸಾಧ್ಯನೇ ಇಲ್ಲ. ಅಂತ ಮಹಾನ್ ಅದ್ಭುತವಾದಂತ ಒಂದು ಲೀಡರ್ಶಿಪ್ ಅಲ್ಲಿ ಒಂದು ಕಂಪ್ನಿ ಇದೆ. ಅಂದ್ರೆ ಅಂತ ಒಬ್ಬ CMD ಇದರಲ್ಲಿ ಈ ಒಂದು ಕಂಪ್ನಿ ಇದೆ. ಸೊ ನೀವು ಅಬ್ಸರ್ವ್ ಮಾಡಿ, ಯಾವುದೇ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇರ್ಬೋದು ನೀವು, ಅಥವಾ ಲೈವ್ ಆಗಿ ನೋಡಿರ್ಬೋದು, ಲೈವ್ ಆಗಿ ಅವ್ರ ಮೀಟಿಂಗ್ ನ ನೋಡಿರ್ಬೋದು. ಬಹುಶಃ ನಾನಂತೂ ಬಂದಾಗಿಂದ ಇಲ್ಲಿವರೆಗೂ ಕೂಡ ಯಾವತ್ತೂ ಅವ್ರದ್ದು ಎನರ್ಜಿ ಡ್ರಾಪ್ ಆಗಿದೆ ಅನ್ನೋ ಫೀಲ್ ನ ನಾನು ಎಲ್ಲೂ ನೋಡಿಲ್ಲ. ಅಂದ್ರೆ ಅಷ್ಟು ಎನರ್ಜೆಟಿಕ್ ಆಗಿ ಈ ಒಂದು ಕಂಪ್ನಿನಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ. ಅಂತ ಒಬ್ಬ MD ಇರ್ತಕ್ಕಂಥ ಕಂಪ್ನಿ ಪ್ರೊಫೈಲು ಅದ್ಭುತವಾಗಿದೆ. ಓಕೆ, ಮೊದಲನೇ ಇದಕ್ಕೆ ನನಗೆ ಆನ್ಸರ್ ಸಿಕ್ತು. ಎರಡನೇದು ಬಂದು ಪ್ರಾಡಕ್ಟ್. ಸೊ ಪ್ರಾಡಕ್ಟ್ ಅಂತ ನಾವು ನೋಡಿದಾಗ ಬಹುಶಃ ಇಷ್ಟೊಂದು ಗಾಸ್ಪೋರ್ ಅಲ್ಲಿ ಇಡೀ ಪ್ರಪಂಚಕ್ಕೆ ಒಂದು ಇನೋವೇಟಿವ್ ಪ್ರಾಡಕ್ಟ್ ನ ಕೊಟ್ಟಿರ್ತಕ್ಕಂಥ ಪ್ರಪಂಚದ ಏಕೈಕ ಕಂಪ್ನಿ ಬಂದು ಈ ಬಯೋಟೋರಿಯಂ. ಯಾಕೆ ಅಂತ ನಾವು ನೋಡಿದಾಗ ಜಸ್ಟ್ 1 ಗ್ರಾಮ್ ಒಂದು ನಿಯೋಡಿಯಂ ಮ್ಯಾಗ್ನೆಟ್, ರೇರ್ ಅರ್ತ್ ಮ್ಯಾಗ್ನೆಟ್ ಅಲ್ಲಿ 5,000ದಿಂದ 6,000 ಗಾಸ್ಪೋರ್ ಕೊಟ್ಟಿರ್ತಕ್ಕಂಥ ಏಕೈಕ ಕಂಪ್ನಿ. ಎಷ್ಟೋ ನೀವು ಮಾರ್ಕೆಟ್ ಅಲ್ಲಿ 1000 ಕಂಪ್ನಿಗಳು ಬರ್ತಾ ಇದೆ. ಈ ಮುಂಬೈಯಲ್ಲಿ ಕೂಡ ಇದೇ ತರ ಕಂಪ್ನಿಗಳು ಹುಟ್ಟಿದೆ, ಕೆಲವೊಂದು ಕಂಪ್ನಿ ಎಲ್ಲ. ಸೊ ಬೇರೆಯವ್ರ ತಂದು ಆಲ್ರೆಡಿ ಮಾರ್ಕೆಟ್ ನ ಇದ್ ಮಾಡೋ ತರ ಮಾಡ್ತಾ ಇದಾರೆ. ಸೊ ಆ ತರದ್ರಲ್ಲಿ ಎಲ್ಲದರಲ್ಲೂ ಕೂಡ ನೀವು ಪ್ರಾಡಕ್ಟ್ ನ ನೋಡಿದಾಗ ಇಷ್ಟು ಗಾಸ್ಪೋರ್ ಇರ್ತಕ್ಕಂಥದ್ದು, ಇಷ್ಟು ಒಂದು ಅದ್ಭುತವಾದಂತ ರಿಸಲ್ಟ್ ಬರ್ತಕ್ಕಂಥದ್ದು ಯಾವ ಕಂಪ್ನಿ ಇಲ್ಲ. ಸ್ಟಾರ್ಟಿಂಗ್ ಅಲ್ಲಿ ನಾವೆಲ್ಲ ಲೀಡರ್ಸ್ ಕೂಡ ಬೇರೆ ಬೇರೆ ಕಂಪ್ನಿಗಳ ಪ್ರಾಡಕ್ಟ್ ನೆಲ್ಲ ತರಿಸಿ ಕ್ರಾಸ್ ಚೆಕ್ ಕೂಡ ನಾವು ಮಾಡಿದ್ವಿ. ಯಾಕಂದ್ರೆ ಯಾರಿಗಾದ್ರೂ ಒಬ್ರಿಗೆ ಹೇಳಕ್ ಮುಂಚೆನೆ ನಾವು ಮಾಡ್ತಕ್ಕಂಥದ್ದು ಎಷ್ಟು ಪರ್ಫೆಕ್ಟ್ ಇದೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಲ್ವಾ. ಎಲ್ಲಾನು ನಾವು ಕ್ರಾಸ್ ಚೆಕ್ ಮಾಡಿದೀವಿ. ಸೊ ಆ ತರ ಲೆಕ್ಕದಲ್ಲಿ ನಾವು ನೋಡಿದಾಗ ಪ್ರಾಡಕ್ಟ್ ಏನಿದೆಯೋ ಇದು ಇನೋವೇಟಿವ್ ಪ್ರಾಡಕ್ಟ್. ಪ್ರತಿ ಒಬ್ಬ ಮನುಷ್ಯನಿಗೂ ಬೇಕಾಗಿರ್ತಕ್ಕಂಥದ್ದು ಎಂತ ಪ್ರಾಡಕ್ಟ್ ನ ಕೊಟ್ಟಿದ್ದಾರೆ ನಮ್ಗೆ ಅಂದ್ರೆ, ಇವತ್ತು ನೋಡಿ ಆಕ್ಸಿಜನ್ ಕಡಿಮೆ ಆಗಿ ಕರೋನಾದಿಂದ ಎಷ್ಟು ಲಕ್ಷ ಜನನ ನಾವು ಕಳ್ಕೊಂಡ್ವಿ. ಅಂದ್ರೆ ನೇಚರ್ ಇಂದ ಏನ್ ನಮಗ್ ಕಡಿಮೆ ಆಗ್ತಾ ಇದೆ ಅದನ್ನ ಎಗೇನ್ ವಾಪಸ್ ಕೊಟ್ಟಿರ್ತಕ್ಕಂಥ ಪ್ರಪಂಚದ ಏಕೈಕ ಕಂಪ್ನಿ. ಆಕ್ಸಿಜನ್ ಅಂತಕ್ಕಂಥದ್ದು ಒಂದು ಸಣ್ಣ ವಿಚಾರ ಅಲ್ಲ ಸ್ನೇಹಿತರೆ. ನಿಮ್ಮ ಹತ್ರ ಎಷ್ಟು 1000 ಕೋಟಿ ಇದೆಯೋ ಗೊತ್ತಿಲ್ಲ, ನೀವ್ ಏನೆಲ್ಲ ಸಂಪಾದನೆ ಮಾಡ್ತಿರೋ ಗೊತ್ತಿಲ್ಲ, ನಿಮ್ ಅಂತಸ್ತು ಏನಿದೆ ಅಂತ ಗೊತ್ತಿಲ್ಲ, ಬಟ್ ನೇಚರ್ ಕೊಟ್ಟಿರ್ತಕ್ಕಂಥ ಆಕ್ಸಿಜನ್ ಇಲ್ಲ ಅಂದ್ರೆ ನಾವಿಲ್ಲ. ಅಂತ ಒಂದು ಆಕ್ಸಿಜನ್ ನಮ್ಗೆ ಏನ್ ಕಡಿಮೆ ಆಗ್ತಾ ಇದೆಯೋ, ಈ ಆಕ್ಸಿಜನ್ ನ ಕೂಡ ಹೇಗೆ ನಮ್ಗೆ ಈ ಒಂದು ಮ್ಯಾಟರ್ಸ್ ನ ನಿಯೋಡಿಯಂ ಮ್ಯಾಗ್ನೆಟ್ ನ ಉಪಯೋಗಿಸೋದ್ರ ಮುಖಾಂತರ ಒಂದು ಅದ್ಭುತವಾದಂತ ಪ್ರಾಡಕ್ಟ್ ಅನ್ನ ಕೊಟ್ಟಿದ್ದಾರೆ. ಸೊ ಯಾವ ವ್ಯಕ್ತಿ ಇದನ್ನ ಉಪಯೋಗಿಸ್ತಾರೋ, ಪ್ರಾಪರ್ ಬ್ಲಡ್ ಸರ್ಕ್ಯುಲೇಷನ್, ಪ್ರಾಪರ್ ಆಕ್ಸಿಜನ್ ಸಪ್ಲೈ ಆಗಿ ಪ್ರತಿ ಜೀವಕೋಶಗಳು ಸರಿ ಆಗುತ್ತೆ. ಎಲ್ಲ ನಮ್ಮ ಮುರಳಿ ಸರ್ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಅದನ್ನ. ಇಂಥ ಒಂದು ಅದ್ಭುತವಾದ ಪ್ರಾಡಕ್ಟ್ ಇರೋದ್ರಿಂದ ಪ್ರಾಡಕ್ಟ್ ಚೆನ್ನಾಗಿದೆಯಾ, ನೀವು ಇಲ್ಲಿ ರಿಪ್ಲೈ ಮಾಡ್ಬೇಕು ಸರ್. ನಾನು ಏನ್ ಹೇಳ್ತಾ ಇದ್ದೀನಿ ನೀವು ರಿಪ್ಲೈ ಮಾಡಿದ್ರೆ ಬೇಕು ಅಂದ್ರೆ ಹೆಚ್ಚಿನ ಇನ್ಫಾರ್ಮೇಶನ್ ಕೂಡ ನಾನು ಕೊಡ್ತೀನಿ. ಮೊದಲನೇದಾಗಿ ನೋಡಿದಾಗ ಒಂದು ಕಂಪ್ನಿಲಿ ನಾವು ಜಾಯಿನ್ ಆಗ್ಬೇಕಾದ್ರೆ ನಾನ್ ನೋಡ್ ಬಂದದ್ದು ಏನು ಅಂದ್ರೆ ಒಂದು ಕಂಪ್ನಿ ಪ್ರೊಫೈಲ್ ಅನ್ನ ನೋಡಿದೆ. ಸೊ ಕಂಪ್ನಿ ಪ್ರೊಫೈಲ್ ಬಗ್ಗೆ ಇದುವರೆಗೆ ನಾನು ಮಾತಾಡಿದೆ. ನಮ್ಮ CMD ಅವರ ಒಂದು ಕನಸು ಬಗ್ಗೆ, ಅವರ ಒಂದು ಎನರ್ಜಿ ಡ್ರಾಪ್ ಆಗದಿದ್ರ ಬಗ್ಗೆ, ಅಷ್ಟು ಪವರ್ಫುಲ್ ಆಗಿ ಅವರು ಎಸ್ಟಾಬ್ಲಿಷ್ ಮಾಡ್ತಾ ಇರೋದ್ರ ಬಗ್ಗೆ ಮಾತಾಡಿದೆ. ಓಕೆ, ಕಂಪ್ನಿ ಪ್ರೊಫೈಲ್ ಚೆನ್ನಾಗಿದೆ. ಅದಾದ್ಮೇಲೆ ಕಂಪ್ನಿ ಪ್ರಾಡಕ್ಟ್, ಇದುವರೆಗೆ ಪ್ರಾಡಕ್ಟ್ ಬಗ್ಗೆ ಒಂದು ಸಿಂಪಲ್ ಆಗಿ ಹೇಳಿದ್ದೀನಿ. ಬರೀ ಪ್ರಾಡಕ್ಟ್ ಬಗ್ಗೆ ದಿನಗಟ್ಲೆ ಬೇಕಾದ್ರೆ ಮಾತಾಡ್ಬೋದು ಸ್ನೇಹಿತರೆ, ಬಟ್ ಪ್ರಾಡಕ್ಟ್ ಮಹಾನ್ ಅದ್ಭುತವಾಗಿದೆ. ಮೂರನೇದು ಬಂದು ಪ್ಲಾನ್. ಸೊ ಪ್ಲಾನ್ ಅಂತ ನಾವು ನೋಡಿದಾಗ ಇಡೀ ಪ್ರಪಂಚದಾದ್ಯಂತ ನಾವು
ಈ ಒಂದು ನೆಟ್ವರ್ಕ್ ಇಂಡಸ್ಟ್ರಿನಲ್ಲಿ ಅಂದ್ರೆ ತುಂಬಾ ಪಾಪ್ಯುಲರ್ ಆಗಿರ್ತಕ್ಕಂಥ ಒಂದು 2-3 ಪ್ಲಾನ್ಗಳನ್ನ ನೋಡ್ತೀವಿ. ಮೊದಲನೇದು ಸನ್ಫ್ಲವರ್ ಸಿಸ್ಟಮ್ನ ನೋಡ್ತೀವಿ, ಎರಡನೇದು ಜನರೇಷನ್ ಪ್ಲಾನ್ನ ನೋಡ್ತೀವಿ, ಮೂರನೇದು ಬಂದು ಬೈನರಿ ಸಿಸ್ಟಮ್ ಅನ್ನ ನಾವು ನೋಡ್ತೀವಿ. ನೋಡಿ ನಮ್ಮ ಸುಂದರ್ ಸರ್ ನೆಕ್ಸ್ಟ್ ಇನ್ನೊಬ್ಬ CMD ನ ಕ್ರಿಯೇಟ್ ಮಾಡೋದಕ್ಕೆ ಪಕ್ಕದಲ್ಲಿ ಕೂರ್ಸ್ಕೊಂಡಿದ್ದಾರೆ ಒಬ್ಬರನ್ನ. ಗ್ರೇಟ್ ಅಚೀವರ್ ಬಂದ್ ನೋಡ್ತಾ ಇದೆ ನಮಗ. ಅವನು ಒಳ್ಳೆ ಅಚೀವ್ಮೆಂಟ್ ಮಾಡ್ಲಿ ಸರ್ ನೆಕ್ಸ್ಟ್. ಥ್ಯಾಂಕ್ಸ್. ಓಕೆ, ಈ ಒಂದು ಬಿಸ್ನೆಸ್ ಅಲ್ಲಿ ಒಂದು ಏನು ಜನರೇಷನ್ ಪ್ಲಾನ್ ನ ನೋಡ್ತೀವಿ, ಮತ್ತೆ ಸನ್ಫ್ಲವರ್ ಸಿಸ್ಟಮ್ ನ ನೋಡ್ತೀವಿ, ಬೈನರಿ ಸಿಸ್ಟಮ್ ಅನ್ನ ನೋಡ್ತೀವಿ. ಸೊ ಈ 3 ಪ್ಲಾನ್ ಹೆಂಗ್ ವರ್ಕ್ ಆಗುತ್ತೆ ಅಂತ ನಮಗ್ ಗೊತ್ತಿರೋ ಅಂತದ್ದು ಟ್ರೈನಿಂಗ್ ಪ್ರೋಗ್ರಾಮ್ಗಳಲ್ಲಿ ಅದ್ರ ಬಗ್ಗೆ ಇನ್ನೂ ಸವಿಸ್ತಾರವಾಗಿ ಡಿಸ್ಕಸ್ ನ ಮಾಡೋಣ. ಈ 3 ಪ್ಲಾನ್ ಅಲ್ಲಿ ನೋಡಿದಾಗ ಸಪೋಸ್ ಸನ್ಫ್ಲವರ್ ಸಿಸ್ಟಮ್ ಅಂತ ಬಂದಾಗ ಎಷ್ಟು ಜನ ಲೈನ್ಗಳನ್ನ ನಾವು ಕ್ರಿಯೇಟ್ ಮಾಡಬೇಕು. ಜನರೇಷನ್ ಪ್ಲಾನ್ ಅಲ್ಲಿ ಕೂಡ ಒಂದು ಎಲ್ಲಾ ತರ ಇನ್ಕಮ್ಗಳು ಬರ್ಬೇಕು ಅಂದ್ರೆ ಮಿನಿಮಮ್ 8-10 ಲೈನ್ಗಳನ್ನ ಕ್ರಿಯೇಟ್ ಮಾಡಬೇಕು. ಸೊ ಈ ಒಂದು ಸಿಸ್ಟಮ್ ಅಲ್ಲಿ ಜನರೇಷನ್ ಪ್ಲಾನ್ ವಿತ್ ಬೈನರಿ ಸಿಸ್ಟಮ್ ಅನ್ನ ಬರೀ 2 ಲೈನ್ ಅಲ್ಲಿ ಈ ಒಂದು ಜನರೇಷನ್ ಪ್ಲಾನ್ ರೀಪರ್ಚೇಸ್ ಇನ್ಕಮ್ ನ ಕೊಡ್ತಾ ಇದ್ದಾರೆ. ಬೈನರಿ ಪ್ಲಾನ್ ಅನ್ನ ಡೈಲಿ ಅಂದ್ರೆ ಹೊಸದಾಗಿ ರೀಪರ್ಚೇಸ್ ಅನ್ನು ಜಾಯಿನ್ ಆಗ್ತಕ್ಕಂಥ ಇನ್ಕಮ್ ನ ಕೂಡ ಕೊಟ್ಟಿದ್ದಾರೆ. ಒಂದು ಬೈನರಿ ಸಿಸ್ಟಮ್ ಅಲ್ಲೇ ಬರೀ 2 ಲೈನ್ ಅಲ್ಲಿ ವಿತ್ ರೀಪರ್ಚೇಸ್ ಜನರೇಷನ್ ಪ್ಲಾನ್ ನ ಕೊಟ್ಟು 3 ವರ್ಷದಿಂದ ಮೀನ್ಸ್ 2020 ಅಕ್ಟೋಬರ್ 9ರಿಂದ ಇಲ್ಲಿವರೆಗೂ ಒಂದು 42-43 ತಿಂಗಳಾಗಿದೆ. ಇಲ್ಲಿವರೆಗೂ ಸಕ್ಸಸ್ಫುಲ್ ಆಗಿ ನಡ್ಸ್ಕೊ ಬಂದಿರ್ತಕ್ಕಂಥ ಪ್ರಪಂಚದ ಏಕೈಕ ಕಂಪ್ನಿ ಬಂದು ಈ ಬಯೋಟೋರಿಯಂ. ಸ್ನೇಹಿತರೆ, ಬೈನರಿ ಜೊತೆಗೆ ಜನರೇಷನ್ ಪ್ಲಾನ್ ನ ರನ್ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಈಗ ಸಪೋಸ್ ತಮಗೆ ಮೋದಿ ಕೇರ್ ಎಲ್ರಿಗೂ ಗೊತ್ತಿರುತ್ತೆ, ಅಲ್ಲಿ ಜನರೇಷನ್ ಪ್ಲಾನು ಬೈನರಿ ಎರಡನ್ನೂ ಅಡಾಪ್ಟ್ ಮಾಡಿದ್ರು ಸುಮಾರು ಸರಿ. ಸೊ ಯಾವುದೇ ಕಾರಣಕ್ಕೂ ಬೈನರಿನ ಕೊಟ್ಟು ಜನರೇಷನ್ ಪ್ಲಾನ್ ನ ರನ್ ಮಾಡಕ್ ಆಗ್ಲಿಲ್ಲ. ಫೈನಲಿ ಅದು ಪ್ಲಾನ್ ಚೇಂಜ್ ಮಾಡಿದ್ರು. ಬಟ್ ಈ ಒಂದು ಸಿಸ್ಟಮ್ ಅಲ್ಲಿ ಇರ್ತಕ್ಕಂಥ ಬೈನರಿ ಸಿಸ್ಟಮ್ ಅಲ್ಲಿ 2 ಲೈನ್ ಅಲ್ಲಿ ರೀಪರ್ಚೇಸ್ ಜನರೇಷನ್ ಪ್ಲಾನ್ ಇದೆ ಮತ್ತೆ ಬೈನರಿ ಪ್ಲಾನ್ ಇದೆ. ಅಂತ ಒಂದು ಅದ್ಭುತವಾದ ಪ್ಲಾನ್ ಅನ್ನ ಕಂಪ್ನಿ ನಮ್ಗೆ ಕೊಟ್ಟಿದೆ. ಓಕೆ, ಇಲ್ಲಿ 3ನೇದು ಪ್ಲಾನ್ ಚೆನ್ನಾಗಿದೆಯಾ? ಸೊ ಪ್ಲಾನ್ ಚೆನ್ನಾಗಿದೆ ಅಂತ ತಮ್ಗೆಲ್ರಿಗೂ ಅನ್ಸಿದ್ರೆ ಎಸ್ ಅಂತ ಹೇಳ್ಬೋದು, ಅಥವಾ ನಿಮ್ಮ ಅನಿಸಿಕೆಗಳನ್ನ ಚಾಟ್ ಬಾಕ್ಸ್ ಅಲ್ಲಿ ನೀವು ಟೈಪ್ ಮಾಡ್ಬೋದು. ಸೊ ಅಲ್ಲಿಗೆ ಕಂಪ್ನಿ ಪ್ರೊಫೈಲ್ ಬಗ್ಗೆ ನಾವು ನೋಡಿದ್ವಿ, ಕಂಪ್ನಿ ಪ್ರಾಡಕ್ಟ್ ಬಗ್ಗೆ ನೋಡಿದ್ವಿ, ಮತ್ತೆ ಕಂಪ್ನಿ ಪ್ಲಾನ್ ಬಗ್ಗೆ ನೋಡಿದ್ವಿ. ಕರೆಕ್ಟ್ ಅಲ್ವಾ? ಸೊ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಬೇಕಾಗಿರ್ತಕ್ಕಂಥದ್ದು ಈ 4P ಅಂತ ಏನ್ ಹೇಳ್ತೀವಿ, ಇದು ಮೊದಲು. ಇನ್ನೊಂದು ಬಂದು 4ನೇದು. ಈ 4ನೇದು ಏನು ಅಂದ್ರೆ ಪೇಔಟ್. ಸೊ ಪೇಔಟ್ ಅಂತ ನಾವು ನೋಡಿದಾಗ ಇದುವರೆಗೆ ನಾವು ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ ನಾವು ಏನ್ ಕೆಲಸ ಮಾಡಿದ್ವಿ, ಅಥವಾ ಒಂದು ಇಂಟರ್ನ್ಯಾಷನಲ್ ಕಂಪ್ನಿ ಏನಿದೆ, ಮಲ್ಟಿನ್ಯಾಷನಲ್ ಕಂಪ್ನಿಗಳು ಏನಿದೆಯೋ, ಅದು ಹೆಲ್ತ್ ಕೇರ್ ಇಂಡಸ್ಟ್ರಿಯಲ್ಲಿ ಯಾವ ಕಂಪ್ನಿಗಳು ನಾವು ನೋಡಿದ್ವಿ, ಎಲ್ಲಾ ಕಡೆನೂ ಏನಾಗ್ತಾ ಇತ್ತು ಅಂದ್ರೆ ಮಂತ್ಲಿ ಒಂದ್ಸರಿ ನಮ್ಗೆ ಇನ್ಕಮ್ ಬರ್ತಾ ಇತ್ತು. ಅದಾದ್ಮೇಲೆ ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಆಗ್ತಾ 15 ಡೇಸ್ಗೆ ಒಂದ್ಸರಿ ಬರೋದು. ಕೆಲವು ಕಂಪ್ನಿಗಳಲ್ಲಿ ವೀಕ್ಲಿ ಕಟಪ್ ಆಗ್ತಾ ಇತ್ತು. ಆಫ್ಟರ್ 1 ವೀಕ್ ಆದ್ಮೇಲೆ ಇನ್ಕಮ್ ಬರ್ತಾ ಇತ್ತು. ಸೊ ಬಹುಶಃ ಪ್ರತಿದಿನ 2 ಪೇಔಟ್ ನ ಕೊಡ್ತಕ್ಕಂಥ ಪ್ರಪಂಚದ, ಅದು ಸಕ್ಸಸ್ಫುಲ್ ಆಗಿ ಕೊಡ್ತಕ್ಕಂಥ ಪ್ರಪಂಚದ ಏಕೈಕ ಕಂಪ್ನಿ ಅಂದ್ರೆ ಈ ಬಯೋಟೋರಿಯಂ. ಸ್ನೇಹಿತರೆ ನೋಡಿ, 12 PM ಗೆ ಏನು ಮಧ್ಯಾಹ್ನ 12 ಗಂಟೆಗೆ ಕಟಾಪ್ ಸ್ಟಾರ್ಟ್ ಆಗುತ್ತೆ, ಮಧ್ಯರಾತ್ರಿ 12 ಗಂಟೆ ಮುಗಿಯುತ್ತೆ, ಮತ್ತೆ ಮಧ್ಯರಾತ್ರಿ 12 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ, ಮಧ್ಯಾಹ್ನ 12 ಗಂಟೆ ಮುಗಿಯುತ್ತೆ. ಮಧ್ಯಾಹ್ನ 4 ಗಂಟೆಗೆ ಇನ್ಕಮ್ ಬರುತ್ತೆ, ಬೆಳಗಿನ ಜಾವ 4 ಗಂಟೆಗೆ ಇನ್ಕಮ್ ಬರುತ್ತೆ. ಇನ್ನು ಬೇಗನೆ ಬಂದಿರುತ್ತೆ ಮಧ್ಯಾಹ್ನದ ಇನ್ಕಮ್. ಈ ತರ ಒಂದು ದಿನನೂ ಮಿಸ್ ಆಗದಂಗೆ ಪ್ರತಿದಿನ 2 ಪೇಔಟ್ ನ ಕೊಡ್ತಕ್ಕಂಥ ಪ್ರಪಂಚದ ಏಕೈಕ ಕಂಪ್ನಿ ಈ ಬಯೋಟೋರಿಯಂ. ಇಲ್ಲಿ ನಮ್ಗೆ 4 ಕೂಡ ಆನ್ಸರ್ ಸಿಕ್ತು. ಒಂದು, ಕಂಪ್ನಿ ಪ್ರೊಫೈಲ್ ತುಂಬಾ ಸ್ಟ್ರಾಂಗ್ ಇದೆಯಾ? 100% ಸ್ಟ್ರಾಂಗ್ ಇದೆ. ಯಾಕಂದ್ರೆ ಅವ್ರ ವಿಷನ್ ನಾವು ನೋಡಿದಾಗ, ಅವ್ರು ಮಾತಾಡ್ತಕ್ಕಂಥ ಇದನ್ನ ನೋಡಿದಾಗ ಯಾವುದೇ ಕಾರಣಕ್ಕೂ ಅದು ಗೊತ್ತಾಗ್ಬಿಡುತ್ತೆ. ಬೆಳೆ ಪೈರು ಮೊಳಕೆನಲ್ಲಿ ಅಂತ. ನೀವು ಸೈಕಾಲಜಿ ಸಬ್ಜೆಕ್ಟ್ ಬಂದಾಗ ಎದುರುಗಡೆ ಮಾತಾಡ್ತಕ್ಕಂಥ ವ್ಯಕ್ತಿ ಮನಸ್ಥಿತಿ ಏನಿದೆ ಅನ್ನೋದನ್ನ ನಾವು ಫೀಲ್ ಮಾಡ್ಬೋದು. ಸೊ ಆ ತರ ಎಲ್ಲ ನೋಡಿದಾಗ ಅಂತ ಒಂದು ಸ್ಟ್ರಾಂಗೆಸ್ಟ್ CMD ನಮಗೆ ಸಿಕ್ಕಿದ್ದಾರೆ. ಕಂಪ್ನಿ ಪ್ರೊಫೈಲ್ ಸ್ಟ್ರಾಂಗ್ ಇದೆ, ಕಂಪ್ನಿ ಪ್ರಾಡಕ್ಟ್ ಚೆನ್ನಾಗಿದೆ, ಕಂಪ್ನಿ ಪೇಔಟ್ ಚೆನ್ನಾಗಿದೆ, ಕಂಪ್ನಿ ಪ್ಲಾನ್ ಚೆನ್ನಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ಟೀಮ್ ನ ಹ್ಯಾಂಡಲ್ ಮಾಡ್ತಕ್ಕಂಥ ಸ್ಟ್ರಾಂಗೆಸ್ಟ್ ಲೀಡರ್ಸ್ ಇದ್ದಾರೆ ನಮ್ಮಲ್ಲಿ. ಇದು ವೆರಿ ಇಂಪಾರ್ಟೆಂಟ್. ನಮ್ಮ ಹತ್ರ ಎಷ್ಟು ಲಕ್ಷ ರೂಪಾಯಿ ಮೊಬೈಲ್ ತಗೊಂಡಿದೀವೋ ಗೊತ್ತಿಲ್ಲ, ಬಟ್ ಆ ಮೊಬೈಲ್ ಚೆನ್ನಾಗಿ ವರ್ಕ್ ಆಗ್ಬೇಕು ಅಂದ್ರೆ ಪ್ರತಿದಿನ ನಾವು ಚಾರ್ಜಿಂಗ್ ಹಾಕ್ಲೇಬೇಕು. ಚಾರ್ಜಿಂಗ್ ಹಾಕ್ಲಿಲ್ಲ ಅಂದ್ರೆ ಮೊಬೈಲ್ ವರ್ಕ್ ಆಗಲ್ಲ. ಹಂಗೆ ನಾವು ಎಷ್ಟು ಮಟ್ಟ ಕೆಲಸ ಮಾಡ್ತೀವಿ ಅಂದ್ರೆ ಪ್ರತಿದಿನ ನಮ್ಗೆ ಚಾರ್ಜ್ ಮಾಡ್ತಕ್ಕಂಥ ನಮ್ಮ ಅಪ್ಲೈನ್ಸ್ ಇರ್ಬೇಕು. ಚಾರ್ಜ್ ಮಾಡೋದು ಅಂತಂದ್ರೆ ಮೀನ್ಸ್ ಎನರ್ಜಿನ ತುಂಬಾ ಅಂತದ್ದು, ಬೇರೆ ತರ ಚಾರ್ಜ್ ಅಂತ ತಿಳ್ಕೊಬೇಡಿ. ಸೊ ಆ ಒಂದು ಪಾಸಿಟಿವ್ ಎನರ್ಜಿನ ತುಂಬತಕ್ಕಂಥ ಒಂದು ಒಳ್ಳೆ ಲೀಡರ್ಶಿಪ್ ಒಂದು ಟೀಮ್ ಇದೆ ನಮ್ಮಲ್ಲಿ. ಟೀಮ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಒಂದು ಸಕ್ಸಸ್ ಸಿಸ್ಟಮ್ ಸಪೋರ್ಟ್ ಇದೆ. ಸೊ ಈ ಒಂದು ಸಪೋರ್ಟ್ಸ್ ಇರೋದ್ರಿಂದ ನಮಗೆ
100% ನಾವು ಡೆಫಿನೆಟ್ಲಿ ಎಲ್ಲರೂ ಕೂಡ ಅಚೀವ್ಮೆಂಟ್ ಮಾಡ್ಬೋದು. ಈ ಎಲ್ಲಾ ಕಾರಣಗಳಿಂದ ಈ ಒಂದು ಸಿಸ್ಟಮ್ಗೆ ನಾನು ಜಾಯ್ನ್ ಆಗಿ ಒಂದು ಬೇಸಿಕ್ ಚೆನ್ನಾಗಿದೆ ಅಂತೇಳಿ ನಾವು ಶುರು ಮಾಡಿದ್ವಿ. ಶುರು ಮಾಡಿ ಇಲ್ಲಿವರೆಗೂ ಕೂಡ ತುಂಬಾ ಚೆನ್ನಾಗಿ ನಾವು ಬಿಸ್ನೆಸ್ ನ ಮಾಡ್ತಾ ಇದೀವಿ. ಕೆಲವು ಎಂತ ಸಿಚುವೇಶನ್ ಬಂದ್ರು ಕೂಡ ನಾವು ಟ್ರೈನಿಂಗ್ಗಳು ಮತ್ತೆ BOPಗಳನ್ನೆಲ್ಲ ಕಂಟಿನ್ಯೂ ಮಾಡ್ತಾ ಬಂದಿದ್ವಿ. ಎಲ್ಲಾ ಕಡೆ BOPಗಳನ್ನ ನಾವು ಮಾಡಿದ್ವಿ. ಪ್ರತಿಯೊಬ್ರು ಕೂಡ ಇಲ್ಲಿ ಬೆಳಿಬಹುದು ಸ್ನೇಹಿತರೆ. ಬಟ್ ಕೆಲವೊಂದನ್ನ ಒಂದು ಸಿಸ್ಟಮ್ ಅಂತ ಇರುತ್ತೆ, ಆ ಸಿಸ್ಟಮ್ ಅನ್ನ ನಾವು ಫಾಲೋ ಮಾಡ್ಬೇಕು. ಸೊ ನೆಟ್ವರ್ಕ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಅಂದ್ರೆ ಫಸ್ಟ್ ನನ್ನನ್ನು ನಾನು ಬಿಲೀವ್ ಮಾಡ್ಬೇಕು. ಸೊ ಯಾವಾಗ ನನ್ನನ್ನು ನಾನು ಬಿಲೀವ್ ಮಾಡ್ತೀನಿ, ಅದು ಡೆಫಿನೆಟ್ಲಿ ನಾವು ಸಕ್ಸಸ್ ಕಡೆಗೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಸೊ ನಾವೇನ್ ಮಾಡ್ತೀವಿ, ಏನೋ ಒಂದು ಕೆಲಸ ಮಾಡೋಣ ಅಂತ ಒಂದು ಇದರಲ್ಲಿ ಕೆಲಸ ಮಾಡಿದ್ರೆ ಡೆಫಿನೆಟ್ಲಿ ಆಗಲ್ಲ. ಯಾವಾಗ ನಮ್ಮನ್ನ ನಾವು ಬಿಲೀವ್ ಮಾಡ್ತೀವಿ, ಫಸ್ಟ್ ಸ್ಟೆಪ್ ನಮಗೆ ಒಂದು ಕನಸು ಅಂತ ಹುಟ್ಟುತ್ತೆ. ಯಾವಾಗ ಮನುಷ್ಯನ ಇದರಲ್ಲಿ ಒಂದು ಕನಸು ಅಂತ ಬರುತ್ತೆ, ಆ ಕನಸು ಬಗ್ಗೆ ನೀವು ಪ್ರತಿದಿನ ಪಾಸಿಟಿವ್ ಆಗಿ ಯೋಚನೆ ಮಾಡ್ತಾ ಮಾಡ್ತಾ ಅದು 100% ನನ್ಸ್ ಆಗೇ ಆಗುತ್ತೆ. ಅದು ಡೆಫಿನೆಟ್ಲಿ ನಮಗೆ ರಿಸಲ್ಟ್ ಸಿಗುತ್ತೆ. ಸೊ ಅಲ್ಲಿಂದ ನಾವು ಶುರು ಮಾಡ್ಬೇಕು. ಸೊ ನಾವು ಶುರು ಮಾಡಿದ್ವಿ. ನಮ್ಮ ಕನಸು ಏನಿದೆ ಅಂತಂದ್ರೆ, ನಮ್ಮ ಟೀಮ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಅಲ್ಲಿ ಬಹುಶಃ ಒಂದು 200-300 ಜನ ಡೆಫಿನೆಟ್ಲಿ ಕೋಟ್ಯಾಧಿಪತಿಗಳು ಸದ್ಯದಲ್ಲಿ ಆಗ್ತೀವಿ. ಎಲ್ರೂ ಆಗೋಣ, ಎಲ್ರಿಗೂ ಒಳ್ಳೇದನ್ನ ಬಯಸಿ, ಡೆಫಿನೆಟ್ಲಿ ಅದಾಗುತ್ತೆ. ಸೊ ಈ ಒಂದು ಸಿಸ್ಟಮ್ ಅಲ್ಲಿ ಅಸಾಧ್ಯ ಅಂತಕ್ಕಂಥದ್ದು ಏನೂ ಇಲ್ಲ. ತುಂಬಾ ಸಿಂಪಲ್ ಬಿಸ್ನೆಸ್, ತುಂಬಾ ಈಸಿ ಬಿಸ್ನೆಸ್. ಎಸ್ಪೆಷಲಿ ನೆಟ್ವರ್ಕ್ ಇಂಡಸ್ಟ್ರಿನಲ್ಲಿ ಬರೀ 2 ಲೈನಲ್ಲಿ 2 ಇನ್ಕಮ್ ನ ಕೊಡ್ತಕ್ಕಂಥದ್ದು, ಜನರೇಷನ್ ಮತ್ತೆ ಬೈನರಿ ಸಿಸ್ಟಮ್ ನ ಬಹಳ ಅದ್ಭುತವಾಗಿ ಕಂಪ್ನಿ ಕೊಟ್ಟಿದ್ದಾರೆ. ಬಟ್ ಇಲ್ಲೇನು ಅಂದ್ರೆ ಸ್ವಲ್ಪ ಪ್ಲಾನ್ಡ್ ಆಗಿ ಮಾಡ್ಬೇಕು. ನಾವ್ ಏನ್ ಮಾಡ್ತಾ ಇದೀವಿ ಅದು ಸ್ವಲ್ಪ ಎಕ್ಸ್ಟ್ರಾ ಸೇರ್ಸ್ಕೊಂಡ್ರೆ ಎಕ್ಸ್ಟ್ರಾರ್ಡಿನರಿ ಆಗ್ಬಿಡುತ್ತಲ್ವಾ. ಹಂಗೆ ಸ್ವಲ್ಪ ಒಂದು ಪ್ಲಾನ್ಡ್ ಆಗಿ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ಎಲ್ಲರೂ ಕೂಡ ಸಕ್ಸಸ್ ಆಗ್ಬೋದು. ಮತ್ತೆ ಜೊತೆಗೆ ನೆಟ್ವರ್ಕ್ ಅಲ್ಲಿ ನಾವು ಸಕ್ಸಸ್ ಆಗ್ಬೇಕು ಅಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ ಸ್ನೇಹಿತರೆ, ಯಾವುದೇ ಕಾರಣಕ್ಕೂ ಶಾರ್ಟ್ ಕಟ್ ಅನ್ನ ಹುಡುಕ್ಬಾರ್ದು. ಶಾರ್ಟ್ ಕಟ್ ಅಂತ ಹುಡುಕಿದಾಗ ಏನಾಗುತ್ತೆ, ನಮ್ಮ ಸಕ್ಸಸ್ ಹಿನ್ನಡೆ ಆಗುತ್ತೆ. ಹೆಂಗೆ ಹಿನ್ನಡೆ ಆಗುತ್ತೆ ಗೊತ್ತಾ? ಯಾವ ವ್ಯಕ್ತಿ ಶಾರ್ಟ್ ಕಟ್ ನ ಹುಡುಕಿ ತಪ್ಪು ಮಾಡ್ತಾರೋ ಅವ್ರ ಮನ್ಸು ಪ್ರತಿದಿನ ಫೀಲ್ ನ ಅನುಭವಿಸ್ತಾ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಯಾರೋ ನನಗೆ ಮೋಸ ಮಾಡಿದ್ದಾರೆ ಅಂದ್ರೆ ನನಗೇನು ಅನ್ಸಲ್ಲ. ಯಾಕೆಂದ್ರೆ ಮೋಸ ಮಾಡಿರೋದು ಅವರು ಅಂತಂದಾಗ ಅವ್ರಿಗೆ ಏನಾಗುತ್ತೆ, ಪ್ರತಿದಿನ ಅವ್ರ ಆಟ್ಲೆ ಫೀಲ್ ಬರಕ್ ಸ್ಟಾರ್ಟ್ ಆಗುತ್ತೆ. ಯಾವಾಗ ಅವ್ರಿಗೆ ಮೇಲ್ಗಡೆ ಏನೇ ಇದು ಮಾಡ್ಕೊಬಿಡ್ಬೋದು. ಮನುಷ್ಯನ ಸ್ವಭಾವ ಹೆಂಗಿರುತ್ತೆ ಅಂದ್ರೆ ಸ್ನೇಹಿತರೆ, ಬೇರೆಯವರು ತಪ್ಪು ಮಾಡಿದಾಗ, ಬೇರೆ ಒಬ್ಬ ವ್ಯಕ್ತಿ ತಪ್ಪು ಮಾಡಿದಾಗ ನಾವೇನಾಗ್ಬಿಡ್ತೀವಿ ಅಂತಂದ್ರೆ ಒಂದು ಅದ್ಭುತವಾದ ಲಾಯರ್ಗಿರಿನ ಪಡ್ಕೊಂಡ್ಬಿಡ್ತೀವಿ. ಅಂದ್ರೆ ಬೆಸ್ಟ್ ಲಾಯರ್ ಆಗ್ಬಿಡ್ತೀವಿ. ಸೊ ಸ್ವತಃ ನಾನೇ ತಪ್ಪು ಮಾಡಿದಾಗ ಬೆಸ್ಟ್ ಜಡ್ಜ್ ಆಗ್ಬಿಡ್ತೀವಿ. ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡಿ. ಸೊ ಇದೆಲ್ಲ ಆದಾಗ ಏನಾಗುತ್ತೆ, ಯಾವಾಗ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ದೇನೋ ಕೆಲವು ಸಣ್ಣ ಶಾರ್ಟ್ ಕಟ್ಗಳನ್ನ ಹುಡುಕ್ತಿವಿ, ಎಲ್ಲೋ ಕ್ರಾಸ್ ಲೈನಿಂಗ್ ಮಾಡ್ತೀವಿ, ಇನ್ನೊಬ್ರು ಲೈನಲ್ಲಿ ಇರೋದನ್ನ ತಂದು ನಾವು ಈ ಕಡೆ ಹಂಗೆ ಹಾಕತ್ತೀವಿ, ಏನೋ ಗೊತ್ತಿಲ್ಲದಂಗೆ ಇರ್ತೀವಿ. ಇದೆಲ್ಲ ಮಾಡಿದ್ರು ನೆಟ್ವರ್ಕ್ ಅಲ್ಲಿ ಏನು ಗೊತ್ತಾ, ನಮ್ಮ ಪಕ್ಕದ ಮನೆಯವ್ರಿಗೆ ಗೊತ್ತಾಗಕ್ ಮುಂಚೆ ಪ್ರಪಂಚಕ್ಕೆ ಗೊತ್ತಾಗತ್ತೆ. ಇದನ್ನು ಯಾರು ಮುಚ್ಚಿಡೋದಕ್ಕೆ ಸಾಧ್ಯ ಇಲ್ಲ. ಬಟ್ ನಾವ್ ಏನ್ ಗೊತ್ತಾ, ನಾವೆಲ್ಲರೂ ಒಂದು ಫ್ಯಾಮಿಲಿ. ಟೀಮ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏನಿದೆಯೋ ಇಡೀ ಒಂದು ಟೀಮ್ ಅಲ್ಲಿ ಒಂದು ಫ್ಯಾಮಿಲಿ ತರ ಇರೋಣ. ಎಲ್ಲಾ ಲೈನ್ ಅವರು ಚೆನ್ನಾಗಿರ್ಲಿ, ಸರ್ವಜನೋ ಸುಖೇನೋ ಭವಂತು. ಸೊ ಕ್ರಾಸ್ ಲೈನ್ ಅವ್ರು ಸಿಗ್ತಾರೆ, ಅವ್ರಿಗೂ 4 ಮಾತು ಒಳ್ಳೆ ಮಾತನ್ನ ಹೇಳಿ, ಸರ್ ಒಳ್ಳೆ ಅಪ್ಲೈನ್ ಸಿಕ್ಕಿದ್ದಾರೆ, ಒಂದು ಒಳ್ಳೆ ಪ್ರಾಡಕ್ಟ್ ಇದೆ ಸರ್, ಅದ್ಭುತವಾದಂತ ರಿಸಲ್ಟ್ ಬರುತ್ತೆ ಸರ್, ನಮ್ ಟೀಮ್ ಕೋಆರ್ಡಿನೇಷನ್ ತುಂಬಾ ಚೆನ್ನಾಗಿದೆ ಸರ್, ನಾವು ಟೀಮ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಕೆಲಸ ಮಾಡ್ತಾ ಇದೀವಿ ಸರ್, ಎಲ್ಲ ನಾವು ಟ್ರೈನಿಂಗ್ ಗಳಿದೆ ಮತ್ತೆ BOPಗಳು ನಡೆಯುತ್ತೆ, ಎಲ್ಲಾ ಕಡೆ ತಾವು ಅಟೆಂಡ್ ಮಾಡಿ ಸರ್, ಹೆಚ್ಚು ಪ್ರಾಸ್ಪೆಕ್ಟ್ ನ ಇನ್ವೈಟ್ ಮಾಡಿ ಸರ್. ಆತರ ಹೇಳಿ ಪ್ರತಿಯೊಬ್ಬರಿಗೂ. ಇಲ್ಲಿ ನೀವು ಕಳ್ಕೊಳ್ಳೋಂಥದ್ದು ಏನೂ ಇಲ್ಲ ಸ್ನೇಹಿತರೆ. ಯಾವಾಗ ಒಬ್ಬ ವ್ಯಕ್ತಿಗೆ ಒಳ್ಳೇದನ್ನ ನೀವು ಕೊಡ್ತೀರೋ, ಹೇಗೇನ್ ವಾಪಸ್ ಏನ್ ಬರುತ್ತೆ ನಮ್ಗೆ, 100% ಒಳ್ಳೇದ್ ಬಂದೇ ಬರುತ್ತೆ. ಯಾಕಂದ್ರೆ ನೀವು ಕೊಟ್ಟಿರೋದೇ ಒಳ್ಳೇದಲ್ವಾ. ನಾವ್ ಏನ್ ಕೊಡ್ತೀವಿ ಅದು ವಾಪಸ್ ನಮಗೆ ಬರ್ಲೇಬೇಕಲ್ವಾ, ಡೆಫಿನೆಟ್ಲಿ ಅದು ಬರುತ್ತೆ. ಸೊ ಹಂಗಾಗಿ ನಾವು ನೆಟ್ವರ್ಕ್ ಅಲ್ಲಿ ಲೀಡರ್ ಆಗಿದ್ದೀವಿ, ನೆಟ್ವರ್ಕ್ ಅಲ್ಲಿ ನಾವು ದುಡ್ಡು ಮಾಡ್ತಾ ಇದ್ವಿ, ಖಂಡಿತ ಸತ್ಯ. ಆದ್ರೆ ನೆಟ್ವರ್ಕ್ ನ ಒಂದು ಪ್ರೊಫೆಷನಲ್ ನೆಟ್ವರ್ಕ್ ಆಗಿ ನಾವು ಮಾಡ್ಬೇಕು. ಆವಾಗ ನಾವು ಪ್ರೊಫೆಷನಲ್ ಅಂತ ಬಂದಾಗ ಈ ಒಂದು ಸಣ್ಣ ಸಣ್ಣ ನ್ಯೂನತೆಗಳನ್ನ, ತಪ್ಪುಗಳನ್ನ ತಿದ್ಕೊಳ್ತಾ ಬರ್ಬೇಕು. ನಾವು ಯಾರು ತಪ್ಪು ಮಾಡಲ್ಲ ಅಂತಲ್ಲ, ಇರ್ಲಿ, ನೋ ಪ್ರಾಬ್ಲಮ್. ನಡೆಯ ಕಾಲು ಎಡ್ರುತ್ತೆ, ನಾವು ತಪ್ಪಿ ಅದು ಆಯ್ತು ಅಂದಾಗ ಫಸ್ಟ್ ಅದನ್ನ ಸರಿ ಮಾಡ್ಕೊಳ್ಳೋಣ. ಯಾವಾಗ ಈ ಒಂದು ಟ್ರಾನ್ಸ್ಪರೆನ್ಸಿನ ನಾವು ಬೆಳೆಸ್ಕೊಂಡ್ಬಿಡ್ತೀವೋ, ನಮ್ಮ ಆರ್ಟ್ ಪರಿಪೂರ್ಣ ಪಕ್ಕ ಕ್ಲಿಯರ್ ಆಗಿರುತ್ತೆ.
ನಮ್ಮ ಬ್ರೈನ್ ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಮತ್ತೆ ಯಾವಾಗ ನಾ ಟ್ರಾನ್ಸ್ಪರೆಂಟ್ ಆಗಿರ್ತೀನೋ, ತಪ್ಪನ್ನ ಮಾಡಲ್ವೋ, ನಾವು ತುಂಬಾ ಲವಲವಿಕೆಯಿಂದ ಕೆಲಸ ಮಾಡ್ಬೋದು. ಒಂದು ಪ್ರೋಗ್ರಾಮ್ ಅಲ್ಲಿ, ಒಂದು ಟ್ರೈನಿಂಗ್ ಅಲ್ಲಿ 100 ಜನ, 200 ಜನ, 300 ಜನ ಇರ್ಬೇಕಾದ್ರೆ ಎಂತ ಒಂದು ಪವರ್ಫುಲ್ ಆಗಿ ನಾವು ಮಾತಾಡ್ಬೋದು, ಹೆಂಗೆ ಅದು ಈಚೆ ಬರುತ್ತೆ, ಹೆಂಗೆ ಭಗವಂತ ಅದನ್ನ ಅನುಗ್ರಹ ಮಾಡ್ತಾನೆ ಮಾತಾಡೋದಕ್ಕೆ ಅಂತ ನೀವು ನೆಕ್ಸ್ಟ್ ಟ್ರೈನಿಂಗ್ ಪ್ರೋಗ್ರಾಮ್ಗಳಲ್ಲಿ ನೋಡಿ. ಸೊ ಈ ಒಂದು ತಪ್ಪನ್ನ ನಾವು ಯಾರೂ ಮಾಡಬಾರ್ದು. ಸೊ ಇಲ್ಲಿ ಪ್ರಾಮಾಣಿಕವಾಗಿ ಯಾರು ಟ್ರಾನ್ಸ್ಪರೆಂಟ್ ಆಗಿ ಯಾವುದೇ ಕ್ರಾಸ್ ಲೈನು, ಲವ್ ಲೈನ್ ಅವರು ಅಥವಾ ಅಪ್ ಲೈನು, ಡೌನ್ ಲೈನ್ ಅಲ್ಲಿ ಮತ್ತೆ ಯಾವತ್ತೂ ನಮ್ಮ ಅಪ್ಲೈನ್ ನಾವು ಬ್ಲೈಂಡ್ ಮಾಡಬಾರ್ದು ಸರ್, ಏನೇ ಆಗ್ಲಿ. ಯಾಕೆಂತಂದ್ರೆ ಈಗ ನೋಡಿ, ಸಪೋಸ್ ನನ್ನ ಅಪ್ಲೈನ್ ನಾನು ಏನಾದ್ರೂ ಬೈದೆ ಅಂದ್ರೆ ಆ ಬೈಯೋದಕ್ಕೆ ಆಪರ್ಚುನಿಟಿ ಕೊಟ್ಟವರು ನನ್ನ ಅಪ್ಲೈನೆ, ಕರೆಕ್ಟ್ ಅಲ್ವಾ? ಈಗ ಸುಂದರ್ ಸರ್ ನನ್ನ ಅಪ್ಲೈನು. ಸುಂದರ್ ಸರ್ನ ನಾ ಪ್ರತಿ ಪ್ರೋಗ್ರಾಮ್ ಅಲ್ಲಿ ಅವ್ರು ಇರ್ತಾರೋ ಇಲ್ವೋ ಗೊತ್ತಿಲ್ಲ, ಬಟ್ ನಾನು ಒಂದು ಕಡೆ ಸ್ಟೇಜ್ಗೆ ಹೋದಾಗ ನಾನು ಮೊದಲನೇ ಸಬ್ಜೆಕ್ಟ್ ನ ತೆಗೆದೆ ನನ್ನ ಅಪ್ಲೈನ್ ಬಗ್ಗೆ. ನನಗೆ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ, ಸುಂದರ್ ಸರ್ಗೆ ನಾನು ಚಿರಋಣಿ ಅಂತ ಹೇಳ್ತೀನಿ. ಯಾಕಂದ್ರೆ ಅಪ್ಲೈನ್ ವಿಲ್ ಬಿ ಗಾರ್ಡ್ ಕಮಾಂಡರ್ ಅಂತ ಕರಿತೀವಿ. ನನ್ನ ಅಪ್ಲೈನು ಅಕಸ್ಮಾತ್ ನನಗೆ ವಿಷ ಹಾಕಿದ್ರು ಕೂಡ ನನ್ನ ಕೊನೆ ಉಸಿರೋಗೋವರೆಗೂ ನನ್ನ ಅಪ್ಲೈನ್ಗೆ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ಇದು ನನ್ನ ನೆಟ್ವರ್ಕ್ ಇಂಡಸ್ಟ್ರಿಯ ಸಿದ್ಧಾಂತ, ನಾನ್ ಮಾಡ್ತಕ್ಕಂಥದ್ದು. ಜೊತೆಗೆ ನನ್ನ ಅಸೋಸಿಯೇಟು ಸೇಮ್ ಅವರು ಅಕಸ್ಮಾತ್ ನನಗೆ ವಿಷ ಹಾಕಿದ್ರು ನನ್ನ ಕೊನೆ ಉಸಿರಿರೋವರೆಗೂ ನನ್ನ ಅಸೋಸಿಯೇಟ್ ನಾನು ಬಿಟ್ಕೊಡಲ್ಲ. ಯಾಕಂದ್ರೆ ಎರಡು ಇಂಪಾರ್ಟೆಂಟ್, ಎರಡು ಕಣ್ಣು ನನಗೆ. ಒಂದು ಕಣ್ಣು ನನ್ನ ಅಪ್ಲೈನ್ ಆದ್ರೆ, ಒಂದು ಕಣ್ಣು ನನ್ನ ಅಸೋಸಿಯೇಟು. ಎರಡೂ ನನಗೆ ತುಂಬಾ ಇಂಪಾರ್ಟೆಂಟ್. ಇಡೀ ನಮ್ಮ ಟೀಮ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಏನಿದೆ, ನನ್ನ ಲವ್ ಲೈನ್ ಇದೆಯೋ, ಅದು ನನ್ನ ದೇಹ ಇದ್ದಂಗೆ, ನನ್ನ ಆರ್ಗನ್ಸ್ ಇದ್ದಂಗೆ, ಎಲ್ಲನೂ ಬೇಕು ಇಲ್ಲಿ. ಸೊ ಇದೆಲ್ಲ ಚೆನ್ನಾಗಿದ್ದಾಗ ಮಾತ್ರ ನಾವು ಉಸಿರಾಡೋದಕ್ಕೆ, ಏನಾದ್ರು ಒಂದು ಅಚೀವ್ಮೆಂಟ್ ಮಾಡೋದಕ್ಕೆ ಸಾಧ್ಯ. ಈ ತರ ಒಂದು ಇಂಡಸ್ಟ್ರಿಯಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಸೊ ನನ್ನ ಅಪ್ಲೈನ್ಗೂ ನಾನು ರೆಸ್ಪೆಕ್ಟ್ ಕೊಡ್ತೀನಿ, ನನ್ನ ಅಸೋಸಿಯೇಟ್ಗೂ ಕೆಲಸ ಮಾಡ್ತೀನಿ, ಇಡೀ ಟೀಮ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಜೊತೆ ನಾನು ಕೆಲಸ ಮಾಡ್ತೀನಿ, ಪ್ರತಿಯೊಬ್ಬ ವ್ಯಕ್ತಿಗೂ ನಾನು ರೆಸ್ಪೆಕ್ಟ್ ಕೊಡ್ತೀನಿ. ನಾನು ಮೊನ್ನೆ ಹೇಳಿದೆ, ಒಬ್ಬ ಏನೋ ಸ್ವೀಪರ್ ಆದ್ರೂ ಕೂಡ ಅವ್ರಿಗೂ ನಾವು ರೆಸ್ಪೆಕ್ಟ್ ಕೊಡ್ಬೇಕು. ಯಾಕಂದ್ರೆ ಅವರು ಕ್ಲೀನ್ ಮಾಡೋದಕ್ಕೆ ಅಷ್ಟು ಕಷ್ಟಪಟ್ಟು ಕ್ಲೀನ್ ಮಾಡ್ತಾರೆ. ನೋಡಿ, ನಮ್ಮ ಮನೆಯಲ್ಲಿ ನಾವು ಒಂದು ಸಣ್ಣ ಗಲೀಜ್ನ ಮಾಡಿದ್ರೆ ನಮ್ಗೆ ಒಂಥರ ಅಸಹ್ಯ ಅನ್ಸುತ್ತಲ್ವಾ? ಅವರು ಇಡೀ ಸಿಟಿಯವರು ಮಾಡ್ತಕ್ಕಂಥದ್ನೆಲ್ಲ ಕ್ಲೀನ್ ಮಾಡ್ತಾರೆ. ಸೊ ಎಂಥ ಒಂದು ಅದ್ಭುತವಾದಂತ ಕೆಲಸ. ಅವ್ರಿಗೆ ಒಂದು ವರ್ಡ್ ಇದೆ ಸ್ನೇಹಿತರೆ, ಬಹಳ ಅದನ್ನ ಸೂಕ್ಷ್ಮವಾಗಿ ಗಮನಿಸಿ. ಮಹಾಪೌರರು ಅಂತ ನಾವ್ ಏನ್ ಕರಿತೀವಲ್ವಾ, ಆ ತರ ಪೌರ ಕಾರ್ಮಿಕರು ಅಂತ ಕರೀತಾರೆ. ಅಂದ್ರೆ ಭಾರತದಲ್ಲಿ ಅತ್ಯುನ್ನತವಾದಂತ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಪೌರ ಅನ್ನೋ ಸಬ್ಜೆಕ್ಟ್ ಬರುತ್ತೆ. ಅವರು ರಾಷ್ಟ್ರಪತಿ ಇರ್ಬೋದು, ಪ್ರಧಾನ ಮಂತ್ರಿಗಳಿರ್ಬೋದು, ಈ ತರ ಒಂದು ಅತ್ಯುನ್ನತವಾದಂತ ಕೆಲಸ ಮಾಡ್ತಕ್ಕಂಥದ್ದು, ಸಮಾಜಕ್ಕೆ ಸೇವೆ ಮಾಡ್ತಕ್ಕಂಥದ್ದು, ಸರ್ಕಾರ ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥದ್ದು, ದೇಶಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥವ್ರಿಗೆ ಈ ವರ್ಡ್ ಅನ್ನ ಬಳಸ್ತಾರೆ. ನೋಡಿ, ಇಲ್ಲಿ ಒಬ್ಬ ಸ್ವೀಪರ್ಗೂ ಕೂಡ ಪೌರ ಕಾರ್ಮಿಕರು ಅಂತ ಬಳಸ್ತಾರೆ. ಅಂತ ಮಹಾನ್ ಅದ್ಭುತವಾದಂತ ಕೆಲಸ ಅವ್ರದ್ದೇನು ಅಂತ ಸಣ್ಣ ಕೆಲಸ ಅಂತ ಅನ್ಕೊಂಬಾರ್ದು ನಾವು. ಹಂಗಾಗಿ ಎಲ್ರಿಗೂ ರೆಸ್ಪೆಕ್ಟ್ ನ ಕೊಡೋಣ. ಯಾವಾಗ ಈ ಒಂದು ಸಿಸ್ಟಮ್ ಅನ್ನ ನಾವು ಫಾಲೋ ಮಾಡ್ತಾ ಬರ್ತೀವಿ, 100% ಈ ಬಯೋಟೋರಿಯಂ ಅಲ್ಲಿ ಟೀಮ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ನಮ್ಮ ಹೈಟೆಕ್ ಟೀಮ್ ಅನ್ನ ಇನ್ನೊಬ್ರು ಬಂದು ಇನ್ನೊಂದು ಲೈನ್ ಬಂದು ಟಚ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಈ ತರ ಕೆಲಸ ಮಾಡೋಣ ನಾವು. ಏನೋ ತಪ್ಪುಗಳಾಗ್ತಾ ಇರುತ್ತೆ, ತಿದ್ಕೊಳ್ಳೋಣ, ಏನೂ ಪ್ರಾಬ್ಲಮ್ಸ್ ಇಲ್ಲ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಮಹಾನ್ ಅದ್ಭುತವಾದ ಒಂದು ನಾಲೆಡ್ಜ್ ಇರ್ತಕ್ಕಂಥದ್ದು, ಪ್ರಬುದ್ಧವಾದಂತ ಲೀಡರ್ಸ್ ನಮ್ಮಲ್ಲಿದ್ದಾರೆ. ಸೊ ಒಬ್ಬೊಬ್ಬರಿಂದನೂ ಒಂದೊಂದು ಕಲಿಬಹುದು. ಈಗ ಸಪೋಸ್ ನಮ್ ಸುಂದರ್ ಸರ್ ಒಂದು ಪ್ರಾಡಕ್ಟ್ ಬಗ್ಗೆ ಹೇಳ್ತಾರೆ ಅಂದ್ರೆ ಪ್ರತಿಯೊಬ್ಬರಿಗೂ ಅರ್ಥವಾಗ್ತಕ್ಕಂಥ ರೀತಿನಲ್ಲಿ ಹೇಳ್ತಾರೆ. ಈಗ ನಮ್ಮ ಮುರಳಿ ಸರ್ ಹೇಳಿದಾಗ ಅವ್ರದೇ ಒಂದು ದಾಟ್ ಇರುತ್ತೆ. ಅಂದ್ರೆ ಒಬ್ರು ತೆಂಡೂಲ್ಕರ್ ತರ ಬ್ಯಾಟ್ ಮಾಡ್ತಾರೆ, ಒಬ್ರು ದ್ರಾವಿಡ್ ತರ ಬ್ಯಾಟ್ ಮಾಡ್ತಾರೆ, ಒಬ್ರು ವಿರಾಟ್ ಕೊಹ್ಲಿ ತರ ಮಾಡ್ತಾರೆ, ಬಟ್ ಎಲ್ಲರೂ ಗೇಮ್ ಆಡ್ತಾರೆ, ಮೀನ್ಸ್ ಆಟನ ಆಡ್ತಾರೆ. ಕರೆಕ್ಟ್ ಅಲ್ವಾ? ಈಗ ನಮ್ಮ ಮುರಳಿ ಸರ್ ಪ್ರೆಸೆಂಟೇಶನ್ ಕೊಡ್ಬೇಕಾದ್ರೆ ಪರ್ಟಿಕ್ಯುಲರ್ಲಿ ಬಿಸ್ನೆಸ್ ಅಲ್ಟಿಮೇಟ್ಲಿ ನಿಂತ್ಕೊಳ್ಳೋದೇ ಅಲ್ಲಿ. ಯಾಕಂದ್ರೆ ಮನುಷ್ಯನಿಗೆ 5 ಸೆನ್ಸ್ ಇದೆ, 6ನೇದೇ ಬಂದು ದುಡ್ಡು. ಈ 5 ಸೆನ್ಸು ಕೂಡ ಪಂಚೇಂದ್ರಿಯಗಳು ಅಂತ ಏನ್ ಹೇಳ್ತೀವಿ, ಈ 5 ಇದ್ರೂ ಕೂಡ 6ನೇದಿಲ್ಲ ಅಂದ್ರೆ ಅದು ಡೆಡ್ ಆಗ್ಬಿಡುತ್ತೆ. ಸೊ ಆ ನಿಟ್ಟಲ್ಲಿ ಈ ಒಂದು ಬಿಸ್ನೆಸ್ ಅಲ್ಲಿ ಇನ್ಕಮ್ ಬಗ್ಗೆನೂ ಕೂಡ ಒತ್ತು ಕೊಡ್ಬೇಕು ನಾವು. ಬರೀ ಪೇಷಂಟ್ಗೆ ಹೇಳ್ತಾ ಇತ್ತು ಅಂದ್ರೆ ಬರೀ ಪೇಷಂಟ್ ತಗೋತಾರೆ, 10-20% ಜನ ಮಾತ್ರ ಪೇಷಂಟ್ ನ ಹುಡಿಕೊಂಡು ಹೋಯ್ತು ಅಂದ್ರೆ ಇನ್ 80%ಗೆ ಆಪರ್ಚುನಿಟಿ ಬಿಟ್ಟಂಗಾಗುತ್ತೆ ನಾವು. ಆ ನಿಟ್ಟಲ್ಲಿ ಅವರು ಬಿಸ್ನೆಸ್ ಬಗ್ಗೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಡೆಫಿನೆಟ್ಲಿ ಒಳ್ಳೆ ಅಭ್ಯಾಸ. ಯಾಕಂದ್ರೆ ಪ್ರತಿನಿತ್ಯ ನಾವು ಏನನ್ನ ಹೇಳ್ಕೊಡ್ತೀವಿ ಅದನ್ನ ಟೀಮ್ ಮಾಡುತ್ತಲ್ವಾ. ಸೊ ನಾವು ಜಾಸ್ತಿ ಬಿಸ್ನೆಸ್ ಕಾನ್ಸಂಟ್ರೇಷನ್ ಬಗ್ಗೆ ಹೇಳಿದ್ರೆ ಅದನ್ನ ಮಾಡ್ತಾರೆ. ಬಟ್ ಅದಕ್ಕೆ ಬೇಸ್ ಏನ್ ಬೇಕು ಅಂದ್ರೆ ಮೂಲ ಪ್ರಾಡಕ್ಟ್ ಕೆಲಸ ಮಾಡ್ಬೇಕು, ಅದ್ರ ಅರಿವು ಇರಬೇಕು, ಪ್ರಾಡಕ್ಟ್ ನಾಲೆಡ್ಜ್ ಬೇಕು. ನೋಡಿ, ಮೂಲವಾಗಿ ಬೇಕಾಗಿರ್ತಕ್ಕಂಥ ಇದನ್ನ ನಾನು ಅಪ್ಲೈನ್ ಕೊಡ್ತಾರೆ. ಬಿಸ್ನೆಸ್ ಮಾಡಿ ಒಂದು ಫೈನಾನ್ಸಿಯಲ್ ಬೆಳಿಬೇಕು ಅಂದ್ರೆ ನಮ್ಮ ಅಸೋಸಿಯೇಟ್ ಸಪೋರ್ಟ್ ಮಾಡ್ಕೊಡ್ತಾರೆ. ಅಂದ್ರೆ ಎಷ್ಟು ಅದ್ಭುತವಾಗಿ ಒಂದು ಕೋಆರ್ಡಿನೇಷನ್ ಇರುತ್ತೆ, ಎಷ್ಟು ಮಟ್ಟಿಗೆ ಟೀಮ್ ಬಿಲ್ಡ್ ಆಗ್ತದೆ ನೋಡಿ. ಇಂಥ ಒಂದು ಅದ್ಭುತವಾದ ಕಂಪ್ನಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಸ್ನೇಹಿತರೆ. ಪ್ರತಿಯೊಬ್ರು. ಸರ್
ನಿಮ್ ಟೋಟಲ್ ಇನ್ಕಮ್ ಎಷ್ಟಾಯ್ತು ಸರ್? ಬರ್ತೀನಿ ಸರ್. ಸೊ ಈ ತರ ಒಂದು ಸಿಸ್ಟಮ್ ಅಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಸೊ ಇನ್ನೂ 2-3 ಜನ ಮಾತಾಡೋದ್ರಿಂದ ನನಗೆ ಕಾಲಾವಕಾಶ ಇರಲ್ಲ. ಆದ್ರೆ ನನ್ನ ಟೈಮ್ ನೋಡಿದೆ ಇವಾಗ. ಅದಕ್ಕೆ ಮುರಳಿ ಸರ್ ಎಚ್ಚರಿಸ್ತಾ ಇದ್ದಾರೆ ನನ್ನನ್ನ, ಅಂದ್ರೆ ಎಂಡ್ ಮಾಡಿ ಅಂತ ಹೇಳಿ. ನನ್ನ ಟೋಟಲ್ ಇನ್ಕಮ್ ಎಲ್ಲ ಇಂಟ್ರಾಕ್ಟ್ ಮಾಡೋಣ ಸರ್. ಇನ್ನು ಅಲ್ಲ, ರಿಯಲಿ ಸರ್. ಯಾಕಂದ್ರೆ ಇಲ್ಲ, ನಾವು 4 ಜನದ ಹಾಕಿರೋದ್ರಿಂದ ಈಗ ಇನ್ನು ಸುಂದರ್ ಸರ್ ಮಾತಾಡ್ಬೇಕು, ಮತ್ತೆ ನಾಗೇಂದ್ರ ಸ್ವಾಮಿ ಸರ್ ಮಾತಾಡ್ಬೇಕು. ಆಲ್ರೆಡಿ 7 ಗಂಟೆ 5 ನಿಮಿಷ ಇದೆ. ನಾನು 1/4 ಗಂಟೆ ಮಾತಾಡ್ತೀನಿ, ಅವರು 1/4 ಗಂಟೆ ಮಾತಾಡ್ತಾರೆ. ಕರೆಕ್ಟಾ ನಾವು ಇನ್ ಟೈಮ್ಲಿ ಪ್ರೋಗ್ರಾಮ್ ನ ಮುಗಿಸ್ತೀವಿ. ಓಕೆ ಅಲ್ವಾ? ಸೊ ಈ ಒಂದು ಸಿಸ್ಟಮ್ ಅಲ್ಲಿ ನಾನು ಇಲ್ಲಿವರೆಗೆ 26 ಲಕ್ಷಕ್ಕಿಂತ ಜಾಸ್ತಿ ಇನ್ಕಮ್ ನ ತಗೊಂಡಿದ್ದೀನಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಕಡೆ ಟೀಮ್ಗಳು ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಟ್ರೈನಿಂಗ್ ಪ್ರೋಗ್ರಾಮ್ಗಳನ್ನ ಎಲ್ಲಾ ಕಡೆ ಮಾಡ್ಬೇಕು ಅಂತ ಹೇಳಿ ಮುರಳಿ ಸರ್, ನಾವು ಯೋಗೇಶ್ ಸರ್ ಎಲ್ಲ ಡಿಸ್ಕಸ್ ಮಾಡ್ತಾ ಇದ್ದೀವಿ. ನಿಮ್ಮ ಡೈರೆಕ್ಟ್ ಆಗಿ ಎಷ್ಟು ಜನಕ್ಕೆ ಈ ಪ್ರಾಡಕ್ಟ್ ಅನ್ನ ಸೆಲ್ ಮಾಡಿದೀರಾ ಸರ್? ಓಕೆ ಸರ್, ಆಕ್ಚುಲಿ ನಾನು ಒಂದು ಸಿಸ್ಟಮ್ ಅಲ್ಲಿ ಕೆಲಸ ಮಾಡ್ಬೇಕು ಅಂತಂದ್ರೆ ಸಿಕ್ಕಿದವ್ರಿಗೆಲ್ಲ ಸೇಲ್ಸ್ ಮೆನ್ ತರ ಪ್ರಾಡಕ್ಟ್ ಕೊಟ್ಟಿರೋದು ಕಡಿಮೆ ಸರ್. ನಾನು ಯಾರಿಗಾದ್ರೂ ಆಪರ್ಚುನಿಟಿ ಕೊಟ್ಟಾಗ ಎಷ್ಟು ಕಿಟ್ ಸೇಲ್ ಮಾಡಿದೀರಾ ಸರ್ ಅಂದಾಜು? ಅದೇ ಆ ತರದ್ದು ಕಡಿಮೆ, ಬಟ್ ಮಾಡಿದ್ದೀನಿ. ತುಂಬಾ ಒಂದು ನನ್ ಪರ್ಸನಲ್ ಆಗಿ ಕೊಟ್ಟಿರ್ತಕ್ಕಂಥದ್ದು ಪ್ರಾಡಕ್ಟ್ ಯೂಸ್ ಮಾಡೋರಿಗೆ ತುಂಬಾ ಕಿಟ್ಗಳನ್ನ ಕೊಟ್ಟಿದ್ದೀನಿ. ಬಟ್ ನಾವು ಒಬ್ಬ ವ್ಯಕ್ತಿನ ಈ ಸಿಸ್ಟಮ್ ಅಲ್ಲಿ ಜಾಯಿನ್ ಮಾಡಿಸ್ಬೇಕು ಅಂದ್ರೆ ನನ್ನ ಕನ್ಸು ಏನು ಅಂದ್ರೆ ಅವ್ರು ನನ್ನ ತರನೇ ಯಾವಾಗ್ಲೂ ಆ ತರನೇ ಯೋಚನೆ ಮಾಡಿ ನನಗೆ ಗೊತ್ತಿರೋದೆಲ್ಲನೂ ಅವ್ರಿಗೆ ಕಲ್ಸ್ಕೊಡಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ಇಲ್ಲಿ ತುಂಬಾ ಸಿಂಪಲ್ ಬಿಸ್ನೆಸ್ ಸರ್. ಇಲ್ಲಿ ಒಂದು ಏನೋ ರಿಕ್ರೂಟ್ಮೆಂಟ್ ಮಾಡೋದು ವೆರಿ ಇಂಪಾರ್ಟೆಂಟ್. ಬೇಕಾದವ್ರಿಗೆ ಬರೀ ಪ್ರಾಡಕ್ಟ್ ಬೇಕು ಅಂದವ್ರಿಗೆ ಅದನ್ನು ಕೊಡೋದು ಇಂಪಾರ್ಟೆಂಟ್. ಎಲ್ಲನೂ ಇಂಪಾರ್ಟೆಂಟ್ ಆಗ್ತಾ ಬರುತ್ತೆ. ಬಟ್ ಫೈನಲ್ ಏನು ಅಂತಂದ್ರೆ ನಾವು ಏನನ್ನ ಕಲಿತೀವಿ ಅದು ಡೂಪ್ಲಿಕೇಶನ್ ಆಗ್ಬೇಕು. ಸೊ ನಾವು ಕಲ್ತದ್ದು ಡೂಪ್ಲಿಕೇಶನ್ ಆಯ್ತು ಅಂದ್ರೆ ಟೀಮ್ ಡೂಪ್ಲಿಕೇಟ್ ಆಗುತ್ತೆ, ಟೀಮ್ ಬಿಲ್ಡ್ ಆಗುತ್ತೆ. ಸೊ ಪ್ರತಿಯೊಬ್ಬರು ಸುಂದರ್ ಸರ್ ಇನ್ವೈಟ್ ಮಾಡ್ಕೊಡಿ, ಮತ್ತೆ ಅದಂಗೆ ಇಂಟ್ರಾಕ್ಷನ್ ಮಾಡೋಣ ಒಂದು 10 ನಿಮಿಷ ಸರ್. ಓಕೆ ಸರ್. ಸುಂದರ್ ಸರ್, Zoom it sir. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನಿಮ್ಮ ಟೋಟಲ್ ಇನ್ಕಮ್ ಎಷ್ಟು ಆಯ್ತು ಸರ್? ಆಯ್ತು ಸರ್, ನಿಯರ್ ಬೈ 30 ಲ್ಯಾಕ್ ಆಯ್ತು. 30 ಲಕ್ಷ ಕ್ರಾಸ್ ಆಯ್ತು ಅನ್ಕೋತೀನಿ. 30 ಲ್ಯಾಕ್ ಕ್ರಾಸ್ ಆಗಿದೆ. 30 ಲಕ್ಷ ಕ್ರಾಸ್ ಆಗಿದೆ. ನೀವೆಷ್ಟು ಕಿಟ್ ಸೇಲ್ ಮಾಡಿದೀರಾ ಸರ್? ನಾನ್ ಕಿಟ್ಟು ಸೇಲ್ ಮಾಡಿದ್ ಬಹಳ ಕಮ್ಮಿ ಸರ್. ನಂದು ಜಾಸ್ತಿ. ಎಷ್ಟು ಸರ್? ರಿಕ್ಯೂಟ್ ಮಾಡಿರೋದೇ ಜಾಸ್ತಿ ಸರ್. ರಿಕ್ರೂಟ್ ಮಾಡಿರೋದು ಜಾಸ್ತಿ, ಕಿಟ್ ಸೇಲ್ ಸರ್? ಸೊ ಪೇಸೆಂಟ್ ಅದೆಲ್ಲ ಹುಡುಕಿದ್ ಬಹಳ ಕಮ್ಮಿ. ಓಕೆ, ರೈಟ್ ಸರ್. ಹಾಗೆ ನಾಗೇಂದ್ರ ಸ್ವಾಮಿ ಸರ್ ಇನ್ವೈಟ್ ಮಾಡ್ಕೊಳ್ಳೋಣ ಸರ್. Yes, sir. Yes, sir. ವೆಲ್ಕಮ್ ಟು Zoom it sir. Yes, sir. Thank you, sir. ಎಷ್ಟಾಯ್ತು ಸರ್ ನಿಮ್ ಇನ್ಕಮ್? 23 lakhs, sir. 23 lakh ಸರ್. ಕಂಗ್ರಾಚುಲೇಷನ್. ನೀವು Yes, sir. ನೆನ್ನೆಗೆ 23 lakh ಕ್ರಾಸ್ ಆಯ್ತು. ಎಸ್ ಸರ್. ಎಷ್ಟು ಕಿಟ್ ಸೇಲ್ ಮಾಡಿದ್ರಿ ಸರ್ 23 ಲಕ್ಷಕ್ಕೆ? 12 ಜನ ಸರ್. ಅದರಲ್ಲಿ ಒಂದು ಯೂಸರ್, 11 ಬಿಸ್ನೆಸ್ ಗೆ. ಬಿಸ್ನೆಸ್ ಅನ್ನೊಂದು ಒಂದು ಯೂಸರ್. ರೈಟ್ ಸರ್. ಹೌದು ಸರ್. ಹೌದು. ಸುಂದರ್ ಸರ್, ಈ 30 ಲಕ್ಷ ಅನ್ ಮಾಡೋದು ಹೆಂಗ್ ಅನ್ ಮಾಡಿದ್ರಿ? 30 ಲಕ್ಷ ಬೇರೆಯವ್ರಿಗೆ ನೀವ್ ಏನ್ ಸಜೆಸ್ಟ್ ಮಾಡ್ತೀರಾ ಸರ್? ಸರ್, ಪ್ರಾಡಕ್ಟ್ ಈ ಬಯೋಟರ್ ಮೇಲೆ ತುಂಬಾ ಚೆನ್ನಾಗಿದೆ, ಅದ್ರಲ್ಲೇನು ಡೌಟ್ ಇಲ್ಲ. ನಾನೇನ್ ಮಾಡಿದೆ, ಪ್ರಾಡಕ್ಟ್ ನ ಸೇಲ್ ಮಾಡ್ಲಿಲ್ಲ. ಪ್ರಾಡಕ್ಟ್ ನ ಮುಂದಿಟ್ಕೊಂಡು ತುಂಬಾ ಜನಗಳಿಗೆ ಈ ಆಪರ್ಚುನಿಟಿನ ಸೇಲ್ ಮಾಡಿದೀನಿ. ಸೊ ಇದು ಒಂದು ಅಡ್ವಾಂಟೇಜ್. ಸೊ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ನಾವು ಸಕ್ಸಸ್ ಆಗ್ಬೇಕಂತ ಹೇಳಿದ್ರೆ ನಾವು ಆಪರ್ಚುನಿಟಿನ ಸೇಲ್ ಮಾಡೋರು ಆಗ್ಬೇಕು. ಮೀನ್ಸ್ ಆಪರ್ಚುನಿಟಿ ಅಂತ ಹೇಳಿದ್ರೆ, ಸೊ ನಮ್ ತರ ಈ ಬಿಸ್ನೆಸ್ ಅಲ್ಲಿ ದುಡ್ಡನ್ನ ಮಾಡ್ಲಿಕ್ಕೆ ಯಾರಿಗೆಲ್ಲ ಕನ್ಸಿರುತ್ತೋ ಆ ತರದ ವ್ಯಕ್ತಿಗಳನ್ನ ಐಡೆಂಟಿಫಿಕೇಶನ್ ಮಾಡಿ ಅವ್ರನ್ನ ರಿಕ್ರೂಟ್ ಮಾಡಿದ್ರೆ ಸೊ ಫಾಸ್ಟ್ ಆಗಿ ದುಡ್ಡನ್ನ ಮಾಡ್ಬೋದು. ಇಲ್ಲಾಂದ್ರೆ ಏನಾಗತ್ತೆ ಅಂದ್ರೆ ಪೇಷಂಟ್ ಗಳಿಗೆ ಪ್ರಾಡಕ್ಟ್ ಕೊಟ್ರೆ ಅದು ಎಷ್ಟೇ ಮಟ್ಟಿನ ರಿಸಲ್ಟ್ ಬಂದ್ರು ಅದು ಸಕ್ಸಸ್ ಆಗಲ್ಲ. ಯಾರೋ 100ಕ್ಕೆ ಪೇಷಂಟ್ ಮಾತ್ರ ಬಿಸ್ನೆಸ್ ಅಲ್ಲಿ ಇನ್ವಾಲ್ವ್ ಆಗ್ತಾರೆ. ಅದು ಏನಾರ ಸಮ್ ಪ್ರಾಬ್ಲಮ್ಸ್ ಬಂದ್ರೆ ಏನೋ ಡ್ರಾಪ್ ಆಗ್ತಾರೆ. ಬಟ್ ನಮ್ ತರ ದುಡಿಬೇಕಂತ ಬಂದಾಗ ಏನೇ, ಯಾಕೆಂದ್ರೆ ಅವ್ರಿಗೊಂದು ಗೋಲ್ ಇರುತ್ತೆ. ಸೊ ಆ ಗೋಲ್ ನ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಸೊ ನಾವು ಅವ್ರ ಹಿಂದೆಗಡೆ ನಿಂತ್ಕೊಂಡ್ರೆ ಸಾಕು, 100% ಅಚೀವ್ಮೆಂಟ್ ಮಾಡ್ತಾರೆ. ಸೊ ನಾನೇನ್ ಹೇಳ್ತೀನಿ, ಪ್ರಾಡಕ್ಟ್ ನ ಮುಂದಿಟ್ಕೊಂಡು ಸೊ ಆಪರ್ಚುನಿಟಿನ ಸೆಲ್ ಮಾಡೋರಾಗಿ 100% 30 ಲಕ್ಷ ಎಲ್ಲ 3 ಕೋಟಿನ ಸಮೇತ ಮಾಡ್ಬೋದು ಸರ್. ಎಸ್ ಸರ್. ಎಸ್ ಸರ್. ನಾಗೇಂದ್ರ ಸ್ವಾಮಿ ಸರ್, 23 ಲಕ್ಷಕ್ಕೆ ನೀವು ಅನ್ ಮಾಡಿದ್ದು ಟಿಪ್ಸ್ ಏನು? ಬೇರೆಯವ್ರಿಗೆ ಏನ್ ಟಿಪ್ಸ್ ಕೊಡ್ತೀರಾ ಸರ್? ಎಸ್ ಸರ್. ನೋಡಿ, ನಮ್ಮ ನಂಜುಂಡ ಸ್ವಾಮಿ ಸರ್ ಒಂದೊಂದು ಪಾಯಿಂಟ್ ಹೇಳ್ತಾ ಇದ್ರು. ಐ ಥಿಂಕ್ ನಾನ್ ಯಾವಾಗ್ಲೇ ಮುರಳಿ ಸರ್ನು ನಂಜುಂಡ ಸ್ವಾಮಿ ಸರ್ನು ಮೀಟ್ ಆದಾಗ, ಯಾಕೆಂತಂದ್ರೆ ಅವ್ರಿಗೆ ನನ್ನ ಮೀನ್ಸ್ ಹೇಳ್ತಾ ಇರೋದು 22 ವರ್ಷ 21 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದಾಗ
ನಾನು ಮ್ಯಾಕ್ಸಿಮಮ್ ಅವ್ರಿಬ್ಬರನ್ನ ಯಾವಾಗ್ಲೇ ಮೀಟ್ ಆದ್ರು ಜಾಸ್ತಿ ಕೇಳುವಂತದ್ದು ಅವರ ಒಂದು ಎಕ್ಸ್ಪೀರಿಯನ್ಸ್, ಅವರ ಒಂದು ಟಿಪ್ಸ್. ಯಾಕೆಂದ್ರೆ ನಾನು ಬಿಗಿನಿಂಗ್ ನೆಟ್ವರ್ಕ್ ಬಂದಾಗ ಈ ಅಕ್ಟೋಬರ್ ಬಂದ್ರೆ 8 ವರ್ಷ ಕಂಪ್ಲೀಟ್ ಆಗುತ್ತೆ ನಂದು. ಆ 8 ವರ್ಷದಲ್ಲಿ ಫುಲ್ ಟೈಮ್ ಎಲ್ಲೂ ಸಮೇತ ಯಾವುದೇ ಗ್ಯಾಪ್ ಮಾಡ್ಕೊಂಡು ಅಥವಾ ಬೇರೆ ಇಲ್ಲೋಗಿ ಅಥವಾ 1-2 ವರ್ಷ ನೆಟ್ವರ್ಕೇ ಬೇಡ ಅಂತ ನಿಂತ್ಕೊಂಡು ಯಾವ್ದು ಇಲ್ಲ. ಸ್ಟಿಲ್ ಇಲ್ಲಿವರೆಗೂ ಫುಲ್ ಟೈಮ್ ಆಗಿ 2017ಇಂದ ನೆಟ್ವರ್ಕ್ ಅಲ್ಲಿ ಫುಲ್ ಟೈಮ್ ಇದೀನಿ. ಯಾವಾಗ್ಲೇ ಮುರಳಿ ಸರ್ನು ನಂಜುಂಡಸ್ವಾಮಿ ಸರ್ನು ನಾನು ಯಾವಾಗ್ಲೇ ಮೀಟ್ ಆದ್ರು ಅಥವಾ ಎಲ್ಲೇ ನಾನು ಒಂದ್ ಕಡೆ ಸ್ಟೇ ಇದ್ದಾಗ ಎಲ್ಲೇ ಮಾತಾಡಿದ್ರು ಅವರ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ನಾವು ಕೇಳ್ತಾ ಇರ್ತೀವಿ. ಯಾಕಂದ್ರೆ ನಾನ್ ಬಿಗಿನಿಂಗ್ ವರ್ಷಗಳಲ್ಲಿ ನಾನು ಅನ್ಕೊಂಡಿದ್ದೆ ಯಾವ ವ್ಯಕ್ತಿ ಏನನ್ನ ತಪ್ಪು ಮಾಡಿ, ಅಂದ್ರೆ ಯಾವ ವ್ಯಕ್ತಿ ತಪ್ಪು ಮಾಡಿ ಅದನ್ನ ಸೋತು ಮತ್ತೆ ಅದನ್ನ ಗೆದ್ದು ಯಾವಾಗ ವ್ಯಕ್ತಿ ಸಕ್ಸಸ್ ನ ಆಯ್ತಾರೋ ಅಥವಾ ಅದ್ರಲ್ಲಿ ಸ್ಟಿಲ್ ಕಂಟಿನ್ಯೂ ಆಗಿರ್ತಾರೋ ಅವರ ಒಂದು ಎಕ್ಸ್ಪೀರಿಯನ್ಸ್ ಕೇಳಿದ್ರೆ 100% ನಮ್ಮ ಒಂದು ಟೈಮು ಮತ್ತೆ ಎನರ್ಜಿ ಜೊತೆಗೆ ಮನಿ ವೇಸ್ಟ್ ಆಗಲ್ಲ ಅನ್ನುವಂತ ಒಂದು ಮನಸ್ಥಿತಿ ಇರೋದು. ಮೀನ್ಸ್ ಈ ನೆಟ್ವರ್ಕ್ ಅಲ್ಲಿ ಅದ್ರಲ್ಲೂ ಎಕ್ಸ್ಪೆಷಲಿ ಈ ಬಯೋಟೋರಿಯಂ ಅಲ್ಲಿ ನಾನು ಅನ್ಕೊಂಡಿರೋದೊಂದೇ, ನಮ್ಮ ಮುರಳೀಧರ್ ಸರ್ ಯಾವಾಗ್ಲೇ ಹೇಳುವಂತದ್ದು, ನಾವು ಯಾವುದೇ ಕಾರಣಕ್ಕೂ ಪ್ರಾಡಕ್ಟ್ ಸೇಲರ್ ಅಥವಾ ಇಲ್ಲಿ ನಾವು ಏನ್ ಸೇಲ್ಸ್ ಮ್ಯಾನ್ ಆಗಿನೋ ಅಥವಾ ಯಾವುದೇ ಒಂದು ಪ್ರಾಡಕ್ಟ್ ಅನ್ನ ಸೇಲ್ ಮಾಡುವಂತ ವ್ಯಕ್ತಿಗಿಂತ ನಾವು ನೆಟ್ವರ್ಕ್ ಬಂದಿರುವಂತದ್ದು ಮೇನ್ ಆಗಿ ಎಕ್ಸ್ಪೆಷಲಿ ಇನ್ಕಮ್ ಮಾಡೋದಿಕ್ಕೆ ಅಂತ ಅನ್ಕೊಳ್ಳುವಂಥದ್ದು. ಯಾವುದೇ ನಾವು ಸ್ಟೇಜ್ ಅಲ್ಲಿ ಹೇಳ್ಬೋದು, ನಾವು ಸಖತ್ತಾಗಿ ನಾವು ಪ್ರಾಡಕ್ಟ್ ನ ಕೊಡ್ತಾ ಇದೀವಿ, ಪ್ರಾಡಕ್ಟ್ ನ ಜನಗಳಿಗೆ ತಲುಪಿಸ್ತಾ ಇದೀವಿ, ಅದು 100% ಅದು ನಿಜ. ಜನಗಳಿಗೆ ಆರೋಗ್ಯನ ಕಾಪಾಡ್ಕೊಳ್ಳೋದಿಕ್ಕೆ ಅಥವಾ ಜನಗಳಿಗೆ ಆರೋಗ್ಯನ ಕೊಡೋದಿಕ್ಕೆ ಎಕ್ಸ್ಪೆಷಲಿ ಬೇರೆ ಪ್ರಾಡಕ್ಟ್ ಗಳು ಹೊರಗಡೆ ಫೀಲ್ಡ್ ಅಲ್ಲೂ ಇದೆ. ಬಟ್ ಆದ್ರೆ ನಮ್ಮ ಕಂಪನಿಯ ಪ್ರಾಡಕ್ಟ್ ಅನ್ನ ನಾವು ಈ ಪ್ರಾಡಕ್ಟ್ ಅನ್ನ ಜನಗಳಿಗೆ ಕೊಡೋದ್ಕಿಂತ ಕೊಡೋದ್ರ ಜೊತೆಗೆ ಒಂದು ಒಳ್ಳೆ ಇನ್ಕಮ್ ನ ತಗೊಳ್ಬಹುದು ಅಂತ ಒಂದು ಮನಸ್ಥಿತಿ ಒಳಗಡೆ ನಾನು ಬಂದಿದ್ದು. 100% ನೆಟ್ವರ್ಕ್ ಒಳಗಡೆ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಅಂತ ತಗೊಂಡ್ರೆ 90% ಈಗಿನ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಎಲ್ಲರೂ ಕೋವಿಡ್ ಆದ್ಮೇಲೆ ಫೋಕಸ್ ಮಾಡ್ತಿರುವಂತದ್ದು ಹೆಲ್ತ್ ಸಂಬಂಧಪಟ್ಟಂತ ಪ್ರಾಡಕ್ಟ್ ಗಳೇ. ಬರೀ ಈ ಬಯೋಟೋರಿಯಂ ಅಷ್ಟೇ ಇಲ್ದೇನೆ ಹೊರಗಡೆಯ ಮಾರ್ಕೆಟ್ ಅಲ್ಲೂ ಎಷ್ಟೊಂದು ರೀತಿಯಾದಂತಹ ಹೆಲ್ತ್ ರೀತಿಯಾದಂತಹ ಅಥವಾ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಪ್ರಾಡಕ್ಟ್ ಗಳಿದಾವೆ. ಬಟ್ ಒಂಥರ ಡಿಫ್ರೆಂಟ್ ಆಗಿ ಇರುವಂತಹ ಪ್ರಾಡಕ್ಟ್ ಯಾವ್ದು ಅಂತಂದ್ರೆ ಅದು ನಮ್ಮ ಮ್ಯಾಗ್ನೆಟಿಕ್ ರಿಲೇಟೆಡ್ ಆದಂತ ಒಂದು ಪ್ರಾಡಕ್ಟ್ಸ್ ಗಳು. ಯಾಕಂದ್ರೆ ಜನಗಳಿಗೆ ನಾನು ಈ ನೆಟ್ವರ್ಕ್ ಸ್ಟಾರ್ಟ್ ಮಾಡ್ದ ಅಥವಾ ಈ ಬಯೋಟೋರಿಯಂ ಸ್ಟಾರ್ಟ್ ಮಾಡಿದಾಗ ಅನ್ಕೊಂಡಿದ್ದೊಂದೇ, ನಾವು ಫಸ್ಟ್ ಪಾಯಿಂಟ್ ನಾನು ಅನ್ಕೊಂಡಿದ್ದು ಕೊಟ್ಟಿದಂತ ದುಡ್ಡಿಗೆ ಒಂದು ವರ್ತ್ ಇರುವಂತ ಒಂದು ಪ್ರಾಡಕ್ಟ್ ಜನಗಳ ಕೈ ಹೋಗ್ತಾ ಇದೆ. ಅದರಲ್ಲಿ ನನಗೆ ಯಾವುದೇ ರೀತಿಯಾದಂತಹ ಒಂದು ನನಗೆ ಗಿಲ್ಟ್ ಫೀಲ್ ಆಗುವಂತದ್ದು ಏನಿಲ್ಲ. ಪ್ರೀವಿಯಸ್ ಕಂಪ್ನಿಗಳು ನಾವೇನ್ ಮಾಡ್ತಿದ್ವು, ಗಿಲ್ಟ್ ಫೀಲ್ ಅಂತ ನಾವು ಕೊಟ್ಟಿದ್ದ ದುಡ್ಡಿಗೆ ಏನಾದ್ರು ಕೊಡ್ತಾ ಇಲ್ವಲ್ಲ ಅನ್ನುವಂತ ಒಂದು ಗಿಲ್ಟ್ ಫೀಲ್ ಇತ್ತು. ಬಟ್ ಈ ಕಾನ್ಸೆಪ್ಟ್ ಅಲ್ಲಿ ಒಂದು ಗಿಲ್ಟ್ ಫೀಲ್ ಅನ್ನುವಂಥದ್ದು ಬರೋದಿಲ್ಲ. ಅದ್ರ ಜೊತೆಗೆ ಇನ್ನೊಂದೇನಂತಂದ್ರೆ ಜನಗಳಿಗೆ ಯಾವುದೇ ರೀತಿಯಾದಂತ ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂತ ಒಂದು ಪ್ರಾಡಕ್ಟ್ ಇದೆಯಲ್ಲ ಅನ್ನುವಂತ ಒಂದು ಭರವಸೆ ಬಂತು. ಇನ್ನೊಂದೇನಂತಾರೆ ನಮ್ಮ ನಂಜುಂಡಸ್ವಾಮಿ ಸರ್ ಹೇಳ್ದಂಗೆ ಪೇಔಟ್ ಅನ್ನುವಂಥ ಸಖತ್ತಾಗಿದೆ. ಅದರಲ್ಲಿ ಮೇನ್ ಆಗಿ ನಾವು ಇವಾಗ ಈ ಬಯೋಟೋರಿಯಂ ನಮ್ಮ ಮುರಳಿ ಸರ್ ಹೇಳ್ದಂಗೆ ಏನ್ ಟಿಪ್ಸ್ ಅಂತಂದ್ರೆ ಮೇನ್ ಇದ್ರಲ್ಲಿ ನಮ್ಗೆ ಅಟ್ರಾಕ್ಟ್ ಆಗುವಂತದ್ದು ಫ್ಯಾಮಿಲಿ ಬೋನಸ್ ಅಥವಾ ನಮ್ಗೆ ಡಿಮೋಟಿವೇಟ್ ಆಗುವಂತದ್ದು ಲೀಡರ್ಸ್ ಗಳಿಗೆ ಫ್ಯಾಮಿಲಿ ಬೋನಸ್ ಅಂತ ಹೇಳ್ಬೋದು ನಾನು. ಯಾಕೆಂದ್ರೆ ಯಾವ ವ್ಯಕ್ತಿ ಫ್ಯಾಮಿಲಿ ಬೋನಸ್ ಅನ್ನ ಟೀಮ್ಗೆ ಡಿಪೆಂಡ್ ಆಗಿ ಯಾವ ವ್ಯಕ್ತಿ ಇಲ್ಲಿ ಒಂದೇ ಟೀಮ್ ಅನ್ನ ಡಿಪೆಂಡ್ ಆಗಿ ಯಾವ ವ್ಯಕ್ತಿ ಇಲ್ಲಿ ಫೋಕಸ್ ಮಾಡ್ಕೊಂಡು ಇನ್ಕಮ್ ತೊಗೊಳೋದಕ್ಕೆ ಪ್ಲಾನ್ ಮಾಡ್ತಾರೋ 100% ಆ ವ್ಯಕ್ತಿ ಡಿಮೋಟಿವೇಟ್ ಆಗ್ತಾರೆ ಅನ್ನುವಂಥದ್ದು 100ಗೆ 100% ಸತ್ಯ ಸರ್. ಯಾಕೆ ನಮ್ಮ ಸುಂದರ್ ಸರ್ ಮೊನ್ನೆ ಒಂದು ಮಾತು ಹೇಳ್ತಾ ಇದ್ರು, ಯಾವುದೇ ಪ್ರೋಗ್ರಾಮ್ ಅಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಒಂದು ಮೀಟಿಂಗ್ ಅಲ್ಲಿ ನಮ್ಮ ಸುಂದರ್ ಸರ್ ಹೇಳ್ತಾ ಇರ್ತಾರೆ, ಸರ್ ನಾನು ಯಾವುದೇ ವ್ಯಕ್ತಿ ಒಂದು ಫ್ಯಾಮಿಲಿ ಬೋನಸ್ ಅನ್ನ ನಾನು ತಗೊಳ್ಬೇಕಂದ್ರೆ ಟೀಮ್ ಅನ್ನ ಡಿಪೆಂಡೇ ಆಗಿಲ್ಲ ಅಂತ. ಈಗ ಮೊನ್ನೆ ಹೇಳ್ದಂಗೆ ಅವರು ಒಂದು ಸ್ಕ್ರೀನ್ ಶೇರ್ ಮಾಡ್ದಂಗೆ ಬೈನರಿ ಇನ್ಕಮ್ ಗಿಂತ ಅವ್ರದ್ದು ಫ್ಯಾಮಿಲಿ ಬೋನಸ್ ಇನ್ಕಮ್ ಜಾಸ್ತಿ ಇದೆ ಅಥವಾ ಅದು ನಿಯರ್ ಇದೆ ಅಂತ ಹೇಳ್ತಾ ಇದ್ರು. ಯಾಕೆ ಅಂತಂದ್ರೆ ಅವ್ರು ಯಾವುದೇ ಕಾರಣಕ್ಕೂ ಫ್ಯಾಮಿಲಿ ಬೋನಸ್ಗೆ ಟೀಮ್ ಅನ್ನ ಡಿಪೆಂಡ್ ಆಗಿಲ್ಲ. ಬಾಟಮ್ ಅಲ್ಲಿ ಬರುವಂತ ಯಾವುದೇ ಒಬ್ಬ ವ್ಯಕ್ತಿನ ಹಿಡ್ಕೊಂಡು ಅಥವಾ ಯಾವುದೇ ಒಂದು ಹೊಸ ಪರ್ಸನ್ ನ ಹಿಡ್ಕೊಂಡು ಆ ವ್ಯಕ್ತಿ ಕಡೆಯಿಂದ ಒಂದೊಂದು ಎಂಟ್ರಿ ತಗೊಂಡು ಅವ್ರ ಟೈಮ್ ಅಟ್ ಎ ಟೈಮ್ ಯಾವಾಗ ಮ್ಯಾಚ್ ಆಗುತ್ತೋ ಆಗ ಅವ್ರು ಯಾವುದೇ ಕಾರಣಕ್ಕೂ ಮಿಸ್ ಆಗಿಲ್ಲ ಅನ್ನುವಂಥದ್ದು. ಅಂದ್ರೆ ಇಲ್ಲಿ ಯಾವಾಗ ನಾವು ಒಂದೇ ಟೀಮ್ ಅನ್ನ, ಉದಾಹರಣೆಗೆ ನಾನು ರೈಟ್ ಅಲ್ಲಿ ಲೆಫ್ಟ್ ಅಲ್ಲಿ ಒಂದೇ ಟೀಮ್ ಅನ್ನ ಇಟ್ಕೊಂಡು ಆ ಟೀಮ್ ಬಂದಾಗ್ಲೇ ಇನ್ನೊಂದು ಟೀಮ್ ಅನ್ನ ನಾನು ಮ್ಯಾಚ್ ಮಾಡ್ಕೋತೀನಿ ಅನ್ನುವಂತ ಒಂದು ಮನಸ್ಥಿತಿಲಿ ಇಟ್ಕೋತೀವೋ 100% ಫ್ಯಾಮಿಲಿ ಬೋನಸ್ ಅನ್ನುವಂಥದ್ದು ಕಷ್ಟ ಆಗುತ್ತೆ. ಫ್ಯಾಮಿಲಿ ಬೋನಸ್ನೇ ನೋಡ್ಕೊಂಡಿದ್ರೆ ನಾವು ಬೈನರಿ ಇನ್ಕಮ್ ಅನ್ನುವಂಥದ್ದು ತಗೊಳೋದಿಕ್ ಆಗೋದಿಲ್ಲ ಅಂತ ಹೇಳ್ತಾ ಒಂದು ವಂಡರ್ಫುಲ್ ಕಾನ್ಸೆಪ್ಟ್ ನಮ್ಗೆ ಚೆನ್ನಾಗಿದೆ ಸರ್. ಟಿಪ್ಸ್ ಅನ್ನೋದಕ್ಕಿಂತ ಮೇನ್ ಆಗಿ ನಮ್ ಇಲ್ಲಿ ಫೋಕಸ್ ಎರಡನ್ನ ನಾನು ಬಿಡ್ಬೇಕು ಅನ್ನುವಂಥದ್ದು ಮೈನ್ ಆಗಿ ಇಟ್ಕೊಳ್ಬೇಕು. ಒಂದು ಕಂಫರ್ಟ್ ಝೋನ್ ನ ಯಾವ ವ್ಯಕ್ತಿ ಈ ಕಾನ್ಸೆಪ್ಟ್ ಅಲ್ಲಿ ಎಕ್ಸ್ಪೆಷಲಿ ಬಿಡೋದಿಕ್ಕೆ ರೆಡಿ ಇರ್ತಾರೋ 100% ಸಕ್ಸಸ್ ಆಗ್ಬೋದು ಸರ್. ಜೊತೆಗೆ ಇನ್ನೊಂದು, ಯಾವ ವ್ಯಕ್ತಿ ಈ ಕಾನ್ಸೆಪ್ಟ್ ಅಲ್ಲಿ ಬರೀ ಪ್ರಾಡಕ್ಟೇ ಅಂತ ಹೋಯ್ತಾರೋ 100% ಆ ವ್ಯಕ್ತಿ 5 ಲಕ್ಷ ಮಾಡ್ಬೋದು, 10 ಲಕ್ಷ ಮಾಡಬಹುದು ಅಷ್ಟೇ. ಬಿಟ್ರೆ ಯಾವುದೇ ಕಾರಣಕ್ಕೂ ಜನಗಳು ಯಾವುದೇ ಹೊರಗಡೆ ಮಾರ್ಕೆಟ್ ಹೋದಾಗ ನಾ ಪೇಷಂಟ್ ಬನ್ನಿ ನನಗೆ ಪ್ರಾಡಕ್ಟ್ ಕೊಡಿ ಅಂತ ಯಾವ ವ್ಯಕ್ತಿನೂ ಕೇಳೋದಿಲ್ಲ. ಮೇನ್ ಆಗಿ ನಾವಿಲ್ಲಿ ಡೂಪ್ಲಿಕೇಶನ್ ಅನ್ನುವಂಥ ನೆಟ್ವರ್ಕ್ ಕಾನ್ಸೆಪ್ಟ್ ಅನ್ನುವಂಥದ್ದೇ ಡೂಪ್ಲಿಕೇಶನ್. ಪೇಷಂಟ್ ನ ಹುಡ್ಕೊಂಡು ಹೋಗುವಂತದಲ್ಲ. ಪೇಷಂಟ್ ಬೇಕು, ಯಾಕೆಂದ್ರೆ ನಾವು ಫೀಲ್ಡ್ ಅಲ್ಲಿ ರಿಸಲ್ಟ್ ಗಳನ್ನ ತೋರ್ಸೋದಿಕ್ಕೆ ಪೇಷಂಟ್ ಗಳೇ ನಮ್ಗೆ ರಿಸಲ್ಟ್ ಗಳು ಹೇಳೋದು. ಯಾವುದೇ ರೀತಿ ಬಿಸ್ನೆಸ್ ಅಲ್ಲಿ
ಹೇಳಿದಾಗ ನಮ್ಗೆ ಐಡಿಗಳು ಬರೋದಿಲ್ಲ. ಬಟ್ ಪೇಷಂಟ್ ಗಳನ್ನೇ ನಾವು ಯಾವುದೇ ಕಾರಣಕ್ಕೂ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡ್ಕೊಳಕ್ ಆಗಲ್ಲ. ಯಾಕಂದ್ರೆ ಹೊರಗಡೆ ಡಾಕ್ಟರ್ ತರ ಆಗೋಗ್ತೀವಿ ನಾವು, ಅಥವಾ ಒಂದು ಮೆಡಿಕಲ್ ಡಿಪಾರ್ಟ್ಮೆಂಟ್ ತರ ಆಯ್ತೀವಿ. ಇನ್ನೊಂದು ಮೂರನೇದು ನಾನು ಇಲ್ಲಿ ಮೇನ್ ಆಗಿ ಅನ್ಕೊಂತಿರುವಂತದ್ದು, ಯಾವುದೇ ಒಬ್ಬ ಇವತ್ತು ಬಂದಿರುವಂತ 197 ಅಥವಾ 200 ಜನರ ಹೊಸದಾಗಿ ಇವತ್ ಲಾಗಿನ್ ಆಗಿರೋರು ಇರ್ಬೋದು. ಇದ್ರಲ್ಲಿ ಇವತ್ ಲಾಗಿನ್ ಆಗಿರೋದ್ರಿಂದ ಹಿಡಿದು 20 ಲಕ್ಷ 22 ಲಕ್ಷ ಇನ್ಕಮ್ ಮಾಡಿರೋರ್ವರೆಗೂ ನಾನು ಅನ್ಕೊಳ್ಳೋದೊಂದೇ, ನಂಜುಂಡಸ್ವಾಮಿ ಸರ್ ಹೇಳ್ದಂಗೆ ಯಾವುದೇ ಕಾರಣಕ್ಕೂ ಅಪ್ಲೈನ್ಗೆ ಡಿಪೆಂಡ್ ಆಗ್ಬಾರ್ದು ಅನ್ನೋದು ಮೇನ್ ಕಾನ್ಸೆಪ್ಟ್ ಸರ್. ಯಾಕೆಂತಂದ್ರೆ ಬಿಗಿನಿಂಗ್ ಕಲಿಯೋದಕ್ಕೆ ಈ ಕಾನ್ಸೆಪ್ಟ್ ಅಲ್ಲಿ ಇರುವಂತದ್ದು ಮೂರೇ. ಒಂದು ಬಿಸ್ನೆಸ್ ಪ್ಲಾನ್, ಹೆಂಗೆ ನಾನು ಫ್ಯಾಮಿಲಿ ಬೋನಸ್ ತಗೊಳ್ಬಹುದು, ಎಷ್ಟೆಷ್ಟು ಮ್ಯಾಚ್ ಆಗ್ಬೇಕು, ಬೈನರಿ ಹೆಂಗ್ ತಗೊಳ್ಬೇಕು, ಪರ್ಫಾರ್ಮೆನ್ಸ್ ಹೆಂಗ್ ತಗೊಳ್ಬೇಕು ಅನ್ನುವಂಥದ್ದನ್ನ ಅಪ್ಲೈನು ಡೈರೆಕ್ಷನ್ ತೋರಿಸ್ತಾರೆ. ಮೀನ್ಸ್ ನಂಜುಂಡಸ್ವಾಮಿ ಸರ್ ಹೇಳ್ದಂಗೆ 4P ಹೆಂಗೋ 3D ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. 3D ಅನ್ನುವಂಥದ್ದು ನೆಟ್ವರ್ಕ್ ಅಲ್ಲಿ ಎಸ್ಪೆಷಲಿ ಇಂಪಾರ್ಟೆಂಟ್. ಯಾಕೆಂತಂದ್ರೆ ಮೇನ್ ಆಗಿ ಫಸ್ಟ್ ಡಿ ಬಂದು ಡಿಸೈರ್ ಅಂತಂದ್ರೆ ನಾನು ಏನಕ್ಕೆ ಮಾಡ್ಬೇಕು, ಏನಕ್ಕೋಸ್ಕರ ಮಾಡ್ಬೇಕು, ನಾನು ಹಿಂಗೆ ಇದಕ್ಕೆ ಮಾಡ್ಬೇಕು ಅನ್ನುವಂಥದ್ದು ಗೊತ್ತಿರಬೇಕು. ಇನ್ನೊಂದು ಬಂದು ಡೆಡಿಕೇಶನ್ ಅನ್ನುವಂಥದ್ದು 100% ನಮ್ಮಲ್ಲಿದ್ರೆ ನಾವು ಮಾಡ್ಲೇಬೇಕು. ಯಾವ ರೀತಿ ಅದಕ್ಕೆ ಇನ್ವಾಲ್ವ್ಮೆಂಟ್ ಕೊಡ್ತೀವಿ ಅನ್ನೋದಿದ್ರೆ 3ನೇ ಡಿ ಅಪ್ಲೈನ್ಗಳು ನಿಮ್ಗೆ ಡೈರೆಕ್ಷನ್ ಅನ್ನುವಂಥದ್ದು ತೋರಿಸ್ತಾರೆ. ಅದೇ ರೀತಿ ಈ ನೆಟ್ವರ್ಕ್ ಅಲ್ಲೂ ಅಷ್ಟೇನೆ, ಈ ಕಾನ್ಸೆಪ್ಟ್ ಅಲ್ಲೂ ಅಷ್ಟೇನೆ ನನಗೆ ಬೇಕಾಗಿರುವಂತದ್ದು ಅಪ್ಲೈನ ಸಪೋರ್ಟ್ ಓನ್ಲಿ ಬೇಕಾಗಿರುವಂತದ್ದು. ಈ ಪ್ಲಾನ್ ಹೆಂಗ್ ವರ್ಕ್ ಆಗುತ್ತೆ ಅನ್ನುವಂತ ತಿಳ್ಕೊಳ್ಬೇಕು, ಪ್ಲಾನ್ ಹೆಂಗ್ ಕೊಡ್ಬೇಕು ಅನ್ನೋಂತ ತಿಳ್ಕೊಳ್ಬೇಕು, ಈ ಪ್ರಾಡಕ್ಟ್ ನ ಬೇಸಿಕ್ ನಾಲೆಡ್ಜ್ ತಿಳ್ಕೊಳ್ಬೇಕು. ಡಾಕ್ಟರ್ ಆಗಿ ಅಂತ ಯಾರಿಗೂ ಹೇಳೋದಿಲ್ಲ, ಬೇಸಿಕ್ ನಾಲೆಡ್ಜ್ ತಿಳ್ಕೊಳ್ಬೇಕು. ಆ ಬೇಸಿಕ್ ನಾಲೆಡ್ಜ್ ಇದ್ರೆ 100% ಇಂಡಿಪೆಂಡೆಂಟ್ ಆಗಿ ಒಂದು ಕಂಫರ್ಟ್ ಝೋನ್ ಬಿಟ್ಟು ಯಾವ ವ್ಯಕ್ತಿ ಹೊರಗಡೆ ಹೋಗಿ ನಿಂತು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೋ 100% ಇದರಲ್ಲಿ ಸಕ್ಸಸ್ ಅನ್ನುವಂಥದ್ದು ನಮ್ ಕೈಲಿ ಇರುತ್ತೆ ಅಂತ ಹೇಳ್ತಾ ಇಷ್ಟೊತ್ತು ಮಾತಾಡೋಕೆ ಅವಕಾಶ ಮಾಡ್ಕೊಡೋದಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸ್ನೇಹಿತರೆ, ಇವತ್ತು ಒಂದು ಝೂಮ್ ಮೀಟ್ ಅಲ್ಲಿ ಕಂಪ್ಲೀಟ್ ಒಂದು ಎಕ್ಸ್ಪ್ಯಾನ್ಷನ್ ಕೊಡೋದಕ್ಕೆ ಇಷ್ಟಪಡ್ತೀನಿ. ಹೌ ಟು ಸಕ್ಸಸ್ ಇನ್ ಇ-ಬಯೋಟೋರಿಯಂ. ಹೌದಾ, ಇವತ್ತಿನ ಟಾಪಿಕ್ ಹೌ ಟು ಸಕ್ಸಸ್ ಇನ್ ಇ-ಬಯೋಟೋರಿಯಂ. 3 ಲೀಡರ್ಸ್ ಏನ್ ಇವತ್ತು 23, 26, 30 ಲಕ್ಷ ಹನ್ ಮಾಡಿದಂತ ನಮ್ಮ ಲೀಡರ್ಸ್ ಮಾತಾಡಿದ್ರು. ಅವ್ರ ಎಲ್ಲಾ ಪಾಯಿಂಟ್ಸ್ ಅನ್ನು ಪಿಕ್ ಮಾಡಿ ಆ ಓವರ್ ಆಲ್ ಸಾರಾಂಶವನ್ನ ನಾವ್ ಇ-ಬಯೋಟೋರಿಯಂ ಇನ್ಕ್ಲೂಡ್ ನನ್ನೂ ಸೇರ್ಸ್ಕೊಂಡು ಸಕ್ಸಸ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು, ಹೆಂಗ್ ಮಾಡ್ಬೇಕು ಅನ್ನೋದನ್ನ ನಾನು ಇವಾಗ ಲಾಸ್ಟ್ 10 ಮಿನಿಟ್ಸ್ ನಿಮ್ ಜೊತೆ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಎಸ್ ನೋಡಿ, ಈ ಬಿಸ್ನೆಸ್ ಪ್ರೆಸೆಂಟೇಶನ್ ನಮಗ್ ಗೊತ್ತಿರ್ಬೇಕು. ನಾನು ಫಸ್ಟ್ ಮಾಡಿದ ಕೆಲಸ ಏನು, ಹೌ ಟು ಸಕ್ಸಸ್ ಅಂತ ನಾನೊಂದು ವರ್ಡ್ ಹಾಕಿದ್ವಿ. ಹೌ ಟು ಸಕ್ಸಸ್ ಆಗ್ಬೇಕಂದ್ರೆ ಏನಾಗ್ಬೇಕು, ಫಸ್ಟ್ ಈ ಬಿಸ್ನೆಸ್ ಪ್ಲಾನ್ ಅನ್ನ ನಾವು ಪ್ರೆಸೆಂಟ್ ಮಾಡೋದು ನಮಗ್ ಗೊತ್ತಿರ್ಬೇಕು. ಸಿಂಪಲ್ ಆಗಿ ನಾವು ಪ್ರೆಸೆಂಟ್ ಮಾಡೋಷ್ಟು ನಾವು ಎಜುಕೇಟ್ ಆಗ್ಬೇಕು. ನಾವು ಫಸ್ಟ್ ಅದನ್ನ ಕಲಿಬೇಕು. 1 ಪಾಯಿಂಟ್. 2ನೇ ಪಾಯಿಂಟ್ ಸ್ನೇಹಿತರೆ, ಎಸ್ ಇವಾಗ ಏನು 3 ಜನ ಲೀಡರ್ಸ್ ಮಾತಾಡಿದ್ರು, ಆ 3 ಜನ ಲೀಡರ್ಸ್ ಅವರು ಅರ್ನ್ ಮಾಡಿರೋಂತ ದುಡ್ಡಲ್ಲಿ ಅವ್ರು ಎಷ್ಟು ಪ್ರಾಡಕ್ಟ್ ಸೇಲ್ ಮಾಡಿದ್ದಾರೆ ಎಲ್ಲಾರು ಅವರೇ ಎಕ್ಸ್ಪ್ಲೈನ್ ಮಾಡಿದ್ರು. ಎಸ್, ಯಾರು 3 ಜನ ಲೀಡರ್ಸ್ 23, 26, 30 ಲಕ್ಷ ಅರ್ನ್ ಮಾಡ್ಲಿಕ್ಕೆ ಅವರು ಈ ಪ್ರಾಡಕ್ಟ್ ಅನ್ನ ಸೇಲ್ ಮಾಡಿಲ್ಲ. ರೈಟ್, ಕ್ಲಿಯರ್? ಅಲ್ಲಿಗೆ ನಾವೇನ್ ಮಾಡ್ತಾ ಇದೀವಿ ತಪ್ಪು. ತುಂಬಾ ಜನ ಇವತ್ತಿರೋಂತ ನಾವು 190+ ಇರೋಂತ ಎಲ್ಲಾ ಲೀಡರ್ಸ್ ಏನ್ ಮಾಡ್ತಾ ಇದೀವಿ, ನಾವು ಪ್ರಾಡಕ್ಟ್ ನ ಸೆಲ್ ಮಾಡ್ತಾ ಇರೋಂತವ್ರು ಜಾಸ್ತಿ ಇದೀವಿ. ಹೌದಾ? ನಾವೇನ್ ತಪ್ಪು ಮಾಡ್ತಾ ಇದೀವಿ, ಏನ್ ಮಾಡಬಾರ್ದು. ನಮ್ ಸಕ್ಸಸ್ ಆಗ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕು, ನಾವು ಪ್ರಾಡಕ್ಟ್ ಸೆಲ್ ಮಾಡೋದನ್ನ ಬಿಟ್ಟು ಎಸ್ ಇನ್ ಮುಂದೆ ಬಿಸ್ನೆಸ್ ಡುಪ್ಲಿಕೇಶನ್ ಮಾಡೋ ಕಡೆ ನಾವು ಒತ್ತು ಕೊಡ್ಬೇಕು. ನೋಡಿ, ಸಿಂಪಲ್ ಸ್ನೇಹಿತರೆ, ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕಿದ್ರೆ ನಮ್ಗೆ ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗೋದಿಕ್ಕೆ ನಾವೇನ್ ಮಾಡ್ಬೇಕು, ನಾವು ಮಾಡ್ಬೇಕಾರೋದು 2 ಡೈರೆಕ್ಟ್ ರೆಫರಲ್. ಇಬ್ಬರನ್ನ ನಾವ್ ಈ ಬಿಸ್ನೆಸ್ ಗೆ ಪರಿಚಯ ಮಾಡ್ಬೇಕು. ಹೌದಾ? ನಾವು ಆ ಇಬ್ರು ಪರಿಚಯ ಮಾಡೋರು ಬಿಸ್ನೆಸ್ ಮಾಡ್ತೀನಿ ಅನ್ನೋರ್ನ ಪರಿಚಯ ಮಾಡ್ಬೇಕು. ಸಿಂಪಲ್. ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ಬೇಕಾದ್ರೆ ನಾನು ಬಿಸ್ನೆಸ್ ಮಾಡ್ತೀನಿ ಅನ್ನೋರ್ನ ನಾವ್ ಇಬ್ರು ಪರಿಚಯ ಮಾಡ್ಬೇಕು. ಇದಿಷ್ಟೇ ಸಿಂಪಲ್ ಸೀಕ್ರೆಟ್, ಬೇಸಿಕ್ ಸೀಕ್ರೆಟ್ ಸಕ್ಸಸ್ಗೆ. ಎಲ್ರಿಗೂ ಕಾರಣ ಏನು, ಎಲ್ಲ ಇವತ್ತು ದುಡ್ಡು ಮಾಡಿರೋಂತ ಅರ್ನ್ ಮಾಡಿರೋಂತವ್ರು ಎಲ್ರು ಮಾಡ್ತಾ ಇರೋ ಕೆಲ್ಸ, ಅವರು ಪರಿಚಯ ಮಾಡುವಂತ ಇಬ್ರು ದುಡಿತೀನಿ ಅನ್ನೋರ್ನ ಪರಿಚಯ ಮಾಡ್ತಾವ್ರೆ. ಎಸ್, ನೋಡಿ ಸ್ಕ್ರೀನ್ ಮೇಲೆ ಒಂದ್ ಸ್ಲೈಡ್ ನೋಡ್ತಾ ಇದೀರಿ ಮೇಡಮ್ದು. ಮೇಡಮ್ ಬಂದು 1,750,00,000 ರೂಪಾಯಿ ದುಡ್ಡು ಮಾಡಿದ್ದಾರೆ. 1,750,00,000 ರೂಪಾಯಿ ದುಡ್ಡು ಮಾಡಿದ್ದಾರೆ ಅಂದ್ರೆ ಅವ್ರು ಈ ಪ್ರಾಡಕ್ಟ್ ನ ಸೆಲ್ ಮಾಡಿದ್ರೆ 1 ಕೋಟಿ ದುಡ್ಡು ಆಗ್ತಿರಲ್ಲ ಸ್ನೇಹಿತರೆ. ಎಸ್, ಅವ್ರು ಮಾಡಿರೋದೇನು, ಅವ್ರು ಈ ಬಿಸ್ನೆಸ್ ಅಲ್ಲಿ ದುಡ್ಡು ಮಾಡ್ಬೇಕು, ನಾನು ದುಡಿಬೇಕು, ಅರ್ನ್ ಮಾಡ್ಬೇಕು, ನನ್ ಕಮಿಟ್ಮೆಂಟ್ ತೀರ್ಸ್ಕೊಳ್ಳೋದಕ್ಕೆ ಒಂದು ಆಪರ್ಚುನಿಟಿ ಬೇಕು ಅನ್ನೋರ್ನ ಹುಡುಕಿ ಈ ಬಿಸ್ನೆಸ್ ಅಲ್ಲಿ ಇಬ್ರು ದುಡಿಯೋರ್ನ ಪರಿಚಯ ಮಾಡಿದ್ರು. ಅವ್ರಿಬ್ರು ಅವರ ದುಡಿಮೆಗೆ ಅವ್ರ ಕೆಲಸ ಸ್ಟಾರ್ಟ್ ಮಾಡಿದ್ರು. ಇವ್ರಿಗೆ ದಿನ 36,000 ಬರಕ್ ಶುರು ಆಯ್ತು. ದಿನ 36,000 ಬಂದ್ರೆ
ಒಂದು ತಿಂಗಳಿಗೆ 11 ಲಕ್ಷ ಆಗತ್ತೆ ಸ್ನೇಹಿತರೆ. ಒಂದು ತಿಂಗಳಿಗೆ 11 ಲಕ್ಷ ಅಂದ್ರೆ 1 ವರ್ಷಕ್ಕೆ ಕೋಟಿ ದಾಟ್ಲೇಬೇಕಾ? ಎಸ್, ಈ ಮೇಡಮ್ ಮಾಡಿರೋ ಕೆಲಸ ಅಷ್ಟೇ. 1 ಕೋಟಿ ದುಡಿಯೋದಿಕ್ಕೆ ಅವರು ದುಡಿತೀನಿ ಅನ್ನೋ ಇಬ್ರನ್ ತಂದ್ರು, ಅವ್ರಿಗೂ ಅದನ್ನ ಹೇಳ್ಕೊಟ್ರು. ನೀವು ದುಡಿಬೇಕಾದ್ರೆ ದುಡಿಬೇಕು ಅನ್ನೋರ್ನ ಇಬ್ರನ್ ತಗೊಬನ್ನಿ ಅಂತ. ಇದು ಓವರ್ ಆಲ್ ನಾವು ಮಾಡ್ತಾ ಇರೋಂತ ಮೊದಲನೇ ಒಂದು ತಪ್ಪು. ಅದನ್ನು ಮಾಡಿಫೈ ಮಾಡ್ಕೋಬೇಕು. ನಾವು ಪ್ರಾಡಕ್ಟ್ ನ ಮಾರೋದ್ಕಿಂತ, ಯೂಸರ್ಸ್ಗೆ ಈ ಪ್ರಾಡಕ್ಟ್ ನ ಕೊಡೋದಕ್ಕಿಂತ, ಎಸ್, ನಾವ್ ಈ ಬಿಸ್ನೆಸ್ ಮಾಡ್ತೀನಿ ಅನ್ನೋರ್ನ ಪರಿಚಯ ಮಾಡ್ಬೇಕು. ಒಂದ್ ಪಾಠ. ಎರಡನೇದು, ಇದಕ್ಕೆ ಸೈಮಲ್ಟೇನಿಯಸ್ ಆಗಿ ನಿಮ್ಗೊಂದು ಆನ್ಸರ್ ಹೇಳ್ತೀನಿ ನಾನು. ಸ್ನೇಹಿತರೆ, ಕಾಮನ್ ಆಗಿ ನಾವು ಒಂದು ಡಾಕ್ಟರ್ ಕ್ಲಿನಿಕ್ ನೋಡಿರ್ತೀವಿ. ಆ ಡಾಕ್ಟರ್ ಕ್ಲಿನಿಕ್ ಪಕ್ಕ ಒಂದು ಮೆಡಿಕಲ್ ಸ್ಟೋರ್ ಇರುತ್ತೆ, ಹೌದಾ? ಯಾವ್ದೋ ಹಾಸ್ಪಿಟಲ್ಗೆ ಹೋಗಿ ಹಾಸ್ಪಿಟಲ್ ಇರುತ್ತೆ, ಅಥವಾ ಅದ್ರ ಇನ್ಬಿಲ್ಟ್ ಒಂದ್ ಮೆಡಿಕಲ್ ಸ್ಟೋರ್ ಇರುತ್ತೆ, ಅಥವಾ ಅದಕ್ಕೆ ಅಟ್ಯಾಚ್ಡ್ ಆದಂಗೆ ಒಂದ್ ಮೆಡಿಕಲ್ ಸ್ಟೋರ್ ಇರುತ್ತೆ. ನಿಮ್ಗೆ ಏನೋ ಜ್ವರ ಬಂತು, ಎಸ್, ಡಾಕ್ಟರ್ ಹತ್ರ ಹೋಗ್ತೀರಿ. ಡಾಕ್ಟರ್ ನಿಮ್ಮನ್ನ ಟೆಸ್ಟ್ ಮಾಡಿ ಎಷ್ಟಿದೆ ಜ್ವರ, ಅದಕ್ಕಾಗುವಂತ ಮೆಡಿಸಿನ್ ನ ಪ್ರಿಸ್ಕ್ರೈಬ್ ಮಾಡಿರ್ತಾರೆ. ನೀವ್ ಹೋಗಿ ಮೆಡಿಕಲ್ ಸ್ಟೋರ್ಲಿ ಆ ಪ್ರಿಸ್ಕ್ರಿಪ್ಷನ್ ಕೊಡ್ತೀರಿ, ಮೆಡಿಸಿನ್ ತಗೋತೀರಿ, ನೀವು ಬಳಸ್ತೀರಿ, ನಿಮ್ ಜ್ವರ ಕಮ್ಮಿ ಮಾಡ್ಕೋತೀರಿ. ಎಸ್, ಆ ಡಾಕ್ಟರ್ ಪ್ರೊಫೆಷನಲ್, ಎಸ್, ಟ್ರೀಟ್ ಮಾಡೋದು, ಹೌದಾ? ಆ ಟ್ರೀಟ್ ಮಾಡ್ಬೇಕಾದ್ರೆ ನಿಮ್ ಪ್ರಿಸ್ಕ್ರಿಪ್ಷನ್ ಬರ್ಕೊಟ್ರಲ್ಲ, ಆ ಟ್ಯಾಬ್ಲೆಟ್ ನ ಡಾಕ್ಟರ್ ಯಾವತ್ತಾರು ಉಪಯೋಗಿಸ್ತಾ ಇದಾರ? ಆ ಮೆಡಿಕಲ್ ಸ್ಟೋರ್ ಅಲ್ಲಿ ಡಿಫ್ರೆಂಟ್ ಪೇಷಂಟ್ಸ್ ಬರ್ತಾರಲ್ಲ ಒಬ್ಬ ಡಾಕ್ಟರ್ ಹತ್ರ. ಆ ಡಾಕ್ಟರ್ ಎಲ್ಲಾ ಮೆಡಿಸಿನ್ ಅವ್ನ್ ಸ್ವಂತ ಬೆಳೆಸ್ಬಿಟ್ಟು ಬೇರೆಯವ್ರಿಗೆ ಪ್ರಿಸ್ಕ್ರೈಬ್ ಮಾಡ್ತಾನ? ನೆವರ್, ಹೌದಾ? ಯಾವುದೇ ಡಾಕ್ಟ್ರು ಅವ್ನ್ ಪ್ರಿಸ್ಕ್ರೈಬ್ ಮಾಡೋದನ್ನೆಲ್ಲ ಅವ್ನ್ ಸ್ವಂತಕ್ಕೂ ಬೆಳೆಸ್ಬಿಟ್ಟು ಬೇರೆಯವ್ರಿಗೆ ಪ್ರಿಸ್ಕ್ರೈಬ್ ಮಾಡಲ್ಲ, ಅಲ್ವಾ? ಅಂದ್ಮೇಲೆ ನಾವೇನ್ ಮಾಡ್ತಾ ಇದೀವಿ? ನಾನ್ ಬಳಸ್ತಾ ಇದ್ದೀನಿ, ನಾನ್ ತಿಂಗಳು ನನ್ BP ಕಮ್ಮಿ ಆಗ್ಲಿ, ನನ್ ಶುಗರ್ ಕಮ್ಮಿ ಆಗ್ಲಿ, ಆಮೇಲೆ ಬೇರೆಯವ್ರಿಗೆ ಹೇಳ್ತೀನಿ ಅನ್ನೋರ್ನ ಹುಡ್ಕೊಂಡೋಗಿ ಪ್ರಾಡಕ್ಟ್ ಕೊಡ್ತೀವಿ. ಆಮೇಲೆ ಏನಾಗುತ್ತೆ? ಬಿಸ್ನೆಸ್ ಸಕ್ಸಸ್ ಆಗತ್ತಾ? ಇದನ್ನ ಚೇಂಜ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇಲ್ಲಿ ಒಂದು ಆಪರ್ಚುನಿಟಿ ಇದೆ. ಈ ಬ್ಯಾಟೋರಿಯಂ ಅನ್ನೋದು ಒಂದು ಆಪರ್ಚುನಿಟಿ. ಈ ಪ್ರಾಡಕ್ಟ್ ಎಂಟೈರ್ ಇಂಡಿಯಾ 41 ತಿಂಗಳಿಂದ ಎಲ್ರು ಇದನ್ನ ಬಳಸಿರೋಂಥವ್ರೆ, ಯೂಸ್ ಮಾಡಿದ್ದಾರೆ, ರಿಸಲ್ಟ್ ನೋಡಿದ್ದಾರೆ, ಟ್ರಯಲ್ ನೋಡಿದ್ದಾರೆ, ಎಲ್ಲ ಆಗಿದೆ ಅಲ್ಲ. ಇನ್ ಮುಂದೆ ನಾವು ಮಾಡ್ಬೇಕಾಗಿರೋದು ಟ್ರಯಲ್ ಮಾಡೋದನ್ನ ಬಿಟ್ಬಿಟ್ಟು ಪೇಷನ್ಸ್ ನೋಡಿಕೊಂಡೋಗಿ ಪೇಷನ್ಸ್ ರಿಕವರಿ ಆಗ್ಲಿ, ಅವರು ಚೆನ್ನಾಗಾದ್ಮೇಲೆ ನಾನು ಬೇರೆಯವ್ರಿಗೆ ಹೇಳ್ತೀನಿ ಅನ್ನೋ ಕಾನ್ಸೆಪ್ಟ್ ಇಂದ ಈಚೆ ಬಂದು ನಾವೇನ್ ಮಾಡ್ಬೇಕು? ಫಸ್ಟ್ ಬಿಸ್ನೆಸ್ ಆಪರ್ಚುನಿಟಿಯನ್ನ ಕ್ರಿಯೇಟ್ ಮಾಡ್ಬೇಕು. ಬಿಸ್ನೆಸ್ ಆಪರ್ಚುನಿಟಿಯನ್ನ ನಾವು ಕ್ರಿಯೇಟ್ ಮಾಡ್ಬೇಕು. ಯಾರಿಗೆ ದುಡಿಯೋ ಅವಕಾಶ ಇರುತ್ತೆ ಅವ್ರಿಗೆ ನಾವ್ ಈ ಪ್ರಾಡಕ್ಟ್ ಅನ್ನ ಕೊಡ್ಬೇಕು. ಯಾವತ್ತು ದುಡಿತೀನಿ ಅನ್ನೋರ್ಗೆ ನಾವ್ ಈ ಪ್ರಾಡಕ್ಟ್ ಕೊಡ್ತೀವಿ, ದುಡಿಯೋಕ್ ಬಂದವ್ರು ಏನ್ ಮಾಡ್ತಾರೆ? ಎಸ್, ಅವತ್ತು ಅವ್ರು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರ ಅವತ್ತಿಂದ ಅವರು ಬೇರೆಯವ್ರಿಗೆ ಈ ಬಿಸ್ನೆಸ್ ಅನ್ನ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಪ್ರತಿದಿನ ಈ ಬಿಸ್ನೆಸ್ ಸೈಕಲ್ ಉಳ್ಳತ್ತೆ. ಪ್ರತಿದಿನ 2 ಕಟ್ ಆಫ್ ಇದೆ ಸ್ನೇಹಿತರೆ, 2 ಕಟ್ ಆಫ್ ಇದೆ. 12 ಗಂಟೆ 12 ಗಂಟೆಗೆ ನನ್ಗೊಂದು ಕಟ್ ಆಫ್ ಆಗ್ಬೇಕು. ನನಗ್ ಪೇಮೆಂಟ್ ಬಂದ್ರೆ ನಾನು ಏನ್ ಬರ್ಬೇಕಂದ್ರೆ, ಪೇಷಂಟ್ ಕೊಟ್ರೆ 12 ಗಂಟೆಲಿ ಹುಷಾರಾಗಲ್ಲ. ಬಿಸ್ನೆಸ್ ಮಾಡೋರು ಕೊಟ್ರೆ, ಎಸ್, ನನಗ್ ಬಿಸ್ನೆಸ್ ಕೊಟ್ರು, ನಂಜುಂಡ ಸ್ವಾಮಿ ಸರ್ ಮತ್ತೆ ಇನ್ನ ಇಬ್ರು ಸ್ನೇಹಿತರು ಬಂದು, ನಾನು ಬಿಸ್ನೆಸ್ ಇಷ್ಟ ಆಯ್ತು, ನಾನು ID ಮಾಡ್ದೆ, ನಾನೇನ್ ಮಾಡ್ದೆ? ಇನ್ಶಿಯಲ್, ಬನ್ನಿ ಈ ಸ್ನೇಹಿತರಿಗೆ ಹೇಳಕ್ ಹೋಗೋಣ, ಬನ್ನಿ ಇಲ್ಲೊಬ್ರು ಸ್ನೇಹಿತರು ಇದಾರೆ, ಮಂಜು ಅಂತಿದ್ದಾರೆ, ಹರೀಶ್ ಗೌಡ್ರು ಅಂತಿದ್ದಾರೆ ಅಂತೇಳಿ ಅವ್ರನ್ನ ಕರ್ಕೊಂಡೋಗಿ ಪ್ರೆಸೆಂಟೇಶನ್ ಕೊಡುತ್ತೆ. ಯಾಕೆ ನಾನು ಅವ್ರಿಗೆ ಅವತ್ತೇ ಪ್ರೆಸೆಂಟೇಶನ್ ಕೊಟ್ಟೆ? ನಾನ್ ಬಂದಿದ್ದು ದುಡಿಯೋದಿಕ್ಕೆ. ನಾನ್ ದುಡಿಯೋದಕ್ ಬಂದಾಗ ಏನ್ ಮಾಡ್ತೀನಿ? ನಾನ್ ಬೇರೆಯವ್ರಿಗೆ ಇಮಿಡಿಯೇಟ್ ಆಗಿ ಈ ಬಿಸ್ನೆಸ್ ಡೆವಲಪ್ ಮಾಡ್ಬೇಕು. ನಾನು ದುಡಿಯಕ್ ಬಂದಿದ್ದೀನಿ, ನನ್ಗೆ 12 ಗಂಟೆಗೆ ಪೇಮೆಂಟ್ ಬೇಕು, ಈ ಬಿಸ್ನೆಸ್ ಬೇರೆಯವ್ರಿಗೆ ಹೇಳೋಣ ಅಂತ ಹೇಳ್ತೀನಿ. ಬೇರೆಯವ್ರಿಗೆ ಹೇಳಕ್ ಶುರು ಮಾಡಿದಾಗ ಬಿಸ್ನೆಸ್ ಸೈಕಲ್ ಉರುಳುತ್ತೆ, ಚಕ್ರ ಉರುಳುತ್ತೆ ಸ್ನೇಹಿತರೆ. ಎಸ್, ಈ ಬಿಸ್ನೆಸ್ ಅಲ್ಲಿ ನಾವು ಸಕ್ಸಸ್ ಆಗ್ಬೇಕಾದ್ರೆ ಮೊದಲನೇದು ನಾವು ಮಾಡ್ಬೇಕಾಗಿರೋದು, ಎಸ್, ಬಿಸ್ನೆಸ್ ಮಾಡ್ಬೇಕು ಅನ್ನೋರ್ನ ಈ ಬಿಸ್ನೆಸ್ಗೆ ಪರಿಚಯ ಮಾಡ್ಬೇಕು. ಒಂದು. ಎರಡನೇದು, ನೀವು ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಿ, ಆ ಮೇಡಮ್ದು ಮೊದಲನೇ ಇನ್ಕಮ್ ಅವೇರ್ನೆಸ್ ಬೋನಸ್ ಎಷ್ಟಿದೆ? 44 ಲಕ್ಷ ಪ್ಲಸ್ ಇದೆ, ಹೌದಾ? 45 ಲಕ್ಷ ಅನ್ಕೊಳ್ಳೋಣ, ಇನ್ನೇನು 500 ರೂಪಾಯಿ ಕಮ್ಮಿ. ಅದು 44,99,500, 45 ಲಕ್ಷ. ಯಾವ್ದು ಇನ್ಕಮ್ಮು? ಅವೇರ್ನೆಸ್ ಬೋನಸ್. ಫ್ಯಾಮಿಲಿ ಬೋನಸ್ ಎಷ್ಟಿದೆ? 34,86,250 ರೂಪಾಯಿ. ಸ್ನೇಹಿತರೆ, ನೀವು ದುಡ್ಡು ಮಾಡ್ಬೇಕಂದ್ರೆ ನಿಮ್ಮ ಇನ್ಕಮ್ ಈ ರೇಷಿಯೋದಲ್ಲಿ ಇರ್ಬೇಕು. ಈ ಬಿಸ್ನೆಸ್ ಸೀಕ್ರೆಟ್ ತುಂಬಾ ಜನ ಅನ್ಕೊಂಡು ಇವತ್ತೇನೋ ಸಕ್ಸಸ್ ಸೀಕ್ರೆಟ್ ಸಿಗತ್ತೆ,
ಸಕ್ಸಸ್ ಆಗೋದಕ್ಕೆ ನಮ್ಗೆ ಏನ್ ಬೇಕು ಸಿಗುತ್ತೆ ಅಂತ ಕಾಯ್ತಾ ಇದ್ರಲ್ಲ, ಎಸ್, ಮೂಲ ಇಷ್ಟೇ. ನೀವು ಸಕ್ಸಸ್ ಆಗ್ಬೇಕಂದ್ರೆ ನೀವು ದುಡಿತೀನಿ ಅನ್ನೋರ್ನ ಪರಿಚಯ ಮಾಡ್ಬೇಕು. ಎರಡನೇದು, ಈ ಬಿಸ್ನೆಸ್ ಪ್ಲಾನ್ ನ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ನಿಮ್ಮ ಅವೇರ್ನೆಸ್ ಬೋನಸ್ ಜಾಸ್ತಿ ಇರಬೇಕು. ನೋಡಿ ಮೇಡಮ್ದು 45 ಲಕ್ಷ ಅವೇರ್ನೆಸ್ ಬೋನಸ್, ಫ್ಯಾಮಿಲಿ ಬೋನಸ್ 34,86,250 ರೂಪಾಯಿ. ತುಂಬಾ ಜನದ ಹೆಂಗಿದೆ ಗೊತ್ತಾ ಈ ಬಿಸ್ನೆಸ್ ಅಲ್ಲಿ? ಯಾಕೆ ಈಗ ನಾಗೇಂದ್ರ ಸ್ವಾಮಿ ಸರ್ ಹೇಳ್ದಂಗೆ 5 ಲಕ್ಷ 10 ಲಕ್ಷ ದಾಟಲ್ಲ ತುಂಬಾ ಜನ ಈ ಬಿಸ್ನೆಸ್ ಅಲ್ಲಿ. ಕಾರಣ ಏನಂದ್ರೆ 1 ಲಕ್ಷ ಅವೇರ್ನೆಸ್ ಬೋನಸ್ ಇದ್ರೆ 4 ಲಕ್ಷ ಫ್ಯಾಮಿಲಿ ಬೋನಸ್ ಇರುತ್ತೆ ಕೆಲವ್ರದ್ದು. ಹಂಗೆ ತಾನೇ ಇರೋದು. ಅವೇರ್ನೆಸ್ ಬೋನಸ್ 1,000, ಫ್ಯಾಮಿಲಿ ಬೋನಸ್ 5,000. ಅಲ್ಲಿಗೆ ಯಾವ್ದು ಜಾಸ್ತಿ ಆಗ್ಬೇಕು? ಎಲ್ರು ತಲೆಯಲ್ಲಿ ಇದೇ ಇರುತ್ತೆ. ಫ್ಯಾಮಿಲಿ ಬೋನಸ್ ನಂದು 1 ಲಕ್ಷ ಇದ್ರೆ ಇದು 4 ಲಕ್ಷನೋ 4.5 ಲಕ್ಷನೋ 5 ಲಕ್ಷ ಇರ್ಬೇಕಂತ. ಅವ್ರ ಬಿಸ್ನೆಸ್ ಅಥವಾ ಈ ಬ್ಯಾಟೋರಮಲ್ಲಿ ಅವ್ರು ದುಡಿಯಕ್ಕಾಗದ್ರೆ ಮ್ಯಾಕ್ಸಿಮಮ್ 5ರಿಂದ 10 ಲಕ್ಷ ಅಷ್ಟೇ. ಅವ್ರು 10 ಲಕ್ಷ ದಾಟಿ ಮುಂದೆ ಹೋಗಿದ್ದಾರೆ ಅನ್ನೋರು ಇವತ್ತವರೆಗೂ ನನ್ಗಂತೂ ಆ ಫೀಲ್ ಆಗಿಲ್ಲ ಅಥವಾ ಯಾರು ಕಾಣಿಸಿಲ್ಲ. ಯಾರ್ದು ಅವೇರ್ನೆಸ್ ಬೋನಸ್ ಜಾಸ್ತಿ ಇರುತ್ತೋ ಅವರು ಈ ಬಿಸ್ನೆಸ್ ಅಲ್ಲಿ ಕೋಟಿ ದುಡ್ಡು ಮಾಡ್ತಾರೆ ಸ್ನೇಹಿತರೆ. ಅಂದ್ರೆ ಅರ್ಥ, ಫ್ಯಾಮಿಲಿ ಬೋನಸ್ ನ ಕಾನ್ಸಂಟ್ರೇಟ್ ಮಾಡೋದ್ ಬಿಟ್ಬಿಟ್ಟು ಅವೇರ್ನೆಸ್ ಬೋನಸ್ ನ ಕಾನ್ಸಂಟ್ರೇಟ್ ಮಾಡಿದ್ರೆ ಎಸ್, ಈ ಬಿಸ್ನೆಸ್ ನಿಮ್ಮನ್ನ ಸಕ್ಸಸ್ ಮಾಡಿಸುತ್ತೆ ಸ್ನೇಹಿತರೆ. ನೋಡಿ ಮೇಡಮ್, ಸಿಂಪಲ್ ಎಕ್ಸಾಂಪಲ್ ಸ್ಕ್ರೀನ್ ಕಾಣ್ತಾ ಇರೋದು. ಫ್ಯಾಮಿಲಿ ಬೋನಸ್ 34 ಲಕ್ಷ, ಅವೇರ್ನೆಸ್ ಬೋನಸ್ 45 ಲಕ್ಷ. ಅವ್ರು ಯಾಕೆ 1 ಕೋಟಿ ಟಚ್ ಆದ್ರು ಗೊತ್ತಾಯ್ತಾ? ಎಸ್, ಅವ್ರ ಟೀಮ್ ಅಲ್ಲಿ ಏನಾಯ್ತು, ಅವರು ಫ್ಯಾಮಿಲಿ ಬೋನಸ್ ನ ಕಾನ್ಸಂಟ್ರೇಟ್ ಮಾಡ್ಲಿಲ್ಲ. ಅವ್ರ ಟೀಮ್ ಅಲ್ಲಿ ಬೇರೆಯವ್ರಿಗೆ ಟೀಮ್ ನ ಡೂಪ್ಲಿಕೇಶನ್ ಮಾಡದ್ ಕಲ್ಸಿದ್ರು. ಆ ಡೂಪ್ಲಿಕೇಶನ್ ಮಾಡದ್ ಕಲ್ಸಿದ್ರಿಂದ ಏನಾಯ್ತು, ಆ ಫ್ಯಾಮಿಲಿ ಬೋನಸ್ ಕಮ್ಮಿ ಆಗಿರ್ಬೋದು, ಬಟ್ ಅದಕ್ಕೆ ಮ್ಯಾಚ್ ಆಗೋಂಗ್ ಏನಾಗಿದೆ, ಪರ್ಫಾರ್ಮೆನ್ಸ್ ಬೋನಸ್ ಎಷ್ಟು ಬಂದಿದೆ ನೋಡಿ, 14,52,000 ಬಂದಿದೆ ಅವ್ರಿಗೆ. ಅಲ್ಲಿಗೆ 35 + 15 ಎಷ್ಟಾಯ್ತು? 50 ಲಕ್ಷ ಆಯ್ತು. ಅವೇರ್ನೆಸ್ ಬೋನಸ್ ಗಿಂತ ಜಾಸ್ತಿ ಆಯ್ತಾ ಒಂದ್ ಟೈಮು? ಜಾಸ್ತಿ ಆಯ್ತಲ್ವಾ? ಎಸ್, ಅವೇರ್ನೆಸ್ ಬೋನಸ್ ಗಿಂತನೂ ಜಾಸ್ತಿ ಸಿಗುತ್ತೆ ಫ್ಯಾಮಿಲಿ ಬೋನಸ್ ಅವೇರ್ನೆಸ್ ಬೋನಸ್ ಕ್ಲಬ್ ಮಾಡ್ಕೊಂಡ್ರೆ. ಆದ್ರೆ ಅದ್ ಈಕ್ವಲೆಂಟ್ ಆಗಿ ಅವೇರ್ನೆಸ್ ಬೋನಸ್ ಏನ್ ಮಾಡಿರುತ್ತೆ, ಸ್ಟ್ರಾಂಗ್ ಆಗಿ ನಿಂತಿರುತ್ತೆ, ಟೀಮ್ ಸ್ಟ್ರಾಂಗ್ ಆಗುತ್ತೆ. ಅವೇರ್ನೆಸ್ ಬೋನಸ್ ಯಾರು ಜಾಸ್ತಿ ದುಡ್ಡು ತಗೋತಾರೋ ಅವರ ಟೀಮ್ ಸ್ಟ್ರಾಂಗ್ ಆಗಿರುತ್ತೆ, ಅವ್ರಿಗೆ ಈ ಬಿಸ್ನೆಸ್ ಕೊಟ್ಟಿ ದುಡ್ಡು ಕೊಡುತ್ತೆ ಸ್ನೇಹಿತರೆ. ಸಿಂಪಲ್ ಸೀಕ್ರೆಟ್ ಈ ಬಿಸ್ನೆಸ್ ಪವರ್ ಆಫ್ ಡೂಪ್ಲಿಕೇಶನ್ ಮಾಡ್ಬೇಕು ಇಬ್ರು, ಪ್ಲಸ್ ನಿಮ್ಮ ಅವೇರ್ನೆಸ್ ಬೋನಸ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ. ಅವೇರ್ನೆಸ್ ಬೋನಸ್ ನಿಮ್ಗೆ ಹೆಚ್ಚು ಇನ್ಕಮ್ ಬಂದ್ರೆ ಎಸ್, ಬೇರೆ ನಿಮ್ ಟೀಮ್ ಅಲ್ಲಿ ಇನ್ಕಮ್ ಕೊಡ್ಸೋದಕ್ ನೋಡಿ, ನೀವು 5,000 ಕಾಯೋದಕ್ ಬಿಟ್ರೆ, 5,000 ಫ್ಯಾಮಿಲಿ ಬೋನಸ್ ಮ್ಯಾಚ್ ಮಾಡ್ಕೋಬೇಕು ಅನ್ನೋದನ್ನ ಕಾಯೋದು ಬಿಟ್ರೆ, ನಿಮ್ ಟೀಮ್ ಅಲ್ಲಿ ಇರೋ ಸ್ಟ್ರೆಂತ್ ಜಾಸ್ತಿ ಆಗತ್ತೆ. ಬೇರೆಯವ್ರಿಗೆ ದುಡ್ಡು ಬರ್ತಾ ಇದ್ರೆ ಅವ್ರ ಡೂಪ್ಲಿಕೇಶನ್ ಜಾಸ್ತಿ ಆಗತ್ತೆ. ಯಾವಾಗ ಡೂಪ್ಲಿಕೇಶನ್ ಜಾಸ್ತಿ ಆಗತ್ತೆ, ಟೀಮ್ ಸೈಜ್ ದೊಡ್ಡದಾಗತ್ತೆ. ಟೀಮ್ ಸೈಜ್ ದೊಡ್ಡದಾದಾಗ ಎಲ್ಲೋ ಒಂದ್ ಕಡೆ ಫ್ಯಾಮಿಲಿ ಬೋನಸ್ ಬಂದೇ ಬರುತ್ತೆ. ಫ್ಯಾಮಿಲಿ ಬೋನಸ್ ಬಂದೇ ಬರುತ್ತೆ. ಫ್ಯಾಮಿಲಿ ಬೋನಸ್ ಒಂದಿನ ಬಿಟ್ರೆ ನಿಮ್ಗೆ ಇನ್ನೊಂದ್ ದಿನ ಫ್ಯಾಮಿಲಿ ಬೋನಸ್ ಜೊತೆ ಪರ್ಫಾರ್ಮೆನ್ಸ್ ಬೋನಸ್ ಬಂದಿರುತ್ತೆ. ಅಲ್ಲಿಗೆ ಅರ್ಥ, ಎಸ್, ವಿ ಹ್ಯಾವ್ ಟು ಸ್ಯಾಕ್ರಿಫೈಸ್ ಫ್ಯಾಮಿಲಿ ಬೋನಸ್. ಫ್ಯಾಮಿಲಿ ಬೋನಸ್ ನ ನಾವು ತಲೆಯಿಂದ ಈಚೆ ಇಟ್ಟು ಅವೇರ್ನೆಸ್ ಬೋನಸ್ಗೆ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ನೋಡಿ, ಫ್ಯಾಮಿಲಿ ಬೋನಸ್ ಅಲ್ಲಿ ಇರೋದು ಸ್ನೇಹಿತರೆ ದಿನಕ್ಕೆ 10,000, ಅವೇರ್ನೆಸ್ ಬೋನಸ್ ಅಲ್ಲಿ ಇರೋದು ದಿನಕ್ಕೆ 20,000. ಯಾವ್ದು ದೊಡ್ಡದು? ಅವೇರ್ನೆಸ್ ಬೋನಸ್ ದೊಡ್ಡದು. ನಾವೇನ್ ಮಾಡ್ತಾ ಇದೀವಿ, ಫ್ಯಾಮಿಲಿ ಬೋನಸ್ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ ನೋಡಿ. ಅದೇ ಪ್ರೂಫ್ ಅಲ್ಲಿ ಲೈವ್ ಅಲ್ಲಿ ಕಾಣ್ತಾ ಇರೋದು ನಿಮ್ಗೆ. 34 ಲಕ್ಷ ಇನ್ಕಮ್, 10,000 ಇರೋದು, ಅದು ಕಮ್ಮಿ ಇದೆ. ದಿನಕ್ಕೆ 20,000 ಇದೆ ಅವೇರ್ನೆಸ್ ಬೋನಸ್, ಅದಕ್ಕೆ ಅದು 45 ಲಕ್ಷ ಇದೆ. ನಾವೇನ್ ಮಾಡ್ತಾ ಇದೀವಿ, ಫ್ಯಾಮಿಲಿ ಬೋನಸ್ ಬರೀ 100 PV ಗೆ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಹಂಗಾಗಿ ಅವೇರ್ನೆಸ್ ಬೋನಸ್ ನಮ್ದು ಕಮ್ಮಿ ಇದೆ, ಫ್ಯಾಮಿಲಿ ಬೋನಸ್ ನಮ್ಮ ಐಡಿನಲ್ಲಿ ಜಾಸ್ತಿ ಇದೆ. ಹೌದಾ? 1,000 ಅವೇರ್ನೆಸ್ ಬೋನಸ್, 5,000 ಫ್ಯಾಮಿಲಿ ಬೋನಸ್. ಈ 5,000 ಎರಡೇ ಸಲ ದಿನ 5, 5, 10. ಆದ್ರೆ ಈ ಅವೇರ್ನೆಸ್ ಬೋನಸ್ 1,000 ಅನ್ನೋದು 20,000 ಇದೆ. ಎಸ್, 20,000 ಕಾನ್ಸಂಟ್ರೇಟ್ ಮಾಡಿದ್ರೆ ನಮ್ಮ ಇನ್ಕಮ್ ಈ ತರ ನಮ್ಮ ವ್ಯಾಲೆಟ್ ಅಲ್ಲಿ ಕಾಣಿಸುತ್ತೆ. ನಮ್ಮ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ದೊಡ್ಡದಾಗುತ್ತೆ. ಎಷ್ಟು ದೊಡ್ಡದಾಗಬೇಕು? ಅಟ್ ಲೀಸ್ಟ್ ನಮ್ಮ ಅಕೌಂಟ್ ನಂಬರ್ 8 ಡಿಜಿಟ್ ಆಗ್ಬೇಕಂದ್ರೆ ಅವೇರ್ನೆಸ್ ಬೋನಸ್ ನ ಕಾನ್ಸಂಟ್ರೇಟ್ ಮಾಡಿದ್ರೆ, ನಮ್ಮ ಬಿಸ್ನೆಸ್ ಸಕ್ಸಸ್ ಆಗ್ತೀವಿ. ಎಸ್, ಇವತ್ತಿಂದ ನಾನು ಎಲ್ರಿಗೂ ಸಜೆಸ್ಟ್ ಮಾಡೋದು, ಇವತ್ತೇನ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಈ ಝೂಮ್ ಮೀಟ್ ಅಲ್ಲಿ ಇದ್ದೀರಿ, ನೀವು ಎಲ್ರೂ ಸಕ್ಸಸ್ ಆಗ್ಬೇಕಂದ್ರೆ
ಸ್ನೇಹಿತರೆ ನೀವೆಲ್ಲರೂ ಮಾಡ್ಬೇಕಾಗಿರೋದು ಎಸ್ ಪವರ್ ಆಫ್ ಡುಪ್ಲಿಕೇಶನ್. ಪ್ರಾಡಕ್ಟ್ ಸೆಲ್ ಮಾಡೋದ್ ಬಿಟ್ಬಿಡಿ, ಕಸ್ಟಮರ್ ನ ಹುಡುಕೊಂಡೋಗಿ ಪ್ರಾಡಕ್ಟ್ ಮಾಡೋದ್ ಬಿಡಿ. ಏನಕ್ಕೆ ಸಿಂಪಲ್ ನೋಡಿ, ಇವತ್ ನೀವ್ ಯಾವ್ದೇ ಲೀಡರ್ಸ್ ನ ಮಾತಾಡಿ, ಯಾರು ಪ್ರಾಡಕ್ಟ್ ಸೆಲ್ ಮಾಡ್ತಾ ಇಲ್ಲ ಸ್ನೇಹಿತರೆ. ಪ್ರಾಡಕ್ಟ್ ಸೆಲ್ ಮಾಡ್ತಾ ಇಲ್ಲ. ನೆಟ್ವರ್ಕ್ ಅಂದ್ರೆ ಪ್ರಾಡಕ್ಟ್ ಸೆಲ್ ಮಾಡೋದಲ್ಲ, ಪ್ರಾಡಕ್ಟ್ ಸೆಲ್ ಮಾಡೋದ್ ಬಿಟ್ಟು ಬೇರೆಯವ್ರಿಗೆ ಆಪರ್ಚುನಿಟಿಯನ್ನ ಸೆಲ್ ಮಾಡಿದವರು ಎಸ್ ಲೀಡರ್ ಆಗಿರ್ತಾರೆ. ಇವತ್ ನೀವ್ ಯಾರನ್ನೇ ತಗೊಳ್ಳಿ, ನಮ್ ಕಡೂರ್ ಯೋಗೇಶ್ ಸರ್ನ ತಗೊಳ್ಳಿ, ಒಂದು ಪ್ರಾಡಕ್ಟ್ ಯಾರಿಗೂ ಸೇಲ್ ಮಾಡಿಲ್ಲ. ಸುಂದರ್ ಸರ್ ತಗೊಳ್ಳಿ, ನಾಗೇಂದ್ರ ಸ್ವಾಮಿ ಸರ್ ತಗೊಳ್ಳಿ, ನಂಜುಂಡ ಸ್ವಾಮಿ ಸರ್ ತಗೊಳ್ಳಿ, ನನ್ನ ತಗೊಳ್ಳಿ. ಹಂಗಾರೆ ನನ್ನ ಸುತ್ತಮುತ್ತ ಫ್ರೆಂಡ್ಸ್ ರಿಲೇಟಿವ್ಸ್ ಅಲ್ಲಿ BP, ಶುಗರ್, ಹಾರ್ಟ್ ಪ್ರಾಬ್ಲಮ್, ಸ್ಟ್ರೋಕ್, ಥೈರಾಯ್ಡ್ ಇರೋದು, ವೆರಿಕೋಸ್ ಇರೋದು ಇಲ್ವಾ? ಇದಾರೆ. ಬಟ್ ನಾನು ಯಾಕೆ ಅವ್ರಿಗೆ ಪ್ರಾಡಕ್ಟ್ ಸೆಲ್ ಮಾಡಿಲ್ಲ? ಬಿಕಾಸ್ ನಾನು ಸೇಲ್ಸ್ ಮ್ಯಾನ್ ಅಲ್ಲ, ನಾನು ನೆಟ್ವರ್ಕ್ ಬಿಸ್ನೆಸ್ ಮಾಡಕ್ ಬಂದಿದ್ದೀನಿ, ನಾನು ಲೀಡರ್ ಆಗಕ್ ಬಂದಿದ್ದೀನಿ. ಅಂದ್ರೆ ನನ್ನ ಪ್ರಾಡಕ್ಟ್ ನ ಮಾರೋದಕ್ಕಿಂತ ಬಿಸ್ನೆಸ್ ನ ಪ್ರಮೋಷನ್ ಮಾಡ್ಬೇಕು. ಎಸ್, ನೀವು ಇದೇ ದೃಷ್ಟಿಕೋನದಲ್ಲಿ ಬಂದಿದ್ರೆ, ಜೀವನದಲ್ಲಿ ಏನಾದ್ರೂ ಸಾಧಿಸ್ಬೇಕಂತ ಬಂದಿದ್ರೆ, ಈ ಆಡಿಟೋರಿಯಂ ಅಲ್ಲಿ ನೀವು ಸಕ್ಸಸ್ ಆಗ್ಬೇಕಿದ್ರೆ ನೀವು ಮಾಡ್ಬೇಕಾಗಿರೋದು ಎಸ್ ಪ್ರಾಡಕ್ಟ್ ಸೆಲ್ ಮಾಡೋದನ್ನ ಬಿಟ್ಟು ಬಿಸ್ನೆಸ್ ಅನ್ನ ಸೆಲ್ ಮಾಡೋ ಕಡೆ ಗಮನ ಕೊಡಿ. ಪ್ಲಸ್ ನಿಮ್ಮ ಅವೇರ್ನೆಸ್ ಬೋನಸ್ ನ ಜಾಸ್ತಿ ಮಾಡ್ಕೊಳ್ಳೋ ಕಡೆ ಗಮನ ಕೊಡಿ. ಎಸ್, ಇಷ್ಟ ಹೇಳ್ತಾ ಮತ್ತೆ ನಾನು ನಂಜುಂಡ ಸ್ವಾಮಿ ಸರ್, ಸುಂದರ್ ಸರ್ ಮತ್ತೆ ನಾಗೇಂದ್ರ ಸ್ವಾಮಿ ಸರ್ನ ಈ ಒಂದು ವೇದಿಕೆಗೆ ಇನ್ವೈಟ್ ಮಾಡ್ತೇನೆ. ಲಾಸ್ಟ್ 1-2-3 ಮಿನಿಟ್ಸ್ ಒಂದು ಕನ್ಕ್ಲೂಷನ್ ಒಂದಿಗೆ ಇವತ್ತಿನ ಒಂದು ಜೂಮ್ ಮೀಟ್ ನೈನ್ ಮಾಡೋಣ ಸರ್. ಎಸ್, ನಂಜುಂಡ ಸ್ವಾಮಿ ಸರ್. ಸರ್ ಎಲ್ರಿಗೂ ನಮಸ್ತೆ. ಮತ್ತೆ ಮುರಳಿ ಸರ್ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು. ಆಲ್ಮೋಸ್ಟ್ ಸುಂದರ್ ಸರ್ ಮತ್ತೆ ನಾಗೇಂದ್ರ ಸ್ವಾಮಿ ಸರ್ ಕೂಡ ಸೊ ಅವರು ಏನ್ ಬೆಳೆದು ಬಂದಂತ ದಾರಿ ಇದೆ ಅದನ್ನ ಎಕ್ಸ್ಪ್ಲೈನ್ ಮಾಡಿದ್ರು. ಬಟ್ ನೆಟ್ವರ್ಕ್ ಇಂಡಸ್ಟ್ರಿ ತುಂಬಾ ಈಜಿ ಸರ್. ಯಾರೋ ಬೇರೆ ತುಂಬಾ ಜನ ಚಾಟ್ ಮಾಡ್ತಾ ಇದ್ರು, ಜನರೇಷನ್ ಪ್ಲಾನ್ಗೂ ಮತ್ತೆ ಬೈನರಿ ಸಿಸ್ಟಮ್ಗೂ ಡಿಫ್ರೆನ್ಸ್ ಏನಿದೆ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅಂತೇಳಿ. ಸೊ ಇವತ್ತು ಕಾಲಾವಕಾಶ ಇಲ್ಲ, ನೆಕ್ಸ್ಟ್ ಪ್ರೋಗ್ರಾಮ್ಗಳಲ್ಲಿ ಅದೆಲ್ಲ ಡಿಸ್ಕಸ್ ಮಾಡೋಣ. ಮತ್ತೆ ನೀವು ಫಿಸಿಕಲಿ ಟ್ರೈನಿಂಗ್ ಪ್ರೋಗ್ರಾಮ್ಗಳು ಬಂದಾಗ ಅದೆಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ ಸರ್. ಬಟ್ ಅದ್ಭುತವಾದಂತ ಪ್ರಾಡಕ್ಟು, ಅದ್ಭುತವಾದಂತ ಒಂದು ಪ್ರೊಫೈಲ್ ಇರ್ತಕ್ಕಂಥದ್ದು. ನಾವು ಬೆಳೆಯೋಣ, ಎಲ್ಲರನ್ನು ಬೆಳೆಸೋಣ. ಬಟ್ ಏನಂದ್ರೆ ಸಿಸ್ಟಮ್ ಅನ್ನ ಫಾಲೋ ಮಾಡ್ಬೇಕು. ಮುರಳಿ ಸರ್ ಹೇಳ್ದಂಗೆ ಫಸ್ಟ್ ಏನು ಕಂಪ್ನಿ ಪ್ರೊಫೈಲ್ ಬಗ್ಗೆ ತಿಳ್ಕೋಬೇಕು, ಕಂಪ್ನಿ ಪ್ರಾಡಕ್ಟ್ ಬಗ್ಗೆ ತಿಳ್ಕೋಬೇಕು, ಆ ಪ್ರಾಡಕ್ಟ್ ನ ನಾವು ಸ್ವತಃ ಉಪಯೋಗಿಸ್ಬೇಕು. ಉಪಯೋಗಿಸಾದ್ಮೇಲೆ ರಿಸಲ್ಟ್ ಏನ್ ಬರ್ತದೆ, ಚೇಂಜಸ್ಗಳು ಗೊತ್ತಾಗ್ಬೇಕು. ಅದಾದ್ಮೇಲೆ ನಾವು ಬೇರೆಯವ್ರಿಗೆ ಪ್ರೆಸೆಂಟೇಶನ್ ಕೊಡಬೇಕು ಅಂದ್ರೆ ಒಂದು ಮಿನಿಮಮ್ ಟೂಲ್ಸ್ ನಮ್ಮ ಹತ್ರ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ಕಂಪ್ನಿ ಪ್ರೊಫೈಲ್ ಇರ್ತಕ್ಕಂಥ ಬುಕ್ ಇರ್ಬೋದು, ಕಂಪ್ನಿದು ಪ್ರಾಡಕ್ಟ್ಸ್ ಇರ್ಬೋದು, ಒಂದು ಡೈರಿ, ಪೆನ್ನು, ಇದೆಲ್ಲ ಬೇಕು. ಮತ್ತೆ ಒಬ್ಬ ಪ್ರಾಸ್ಪೆಕ್ಟ್ ಪ್ರೆಸೆಂಟೇಶನ್ ನ ಕೊಡ್ಬೇಕಾದ್ರೆ ಎಲ್ಲೋ ಸಿಕ್ಕ ಕಡೆ ಎಲ್ಲ ಪ್ರೆಸೆಂಟೇಶನ್ ಕೊಡೋದು ಸೂಕ್ತ ಅಲ್ಲ. ಒಂದು ಒಳ್ಳೆ ಪ್ಲೇಸ್ ಅಲ್ಲಿ ಅಂದ್ರೆ ಒಂದು ಸೂಕ್ತವಾದಂತ ಜಾಗದಲ್ಲಿ. ಯಾಕಂದ್ರೆ ನೀವು ಒಂದು ಕೋಟಿಗಟ್ಟಲೆ ಅರ್ನ್ ಮಾಡ್ತಕ್ಕಂಥ ಒಂದು ಅದ್ಭುತವಾದ ಆಪರ್ಚುನಿಟಿನ ಅವ್ರಿಗೆ ಕೊಡ್ತಾ ಇದ್ದೀರಾ. ಸೊ ನಾವು ನಮ್ಮ ಒಂದು ಸಿಸ್ಟಮ್ ಏನಿದೆ, ನಮ್ಮ ಕಂಪ್ನಿ ಏನಿದೆಯೋ, ನಾನು ಏನನ್ನು ಮಾಡ್ತಾ ಇದ್ದೀನಿ ಅದನ್ನ ಫಸ್ಟ್ ನಾನು ರೆಸ್ಪೆಕ್ಟ್ ಮಾಡ್ಬೇಕು. ಸೊ ನಾನು ಅದನ್ನ ಗೌರವಿಸೋದ್ರ ಜೊತೆಗೆ ಯಾವಾಗ ನನ್ನ ಸಿಸ್ಟಮ್ನ ನಾನು ಬಿಲೀವ್ ಮಾಡ್ತೀನಿ, ಒಂದು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಸೊ ಕೆಲವು ಟೀಮ್ಗಳಲ್ಲಿ ಆಗ್ತಾ ಇರತ್ತೆ, ಯಾರೋ ಇಬ್ಬರು ಮಾತಾಡಿದ್ರು, ಯಾರೋ ಸಿಗ್ತಾರೆ, ಸರ್ ಹೇಳ್ಬಿಡಿ ಸರ್ ಇವ್ರಿಗೆ ಆ ಥರ ಎಲ್ಲ ಮಾಡಬಾರ್ದು. ಏನ್ ಹೇಳ್ಬಿಡೋದಕ್ಕಾಗುತ್ತೆ. ಆ ವ್ಯಕ್ತಿ ಜೊತೆಗೆ ಫಸ್ಟ್ ಕಮ್ಯುನಿಕೇಟ್ ಮಾಡಿ, ಜನರಲ್ ಆಗಿ ಮಾತಾಡಿ ಒಂದಿನ, ಎರಡನೇ ದಿನ ಒಂದು ಟೈಮ್ ಫಿಕ್ಸ್ ಮಾಡಿ ಅಲ್ಲಿಗೆ ಹೋಗಿ ಅವ್ರಿಗೆ ಪ್ರೆಸೆಂಟೇಶನ್ ನ ಕೊಡ್ಬೇಕು. ಸೊ ಇವೆಲ್ಲ ಒಂದು ಸಣ್ಣ ಸಣ್ಣ ಇದು, ಬಟ್ ಒಂದು ಸಣ್ಣ ಸಣ್ಣ ಬದಲಾವಣೆ ಬದುಕಲ್ಲಿ ತುಂಬಾ ದೊಡ್ಡ ದೊಡ್ಡ ಸಕ್ಸಸ್ ಅನ್ನ ನಮಗ್ ಕೊಡುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಫಾಲೋಅಪ್ಸ್ ಇದೆಲ್ಲ ನಾವು ಟ್ರೈನಿಂಗ್ ಗಳಲ್ಲಿ ಮಾತಾಡ್ತೇವೆ. ಬಟ್ ಬೇಸಿಕ್ ಇಷ್ಟು. ಸೊ ನಾವು ಏನನ್ನ ಬಿಸ್ನೆಸ್ ನ ಮಾಡ್ತೀವಿ ಆ ಒಂದು ಪರ್ಟಿಕ್ಯುಲರ್ ಪ್ರಾಡಕ್ಟ್ ಬಗ್ಗೆ, ಇಂಡಸ್ಟ್ರಿ ಬಗ್ಗೆ ನಾವು ಪ್ರತಿದಿನ ಕಲಿಬೇಕು. ಎಲ್ಲಿವರೆಗೂ ಕಲಿಬೇಕು? ನಮ್ಮ ಉಸಿರಿರೋವರೆಗೂ ಕಲಿಬೇಕು. ಈಗ ನಾವು ಉಸಿರಾಡ್ತೀವಿ, ಎಲ್ಲಿವರೆಗೆ ಉಸಿರಾಡ್ತೀವಿ? ನಾವಿರೋ ತನಕ ಉಸಿರಾಡ್ತೀವಿ. ಎಲ್ಲಿ ತನಕ ಆಕ್ಸಿಜನ್ ಬೇಕು? ನಾವಿರೋ ತನಕ ಆಕ್ಸಿಜನ್ ಬೇಕು. ಎಲ್ಲಿವರೆಗೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ಬೇಕು? ನಾವಿರೋ ತನಕ ಬ್ಲಡ್ ಸರ್ಕ್ಯುಲೇಷನ್ ಆಗ್ಬೇಕು. ಸೊ ಎಲ್ಲಿವರೆಗೆ ಕಲಿಬೇಕು ಅಂದ್ರೆ ಎಲ್ಲಿವರೆಗೆ ನಾನು ಇರ್ತೀನಿ ಅಲ್ಲಿವರೆಗೆ ಕಲಿಬೇಕು. ನಾವು ನಿರಂತರವಾಗಿ ಕಲಿತು ಅಂತಂದ್ರೆ ತುಂಬಾ ಈಜಿ ಬಿಸ್ನೆಸ್. ಮತ್ತೆ ನಾವ್ ಏನ್ ಕಲಿತೀವೋ ಅದನ್ನು ಬೇರೆಯವ್ರಿಗೆ ಹೇಳ್ಕೊಡ್ಬೇಕು. ಯಾವತ್ತು ನಾವು ಕಲ್ತಂತದ್ದು ಅದು ವೇಸ್ಟ್ ಆಗ್ಬಾರ್ದು. ಎಸ್ ಸರ್. ಅವರು ಒಳ್ಳೆಯವರಾದ್ರೂ ಹೇಳ್ಕೊಡಿ, ಕೆಟ್ಟವರಾದ್ರೂ ಹೇಳ್ಕೊಡಿ, ತಲೆ ಕೆಡ್ಸ್ಕೊಬಿಡಿ, ಹೇಳೋದು ಮಾತ್ರ ನಮ್ ಕರ್ತವ್ಯ.
ಸೊ ಅವ್ರು ಯಾವ ತರ ಬೇಕಾದ್ರೂ ಅದನ್ನ ಇದು ಮಾಡ್ಕೋಬಹುದು. ಸೊ ಈ ಒಂದನ್ನ ಮಾಡ್ತಾ ಬಂತು ಅಂದ್ರೆ ಡೆಫಿನೆಟ್ಲಿ ನಾವು ಸಕ್ಸಸ್ ಆಗ್ಬೋದು ಅಂತ ಹೇಳ್ತಾ ಕಾಲಾವಕಾಶ ಇಲ್ಲ, ನೆಕ್ಸ್ಟ್ ಬೇರೆಯವ್ರಿಗೆ ಅವಕಾಶ ಕೊಡೋಣ. ಇಷ್ಟೊತ್ತು ನಮ್ಮ ಮಾತುಗಳನ್ನ ಕೇಳಿದೀರಾ. ನೀವೆಲ್ಲರೂ ಬೆಳೀರಿ. ನಮ್ಮ ಟೀಮ್ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಹೈಟೆಕ್ ಟೀಮ್ ಏನಿದೆ ನಾವೆಲ್ಲರೂ ಒಂದು ಫ್ಯಾಮಿಲಿ ಅಂತ ಹೇಳ್ತಾ ನಾನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂತ ನನ್ನ ಅಪ್ಲೈನ್ಸ್, ನನ್ನ ಅಸೋಸಿಯೇಟ್ಸ್ ನೀವೆಲ್ಲರೂ ಇದ್ರೆ ನಾನು ನಿಮ್ಮೆಲ್ರಿಗೂ ಹೊಂದಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಇವತ್ತಿನ ಒಂದು Zoom meet ಅಲ್ಲಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ಶೇರ್ ಮಾಡಿದಕ್ಕೆ. ಹಾಗೆ ಸುಂದರ್ ಸರ್ ಮತ್ತೆ ನಾಗೇಂದ್ರ ಸ್ವಾಮಿ ಸರ್. ಎಸ್ ಸರ್. ಸರ್, ಇವತ್ತು ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಬಂತು. ಯಾಕೆಂತ ಹೇಳಿದ್ರೆ ಇವತ್ತು ಆಲ್ ಓವರ್ ಇಂಡಿಯಾದಲ್ಲಿ ತುಂಬಾ ಕಡಿಮೆ ಸಮಯದಲ್ಲಿ ಇವತ್ತು ಈ ಬಯೋಟರಮ್ ನಮ್ಮ ಲಾಯರ್ ಸಾಹೇಬ್ ಹೇಳಿದಂಗೆ ಇವತ್ತು 5ನೇ ಪೊಸಿಷನ್ ಅಲ್ಲಿ ಇದೆ. ಹಾಗೇನೆ ಇವತ್ತು ಇಂಡಿಯಾದಲ್ಲಿ ಹೈಯೆಸ್ಟ್ ಪ್ರಾಫಿಟ್ ನ ಶೇರ್ ಮಾಡ್ತಕ್ಕಂತ ಒಂದು ಕಂಪನಿ ಯಾವ್ದಪ್ಪ ಅಂತ ಹೇಳಿದ್ರೆ ಅದು ಈ ಬಯೋಟರಮ್. ಯಾಕೆಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತಿದೆ, ಬೇರೆ ಕಂಪನಿಯಲ್ಲಿ ನೀವು 5,000 ರೂಪಾಯಿ ಇನ್ಕಮ್ ನ ತಗೋಬೇಕಂತ ಹೇಳಿದ್ರೆ ನೀವು 60-70 ಸಾವಿರ ರೂಪಾಯಿ ಬಿಸ್ನೆಸ್ ತರಬೇಕು. ಬಟ್ ಇಲ್ಲಿ ಕೇವಲ 12,590 ರೂಪಾಯಿದು ಟೀಮ್ 1 ಟೀಮ್ 2 ನಲ್ಲಿ 2 ಐಡಿನ ನೀವು ಒಂದೇ ಸಲ ಲಾಗಿನ್ ಮಾಡಿದ್ರೆ 6,000 ಇನ್ಕಮ್ ಬರುತ್ತೆ. ಹಾಗಾಗಿ ಇವತ್ತು ಈ ಬಯೋಟರಮ್ ಕಡಿಮೆ ಸಮಯದಲ್ಲಿ ಅತಿ ಹೆಚ್ಚು ಜನ ಲೀಡರ್ಸ್ ಗಳು ಕ್ರಿಯೇಟ್ ಆಗೋದಕ್ಕೆ ಅಥವಾ ಕರೋಡ್ಪತಿಗಳು ಕ್ರಿಯೇಟ್ ಆಗೋದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಸೊ ನಮ್ಮ ಕಂಪ್ನಿಯಲ್ಲಿ ಹೈಯೆಸ್ಟ್ ಪ್ರಾಫಿಟ್ ಶೇರಿಂಗ್ ಇದೆ. ಸೊ ಹಾಗಾಗಿ ಇವತ್ತು ಬಂದಂತ ಇವತ್ತು ನಾವು ಬೇರೆ ಕಂಪ್ನಿಲಿ 30 ಲಕ್ಷ ಇನ್ಕಮ್ ತಗೋಬೇಕಂತ ಹೇಳಿದ್ರೆ ಅಲ್ಲಿ ಟೀಮ್ ಸೆಟ್ ಆಗೋದಕ್ಕೆ 3-4 ವರ್ಷ ಟೈಮ್ ಹಿಡಿಯುತ್ತೆ. ಬಟ್ ಇಲ್ಲಿ ಕಡಿಮೆ ಅವಧಿಯಲ್ಲಿ 30 ಲಕ್ಷ ಇನ್ಕಮ್ ರೀಚ್ ಆಗಿದೆ ಅಂದ್ರೆ ಬಹಳ ಗ್ರೇಟ್ ಇದು. ಸೊ ಆತರ ಎಲ್ಲರಿಗೂ ಅವಕಾಶ ಇದೆ. ಸೊ ನಮ್ಮ ನಂಜುಂಡ ಸ್ವಾಮಿ ಸರ್ ಹೇಳ್ದಂಗೆ ಸಿಸ್ಟಮ್ ನ ಫಾಲೋ ಮಾಡಿ. ಸೊ ಡೂಪ್ಲಿಕೇಶನ್ ಮಾಡಿ, ಬಹಳ ಇಂಪಾರ್ಟೆಂಟ್ ಡೂಪ್ಲಿಕೇಶನ್. ಸೊ ಇದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಸಕ್ಸಸ್ ಆಗೋದಕ್ಕೆ ಒಂದು ಮೈನ್ ಇದು ಏನಂದ್ರೆ ಡೂಪ್ಲಿಕೇಶನ್. ನಾವೇನ್ ಮಾಡ್ತಾ ಇದೀವಿ, ಸೊ ನಮ್ ಟೀಮ್ ನಲ್ಲಿ ಈಗ ನಂದು 30 ಲಕ್ಷ ಆಯ್ತು ಅಂದ್ರಲ್ಲ, ಸೊ ನಮ್ ಟೀಮ್ ಅಲ್ಲಿ ನೆಕ್ಸ್ಟ್ ಯಾರಿಗೆ 30 ಲಕ್ಷ ಕರ್ಕೊಂಡ್ ಬರ್ಬೇಕು, ಸೊ 1 ಲಕ್ಷ ಅರ್ನ್ ಮಾಡಿರೋನು 50,000 ಯಾರಿಗೆ ಕೊಡಿಸ್ಬೇಕು. ಸೊ ಇದನ್ನೆಲ್ಲ ಡೂಪ್ಲಿಕೇಶನ್ ಮಾಡಿದಾಗ ಏನಾಗುತ್ತೆ, ಟೀಮ್ ಫಾಸ್ಟ್ ಆಗತ್ತೆ. ಸೊ ನೆಕ್ಸ್ಟ್ ಈ ತರ ಟ್ರೈನಿಂಗ್ ಎಲ್ಲ ಏನು ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದ್ರೆ ಏನು, ಜನರೇಷನ್ ಪ್ಲಾನ್ ಅಂದ್ರೆ ಏನು, ಸನ್ಫ್ಲವರ್ ಪ್ಲಾನ್ ಅಂದ್ರೆ ಅದನ್ನ ಬರೇ ಬಾಯಿ ಮಾತಲ್ಲಿ ಈ ತರ ಜೂಮ್ ನಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಸೊ ಫಿಸಿಕಲ್ ನೆಕ್ಸ್ಟ್ ಮೀಟಿಂಗ್ ಇದ್ದಾಗ ಸೊ ಆತರ ಟ್ರೈನಿಂಗ್ ನ ಮಾಡೋಣ ಅಂತ ಹೇಳ್ತಾ ಸೊ ಇವತ್ತಿನ ಕಾರ್ಯಕ್ರಮನ ಮತ್ತೆ ಅಗೇನ್ ನಮ್ಮ ಮುರಳಿ ಸರ್ಗೆ ಒಂದು ಜೂಮ್ ಪ್ಲಾಟ್ಫಾರ್ಮ್ ಸೊ ಓವರ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಇನ್ಫಾರ್ಮೇಶನ್. ನಿಮ್ಮೆಲ್ಲರ ಮಾಹಿತಿಗೆ ಥ್ಯಾಂಕ್ ಯು. ನಾಗೇಂದ್ರ ಸ್ವಾಮಿ ಸರ್. ಎಸ್ ಸರ್. ಥ್ಯಾಂಕ್ ಯು ಸರ್. ವಂಡರ್ಫುಲ್ ಸೆಷನ್ ಇವತ್ತು ಕಂಡಕ್ಟ್ ಮಾಡಿದಿರಿ. ಇವತ್ತು ಆಲ್ಮೋಸ್ಟ್ ತುಂಬಾ ಜನ 200 ಜನ ಹತ್ರ ಸಕ್ಸಸ್ ಆಗುವಂತ ಸ್ಟೋರಿ ಅಥವಾ ಸಕ್ಸಸ್ ಆಗೋದಕ್ಕೆ ಟಿಪ್ಸ್ ಗಳು ಇವತ್ತು ಸಿಕ್ಕಿದೆ. ಫಸ್ಟ್ ಆಫ್ ಆಲ್ ಇರುವಂತವ್ರು ಎಲ್ಲರಿಗೂ ಒಂದು ಆಲ್ ದ ಬೆಸ್ಟ್. ಇವತ್ತಿಂದ ಒಂದು ಹೊಸ ಜರ್ನಿ, ಒಂದು ಮುಂದೆ ಇವತ್ತಿಂದ 0 ಅಂತ ಹೇಳಿ ಸ್ಟಾರ್ಟ್ ಮಾಡೋಣ. ಇವತ್ತು ಲಾಗಿನ್ ಆಗಿದೀವಿ ಅಂತ ಸ್ಟಾರ್ಟ್ ಮಾಡಿ ಇನ್ಕ್ಲೂಡ್ ನನ್ನನ್ನು. ಯಾಕೆಂದ್ರೆ ಒನ್ ಟೈಮ್ ಅಲ್ಲಿ ಒಂದು 7-8 ವರ್ಷದ ಹಿಂದೆ ಒಂದು ಜಾಬ್ ಕ್ಯಾಟಗರಿಲಿ ತಿಂಗಳಿಗೆ 20-24 ಸಾವಿರ 25 ಸಾವಿರ ರೂಪಾಯಿ ಸ್ಯಾಲ್ರಿಗೆ ವರ್ಕ್ ಮಾಡ್ತಿದ್ದವರು ಇವತ್ತು 12 ಅವರ್ಸ್ ಇನ್ಕಮ್ ಬರೋದಕ್ಕೆ ಆ ರೀತಿ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ಗಳು ಇವತ್ತು ನಿಮ್ ಕೈಲಿದೆ. ಅದನ್ನ ಯೂಸ್ ಮಾಡ್ಕೊಳ್ಳಿ. ಯಾವುದೇ ಒಬ್ಬ ವ್ಯಕ್ತಿ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಅವನಿಗೆ ಸಿಕ್ಕಂತ ಅವಕಾಶನ ಯಾರು ಉಪಯೋಗಿಸ್ಕೋತಾರೋ ಆ ವ್ಯಕ್ತಿ ಸಕ್ಸಸ್ ಆಗ್ತಾನೆ. ಯಾವ ವ್ಯಕ್ತಿಗೆ ಎಲ್ಲರಿಗೂ ಅವಕಾಶ ಸಿಗುತ್ತೆ ಆ ಅವಕಾಶನ ಯೂಸ್ ಮಾಡ್ಕೊಳ್ಬೇಕು. ಯೂಸ್ ಮಾಡ್ಕೊಂಡು ಅದರಿಂದ ಡೆವಲಪ್ಮೆಂಟ್ ಆದವರಿಗೆ ಒಂದು ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ಇಂದ ಒಂದು ವಂಡರ್ಫುಲ್ ಆಪರ್ಚುನಿಟಿ ನನಗೆ ಕೊಟ್ಟಂತ ಸರ್ ಯೋಗೇಶ್ ಸರ್ಗೆ ಧನ್ಯವಾದ ಸಲ್ಲಿಸ್ತಾ, ಅದೇ ರೀತಿ ಸಪೋರ್ಟ್ ಮಾಡ್ತಿರುವಂತಹ ಸಾದಿಕ್ ಸರ್ಗೂ ಧನ್ಯವಾದ ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಅದೇ ರೀತಿ ನನ್ನ ಜೊತೆ ಸಪೋರ್ಟ್ ಆಗಿ ನನ್ನ ಜೊತೆ ಸಾಥ್ ಕೊಟ್ಟಂತ ನನ್ನ ಟೀಮ್ಗೂ ಧನ್ಯವಾದ ಸಲ್ಲಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಆಲ್. ಎಲ್ರಿಗೂ ಇವತ್ತಿನ ಒಂದು ಝೂಮ್ ಮೀಟ್ ಒಂದು ಹೊಸ ಒಂದು ದಿಕ್ಕನ್ನ ಕೊಡ್ಲಿ, ನಿಮ್ಮೆಲ್ಲರ ಸಕ್ಸಸ್ ಸಿಗ್ಲಿ, ನೀವೆಲ್ಲರೂ ಸಕ್ಸಸ್ ಆಗಿ ನಮ್ಮೊಟ್ಟುಗೂಡಿ ಬನ್ನಿ ಅಂತ ಹೇಳಿ ನಿಮ್ಮೆಲ್ಲರೂ ಮತ್ತೊಮ್ಮೆ ವೆಲ್ಕಮ್ ಮಾಡ್ಕೊತಾ, ಯಾರೆಲ್ಲ ಹೊಸದಾಗಿ ಬಂದಿದ್ದೀರಿ ನೀವು ನಮ್ಮ ಒಟ್ಟುಗೂಡಿ ಬನ್ನಿ, ನಮ್ ಜೊತೆ ಸಕ್ಸಸ್ ಆಗಿ ಅಂತ ಹೇಳಿ ನಮ್ಮೆಲ್ಲಾ ಲೀಡರ್ಸ್ ಪರವಾಗಿ ನಿಮ್ಮ ಹಾರ್ಟ್ಲಿ ವೆಲ್ಕಮ್ ಮಾಡ್ಕೊತಾ, ಸಿಂಪಲ್ ನೆಟ್ವರ್ಕ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡು ಅದ್ರಲ್ಲಿ ನಾವು ಮುನ್ನಡೆಯೋಣ. ನಾವೆಲ್ಲರೂ ಸಕ್ಸಸ್ ಆಗ್ಬೋದು. ಇವತ್ತೇನ್ ಸ್ಕ್ರೀನ್ ಅಲ್ಲಿ ನೋಡಿದ್ವಿ 8 ಡಿಜಿಟ್ ದುಡ್ಡಿನ ಒಂದು ವ್ಯಾಲೆಟ್, ಅಷ್ಟು ಡಿಜಿಟ್ ನಮ್ಮ ಅಕೌಂಟ್ ಅಲ್ಲಿ ಸೇರ್ಲಿ ಅಂತೇಳಿ ಆಶಿಸ್ತಾ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ. ಆಲ್ ದಿ ಬೆಸ್ಟ್ ಅಂಡ್ ಹ್ಯಾವ್ ಎ ಗ್ರೇಟ್ ಡೇ. ಈ ದಿನ ನಿಮ್ಮದಾಗ್ಲಿ ಅಂತೇಳಿ ಆಶಿಸ್ತಾ ಇವತ್ತಿನ ಒಂದು ಝೂಮ್ ಮೀಟ್ ಅನ್ನ ವೈಂಡ್ ಅಪ್ ಮಾಡೋಣ ಸ್ನೇಹಿತರೆ. ಥ್ಯಾಂಕ್ ಯು ಆಲ್.